ರೈಟ್ ಸರ್, ಬರ್ತಾ ಇದೆ, ಪ್ರೆಸೆಂಟೇಶನ್ ಕಾಣಿಸ್ತಾ ಇದೆ. ಸ್ಲೈಡ್ ಮೂವ್ ಆಗುತ್ತೆ ನೋಡಿ. ಸ್ಲೈಡ್ ಮೂವ್ ಆಗ್ತಾ ಆಗ್ತಾ ಇದೆ ಸರ್, ಆಗ್ತಾ ಇದೆ. ಸೊ ಕಳೆದ ವರ್ಷ ಕೋವಿಡ್ ಮೊದಲನೇ ಅಲೆ, ಈ ವರ್ಷ ಕೋವಿಡ್ ಎರಡನೇ ಅಲೆ ಇಡೀ ಮನುಷ್ಯ ಜನಾಂಗವನ್ನ ಅಪಾಯಕ್ಕೆ ದೂಡಿದೆ ಅಂತ ನಮಗೆಲ್ಲ ಅರ್ಥವಾಗಿದೆ. ಈ ಅಪಾಯ ಇನ್ನು ಎಷ್ಟು ದಿವಸ ಮುಂದುವರಿಯುತ್ತೆ ಯಾರಿಗೂ ಗೊತ್ತಿಲ್ಲ. ಎರಡನೇ ಅಲೆ ಆದ್ಮೇಲೆ ಮೂರನೇ ಅಲೆ ಬರುತ್ತಾ, ಮೂರನೇ ಅಲೆ ಆದ್ಮೇಲೆ ನಾಲ್ಕನೇ ಬರುತ್ತಾ, ಕಾಲವೇ ಹೇಳಬೇಕು. ಹಾಗೆ ಕೋವಿಡ್ ವೈರಸ್ ಎಷ್ಟು ಮಟ್ಟಿಗೆ ರೂಪಾಂತರಗೊಳ್ಳುತ್ತೆ, ಎಷ್ಟು ರೋಗಗಳ ಅವತಾರವನ್ನ ತಾಳುತ್ತೆ, ಹಾಗೆ ಇನ್ನು ಎಷ್ಟು ಜನರನ್ನ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ, ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಸರ್. ಸೊ ಹಾಗಾಗಿ ಕೋವಿಡ್ ಜಾಗತಿಕ ಜಾಡ್ಯದ ಬಗ್ಗೆ ನಾವು ಏನು ಮಾಡಬೇಕು, ಭಯಪಡಬೇಕೆ, ಎಷ್ಟು ಭಯಪಡಬೇಕು, ಹಾಗೆ ಅಪಾಯದ ಮುನ್ಸೂಚನೆ ಇದ್ದಾಗ, ಅಪಾಯ ನಮ್ಮ ನಡುಮನೆಯಲ್ಲೇ ಬಂದು ಕುಳಿತಾಗ ಏನು ಮಾಡಬೇಕು, ಕೋವಿಡ್ ಇಂದ ನಮ್ಮಲ್ಲಿ ಯಾರಾದ್ರೂ ಒಬ್ರು ಆಸ್ಪತ್ರೆಗೆ ಸೇರಬೇಕಾದ್ರೆ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ, ಬೆಡ್ ಇದ್ರೆ ಆಕ್ಸಿಜನ್ ಇಲ್ಲ, ಔಷಧಿ ಇಲ್ಲ, ICUನಲ್ಲಿ ಜಾಗ ಸಿಗೋದಿಲ್ಲ, ವೆಂಟಿಲೇಟರ್ ಇರೋದಿಲ್ಲ, ಸತ್ರೆ ಚಿತಾಗಾರದಲ್ಲಿ ಕ್ಯೂ ನಿಲ್ಲಬೇಕಾಗತ್ತೆ. ಇದು ವಾಸ್ತವಿಕ ಸ್ಥಿತಿ. ಹಾಗಾಗಿ ನಿತ್ಯ ನೀವು ವೃತ್ತಪತ್ರಿಕೆಗಳನ್ನ ಓದಿದ್ರೆ, ಟಿವಿ ಚಾನಲ್ ನ್ಯೂಸ್ ಕೇಳ್ತುಂಟಂದ್ರೆ ಭಯ ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಕರೋನಾ ಅಥವಾ ಕೋವಿಡ್ ಈ ರೀತಿ ಇಡೀ ಮನುಷ್ಯ ಜನಾಂಗಕ್ಕೆ ಒಂದು ದೊಡ್ಡ ಶಾಪವಾಗಿ ಕಾಡ್ತಾ ಇದೆ. ಈ ಶಾಪವನ್ನ ವರವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋದು ಸಾಧ್ಯವೇ? ಈ ಕೋವಿಡ್ ಬಂದಾಯ್ತು, ಅದು ಬಾ ಅಂತ ಯಾರು ನಾವು ಆಹ್ವಾನ ಕೊಟ್ಟಿರಲಿಲ್ಲ, ಮತ್ತೆ ಇಷ್ಟು ಜನಕ್ಕೆ ಕೋವಿಡ್ ಬರಲಿ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ತಜ್ಞರು ಕೂಡ ಇಷ್ಟು ಪ್ರಮಾಣದಲ್ಲಿ ಭಾರತದಲ್ಲಿ ವೈರಸ್ ಹರಡುತ್ತೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಪ್ರತಿ ದಿವಸ 3-3.5 ಲಕ್ಷ ಜನ ಸೋಂಕಿತರಾಗ್ತಿದ್ದಾರೆ. ಹಾಗೇನೆ ಸಾಯುವವರ ಸಂಖ್ಯೆ 100 ದಾಟಿ 1000 ಗಡಿಯನ್ನು ದಾಟ್ತಾ ಇದೆ ಪ್ರತಿ ದಿವಸ. ಈ ರೀತಿ ಪರಿಸ್ಥಿತಿ ಇರುವಾಗ ನಮ್ಮ ಮನಸ್ಸು ಹೇಗಿರಬೇಕು? ಈ ಸ್ಲೈಡ್ ನೀವು ಓದಿ. ಭಯ ಒಂದು ಅಹಿತಕರವಾದ ಅನುಭವ. ಯಾವುದೇ ಅಪಾಯ ಇದೆ ಅಂತ ಅನ್ಸಿದ್ರೆ, ಯಾರಾದ್ರೂ ನಮ್ಮ ಮೇಲೆ ಕೈನಲ್ಲಿ ಆಯುಧ ಹಿಡಿದು ಅಟ್ಯಾಕ್ ಮಾಡಿ ಬಂದ್ರೆ ಭಯ ಆಗತ್ತೆ. ಅಥವಾ ರಸ್ತೆಲಿ ಹೋಗ್ತಾ ಇರ್ತೇವೆ, ಒಂದು ವೇಗವಾಗಿ ಬರ್ತಕ್ಕಂಥ ವಾಹನ ನಮ್ಮ ಮೇಲೆ ಹರಿಯುವ ಹಾಗೆ ಬಂತು ಅಂದ್ರೆ ಭಯವಾಗತ್ತೆ. ಈ ಭಯ ಒಂದು ಅಹಿತಕರವಾದ ಅನುಭವ, ಎಲ್ಲ ವಯಸ್ಸನ್ನು ಕಾಡುತ್ತೆ. ಭಯ ಆದಾಗ ಏನೇನಾಗುತ್ತೆ? ಹೃದಯ ಬಡಿತ ಜಾಸ್ತಿ ಆಗುತ್ತೆ, BP ಏರುತ್ತೆ, ಉಸಿರಾಡೋದ ತೊಂದರೆ ಶುರುವಾಗುತ್ತೆ, ಉಸಿರು ಎತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಹಾಗೆ ಬಾಯಿ ಒಣಗೋಗುತ್ತೆ, ಮಾತಾಡೋಕ್ಕಾಗೋದಿಲ್ಲ, ಮೈ ಬಿಸಿ ಇರುತ್ತೆ, ಮೈಯಲ್ಲಿ ಬೆವರುತ್ತೆ, ಹಾಗೆ ಮಲಮೂತ್ರ ವಿಸರ್ಜನೆಗೆ ಅವಸರ ಆಗುತ್ತೆ. ಅಥವಾ ಭಯ ವಿಪರೀತ ಆಯ್ತು ಅಂತಂದ್ರೆ ಮತ್ತೇನೆ ನಾವು ಮಲಮೂತ್ರ ವಿಸರ್ಜನೆ ಮಾಡ್ಕೊಳ್ಬಹುದು. ಹಾಗೆ ಸ್ನಾಯುಗಳು ಬಿಗಿತಗೊಳ್ಳುತ್ತವೆ, ನೋವಾಗುತ್ತೆ, ಕೈಕಾಲು ನಡುಕ ಬರ್ತದೆ. ಇವೆಲ್ಲ ಭಯದ ಲಕ್ಷಣ. ನಾವೆಲ್ಲ ಒಂದಲ್ಲ ಒಂದ್ಸತಿ ಈ ಭಯವನ್ನ ಅನುಭವಿಸಿದ್ದೇವೆ. ಹಾಗೆ ಭಯ ಬಂದಾಗ ನಮ್ಮ ಮನಸ್ಸಿನ ಏಕಾಗ್ರತೆ ಹೊರಟೋಗುತ್ತೆ, ಕಾನ್ಸಂಟ್ರೇಷನ್ ಇರೋದಿಲ್ಲ, ಕಲಿಕೆಯ ನೆನಪು ಇರೋದಿಲ್ಲ, ಹಾಗೆ ಚಿಂತನೆ ಮತ್ತು ವಿವೇಚನೆ ಕೂಡ ರಜೆ ತಗೊಳುತ್ತೆ. ಯಾವುದೇ ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡೋ ಶಕ್ತಿ ನಮ್ಗಿರೋದಿಲ್ಲ, ಹಾಗೆ ನಿರ್ಧಾರ ಮಾಡೋಕ್ಕೆ ಸಾಧ್ಯವಿಲ್ಲ, ಗೊಂದಲಕ್ಕೆ ಒಳಗಾಗ್ತೇವೆ,
ಸಾಮರ್ಥ್ಯ ಕಡಿಮೆ ಆಗುತ್ತೆ, ಅಪಾಯದ ಉತ್ಪ್ರೇಕ್ಷೆ ಮಾಡ್ತೇವೆ, ಕಲ್ಪನೆ ಮಾಡ್ತೇವೆ, ಮತ್ತೆ ಭ್ರಮೆಗೂ ಒಳಗಾಗ್ತೇವೆ. ಸೊ ಇವೆಷ್ಟು ಭಯದ ಲಕ್ಷಣಗಳು. ಹಾಗೆ ಕೋವಿಡ್ ಲಕ್ಷಣ ತೆಗೆದುಕೊಂಡ್ರೆ ಕೋವಿಡ್ ಅಲ್ಲಿ ಎಲ್ಲ ಇದಾವೆ. ಸೊ ಹಾಗಾಗಿ ಇವತ್ತಿನ ಪ್ರಶ್ನೆ, ಕೋವಿಡ್ ಹೆಚ್ಚು ಅಪಾಯಕಾರಿಯೇ, ಹೆಚ್ಚು ನಮಗೆ ಹಿಂಸೆ ಮಾಡುತ್ತೆಯೇ, ಅಥವಾ ಕೋವಿಡ್ನ ಭಯ ನಮಗೆ ಹೆಚ್ಚು ಹಿಂಸೆ ಮಾಡುತ್ತೆ ಅಂತಂದ್ರೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತೆ. ಸೊ ಇದರಿಂದ ಹಾಗೆ ಭಯದಲ್ಲಿ ಎರಡು ಭಯ ಇದೆ. ಒಂದು ಪಾಸಿಟಿವ್ ಭಯ, ಇತಿಮಿತಿಯ ಭಯ, ಇನ್ನೊಂದು ಅತಿ ಭಯ ಅಥವಾ ಭಯವೇ ಇಲ್ಲಿ ಇರ್ತಕ್ಕಂಥದ್ದು. ಸ್ಲೈಡ್ ಕಾಣ್ತಾ ಇದೆಯಾ? ಸ್ಲೈಡ್ ಮೂವ್ ಆಗಿದೆಯಾ? ಆಗಿದೆ ಸರ್, ಕಾಣಿಸ್ತಾ ಇದೆ ಸರ್. ಆಯ್ತು, ಓಕೆ. ಸೊ ಸ್ವಲ್ಪ ಮಟ್ಟಿನ ಭಯ, ಇದನ್ನ ಪಾಸಿಟಿವ್ ಭಯ ಅಂತ ಕರೀತೇವೆ. ಇದು ನಮ್ಮನ್ನ ರಕ್ಷಿಸಿಕೊಳ್ಳಲು ನೆರವು ಕೊಡುತ್ತೆ, ನಮ್ಮ ಸಾಮರ್ಥ್ಯ ಹೆಚ್ಚುತ್ತದೆ, ಹೆಚ್ಚು ಕೆಲಸ ಮಾಡಲು ಪ್ರೇರಣೆ ಮಾಡುತ್ತೆ. ಹಾಗೆ ಶಿಕ್ಷೆಯ ಭಯದಿಂದ ನಾವು ತಪ್ಪು ಮಾಡೋದಿಲ್ಲ, ಅಥವಾ ಕರೋನಾ ಭಯದಿಂದ ನಾವು ಕರೋನಾ ಮುಂಜಾಗ್ರತೆ ಕ್ರಮಗಳನ್ನ ಚಾಚು ತಪ್ಪದೆ ಪಾಲಿಸ್ತೇವೆ. ಈಗ ನಮ್ಮ ದೇಶ ನಾವು ಎರಡು ರೀತಿ ಭಯ ನೋಡ್ತಿದ್ದೇವೆ. ಒಂದು, ಸಾಕಷ್ಟು ಜನಕ್ಕೆ ಭಯವೇ ಇಲ್ಲ, ಮಾಸ್ಕ್ ಹಾಕೊಳ್ಳೋದಿಲ್ಲ, ಅಂತರ ಕಾಪಾಡ್ಕೊಳ್ಳೋದಿಲ್ಲ, ಹಾಗೆ ಸ್ವಚ್ಛತೆ ಬಗ್ಗೆ ಗಮನ ಇಲ್ಲ, ಎಲ್ಲ ಕಡೆ ಗುಂಪುಗೂಡಿ ಓಡಾಡ್ತಿರ್ತಾರೆ. ಇದು ಭಯವೇ ಇಲ್ಲದೆ ಇರ್ತಕ್ಕಂಥ ಜನ. ಅವ್ರ ಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲೂ ಜಾಸ್ತಿ ಇದೆ, ಪಟ್ಟಣ ಪ್ರದೇಶವೂ ಜಾಸ್ತಿ ಇದೆ, ನಮ್ಮ ರಾಜಕೀಯ ನಾಯಕರಲ್ಲೂ ಇದೆ, ಸೆಲೆಬ್ರಿಟಿಗಳಲ್ಲೂ ಇದೆ, ಜನಸಾಮಾನ್ಯರಲ್ಲೂ ಇದೆ. ಅದರಿಂದ ಏನೇನು ಅನಾಹುತ ಆಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಎರಡನೇ ಭಯ, ನೆಗೆಟಿವ್ ಭಯ, ಅತಿ ಭಯ, ಆಲ್ಮೋಸ್ಟ್ ಪ್ಯಾನಿಕ್. ಅತಿ ಭಯದಿಂದ ಇನ್ನೇ ನಾವು ಸತ್ತೇ ಹೋಗ್ತೇವೆ, ಇನ್ನು ನಮ್ಮ ಗತಿ ಮುಗದೇ ಹೋಯ್ತು, ಇನ್ನು ನಾವು ಸಾವಿನ ಮುಖ ನೋಡದೆ ಗ್ಯಾರಂಟಿ ಅಂತಕ್ಕಂಥ ಪ್ಯಾನಿಕ್ ಅಟ್ಯಾಕ್ಸ್. ಹಾಗೆ ಭಯ ದೀರ್ಘಕಾಲ ಉಳ್ಕೊಂತು ಅಂತಂದ್ರೆ ಅನೇಕ ಮನೋದೈಹಿಕ ರೋಗಗಳಿಗೆ ನಾವು ತುತ್ತಾಗ್ತೇವೆ. ಭಯ ಕಂಟಿನ್ಯೂ, ಈಗ ಕಳೆದ 1 ವರ್ಷದಿಂದ ಹೆಚ್ಚು ಕಡಿಮೆ ಬಹಳಷ್ಟು ಜನ ಕ್ರಾನಿಕ್ ಆಂಗ್ಸೈಟಿ, ಕ್ರಾನಿಕ್ ಫಿಯರ್ ಅಂತ ಬಳಲ್ತಾರೆ. ಆಗ ನೀವು ಹೃದಯ ದುರ್ಬಲ ಆಗುತ್ತೆ, ಕೆಟ್ಟದಲ್ಲಿ ಹೆಚ್ಚು ಗ್ಯಾಸ್ಟ್ರಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ, ಹಾಗೆ ಕೀಲುಗಳು ಬೇನೆ ಶುರು ಆಗುತ್ತೆ, ಹಾಗೆ ಮೆದುಳು ಮತ್ತೆ ನರಮಂಡಲ ಹಾನಿಗೊಳಗಾಗುತ್ತೆ. ಇವೆಲ್ಲ ನಾವು ನೋಡ್ತಾ ಇದ್ದೇವೆ ಹಾರ್ಮೋನ್ಗಳ ವ್ಯತ್ಯಾಸ. ಹಾಗೇನೆ ಸಾಮಾನ್ಯ ಭಯಗಳು ಇವೆಲ್ಲ ಇದಾವೆ. ಕತ್ತಲೆ ಕಂಡ್ರೆ, ಹೊಸ ಜಾಗ, ಒಂಟಿತನ, ಅಪಾಯಕಾರಿ ಪ್ರಾಣಿ, ದೇವರ ಬಗ್ಗೆ ಭಯ, ದೇವದ ಬಗ್ಗೆ ಭಯ, ಮಾಟ ಮಂತ್ರ ಶಕ್ತಿ ಭಯ, ಪರೀಕ್ಷಾ ಭಯ. ಹಾಗೆ ಈ ಅತಿ ಭಯದ ಬಗ್ಗೆ ನಾನು ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ಇಷ್ಟಪಡ್ತೇನೆ. ಅತಿ ಭಯ ಈಗ ನಾವು ಸಾಕಷ್ಟು ಜನರಲ್ಲಿ ಕಾಣ್ತಾ ಇದ್ದೇವೆ. ಯಾರಿಂದ? ಕೋವಿಡ್ ಇಂದ. ಇಲ್ಲಿ ಈ ಬೀದಿಲಿ ಕರೋನಾ ಪಾಸಿಟಿವ್ ಬಂದಿದೆ, ನನಗೆ ಭಯ ಶುರುವಾಗುತ್ತೆ. ಪಕ್ಕದವರಿಗೆ ಪಾಸಿಟಿವ್ ಬಂದಿದೆ, ನನಗೆ ವಿಪರೀತ ಭಯ ಶುರುವಾಗುತ್ತೆ. ನಮ್ಮದೇ ಒಬ್ಬರಿಗೆ ಪಾಸಿಟಿವ್ ಬಂದಿದೆ, ಇನ್ನಷ್ಟು ಭಯ ತಾರಕಕ್ಕೆ ಇರುತ್ತೆ. ಪಾಸಿಟಿವ್ ಒಂದು ಆಸ್ಪತ್ರೆಗೆ ಹೋಯ್ತು ಅಂತಂದ್ರೆ ಅಲ್ಲಿ ಅತಿ ಭಯ ಶುರುವಾಗುತ್ತೆ. ಈ ಅತಿ ಭಯ ನಮ್ಮನ್ನ ಕಂಪ್ಲೀಟ್ ನಿಷ್ಕ್ರಿಯನನ್ನಾಗಿ ಮಾಡುತ್ತೆ, ಹಾಗೆ ಅತಿಯಾದ ಹಿಂಸೆ ಕೊಡುತ್ತೆ. ಅನೇಕ ಜನ ಈ ಅತಿ ಭಯವನ್ನು ತಾಳಿಕಾಗ್ದೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೋವಿಡ್ ವಾರ್ಡ್ಗಳಲ್ಲಿ ಕೆಲವು ಪೇಷಂಟ್ಗಳು ರಿಸಲ್ಟ್ ಬರೋಕ್ ಮೊದಲೇನೆ, ಪಾಸಿಟಿವ್ ನೆಗೆಟಿವ್ ರಿಸಲ್ಟ್ ಬರೋಕ್ ಮೊದಲೇನೆ ಪಾಸಿಟಿವ್ ಬರ್ಬೋದು ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪಾಸಿಟಿವ್ ಬಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಥವಾ ಟ್ರೀಟ್ಮೆಂಟ್ ಸಿಗದೇ ಇದ್ದಾಗ ಇನ್ನೂ ನಡೆಯೋದಿಲ್ಲ, ಹಿಂಸೆ ತಾಳ್ದಾರೆ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಥವಾ ಆಸ್ಪತ್ರೆಯಿಂದ ಓಡೋಗೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಕ್ವಾರಂಟೈನ್ ಇಂದ ಈಚೆ ಬರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಅತಿ ಭಯ, ಫೋಬಿಯಾ ಮಟ್ಟಕ್ಕೆ ಕೆಲವರಲ್ಲಿ ಭಯ ಮುಟ್ಟಿದೆ. ಹಾಗೆ ಈ ಹಠಾತ್ ಭಯ, ಪ್ಯಾನಿಕ್ ಅಟ್ಯಾಕ್ಸ್ ಸಾಕಷ್ಟು ಕೋವಿಡ್ ಪೇಷಂಟ್ಸ್ ನಲ್ಲಿ ಅಥವಾ ಕೋವಿಡ್ ಮನೆಯವರಲ್ಲಿ, ಇವನ್ ನಮ್ಮ ಸಮಾಧಾನ ಸೆಂಟರ್ ಜನ ಬಂದು ಸಮಾಧಾನ ಬೇಕು ಅಂತ ಬಂದಿದ್ದಾರೆ. ಗಂಡ ಅಡ್ಮಿಟ್ ಆಗಿದ್ದಾನೆ, ಯೋಚನೆ ಮಾಡಿದ ತಕ್ಷಣನೇ ಮೈಯೆಲ್ಲ ಬೆವತೋಗುತ್ತೆ ಸರ್, ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ಸರ್, ಇನ್ನೇನು ಅವ್ರು ತೀರ್ಕೊಂಡ್ಬಿಡಬಹುದು, ಅಥವಾ ಉಸಿರಾಡೋದು ಕಷ್ಟ ಆಗಿ ICUಗೆ ಹೋಗ್ಬೇಕಾಗತ್ತೆ, ICU ಬಿಟ್ಟಿಲ್ಲಿ ಹೋದ ಏನ್ಸರ್ ಗತಿ. ಸೊ ಈ ರೀತಿ ರೋಗಿ ಅಥವಾ ರೋಗಿಯ ಮನೆಯವರು ಅತಿಯಾದಂತ ಪ್ಯಾನಿಕ್ ಅಟ್ಯಾಕ್ ಒಳಗಾಗಿ ಹಿಂಸೆ ಪಡೋದನ್ನ ನಾವು ಕಂಡಿದ್ದೇವೆ.
ನಾನು ಈಗಲೇ ಸಾಯ್ಬಹುದು, ಪ್ರತಿಯಿಂದ ಬೀಳಬಹುದು, ಅಥವಾ ಮನಸ್ಸು ಸ್ಥಿಮಿತ ಕಳ್ಕೊಂಡು ನಾನು ವಿಚಿತ್ರವಾಡಬಹುದು, ಅಪಾಯ ಶತಸಿದ್ಧ ಅಂತಕ್ಕಂಥ ಸ್ಥಿತಿ ಫೋಬಿಕ್ ಡಿಸಾರ್ಡರ್ ಅಥವಾ ಪ್ಯಾನಿಕ್ ಅಟ್ಯಾಕ್ ಬರ್ತದೆ. ಸೊ ಹಾಗಾಗಿ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಒಂದು ಕೆಲವರಿಗೆ ಆಂಕ್ಷಿಯಸ್ ಪರ್ಸನಾಲಿಟಿ, ಅವರ ವ್ಯಕ್ತಿತ್ವವೇ ಆತಂಕದಿಂದ ಕೂಡಿರುತ್ತೆ. ಸಣ್ಣ ಪಟ್ಟದ್ದಕ್ಕೆಲ್ಲ ಅವರು ಭಯಪಡ್ತಿರ್ತಾರೆ. ಮತ್ತೆ ಈಗ ಕರೋನಾ ಬಂದಾಗ ಸಾಕಷ್ಟು ಜನ ಈ ಆಂಕ್ಷಿಯಸ್ ಪರ್ಸನಾಲಿಟಿ ಇರ್ತಕ್ಕಂಥವ್ರು ಅಥವಾ ವ್ಯಕ್ತಿತ್ವ ದೃಢತೆಯಲ್ಲಿರ್ತಕ್ಕಂಥವ್ರು, ಮೇಲಿಂದ ಮೇಲೆ ಕಷ್ಟಗಳಿಗೊಳಗಾದಂಥವ್ರು ಈ ಸಾರ್ವತ್ರಿಕ ಭಯ ಅಥವಾ ಜನರಲೈಸ್ ಆಂಗ್ಸೈಟಿಗೆ ಒಳಗಾಗ್ತಾರೆ. ಒಂದು ಕಡೆ ಕೋವಿಡ್ ಇನ್ಫೆಕ್ಷನ್ನು ಅಥವಾ ಕೋವಿಡ್ ಇನ್ಫೆಕ್ಷನ್ ಬರುವ ಚಾನ್ಸಸ್ ಇರ್ತಕ್ಕಂಥ ರಿಸ್ಕ್ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಜನರಲೈಸ್ ಆಂಗ್ಸೈಟಿ ಕಾಣಿಸ್ಕೊಳ್ತಾ ಇದೆ. ಹಾಗೆ ಸಮಾಜದಲ್ಲಿ ಕೂಡ ಇದನ್ನು ನಾವು ನೋಡ್ತೇವೆ. ಹಾಗೆ ಇದಕ್ಕೆ ನಾವು ಈ ಭಯವನ್ನ ಹೇಗೆ ನಿಭಾಯಿಸಬೇಕು, ಹಾಗೆ ಧೈರ್ಯದಿಂದ ಇರ್ತಕ್ಕಂಥದ್ದು ಹೇಗೆ. ಈಗ ನಾವು ಟಿವಿ ಚಾನಲ್ ಓಪನ್ ಮಾಡ್ತು ಅಂತಂದ್ರೆ, ಪತ್ರಿಕೆ ವರದಿಗಳನ್ನ ಓದ್ತು ಅಂತಂದ್ರೆ, ಅಥವಾ ಕೋವಿಡ್ ಇಂದ ನರಳಿ ತೊಂದರೆ ಪಟ್ಟವರ ಕಥೆ ಕೇಳ್ತು ಅಂತಂದ್ರೆ, ಕಣ್ಣರ ನೋಡ್ತು ಅಂತಂದ್ರೆ, ಅಥವಾ ಇದಕ್ಕಿದ್ದಾಗೆ ಒಂದಿನ ಸಾಕು, 2 ದಿನ ಸಾಕು, ಕೋವಿಡ್ ಇನ್ಫೆಕ್ಷನ್ ಬಂತು, 2 ದಿವಸ, 1 ದಿವಸ, 3 ದಿವಸದಲ್ಲಿ ವ್ಯಕ್ತಿ ಸಾವನ್ನಪ್ಪನ್ನು ನೋಡಿದ್ದೇವೆ. ನನ್ನ ಕ್ಲಾಸ್ಮೇಟ್ 4 ಜನ ಕೋವಿಡ್ ಇನ್ಫೆಕ್ಷನ್ ಒಳಗಾಗಿ ತೀರ್ಕೊಟ್ರು. ಆಲ್ ಜನರಲ್ ಪ್ರಾಕ್ಟೀಷನರ್ಸ್, ಜನರಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಕೋವಿಡ್ ಪೀರಿಯಡ್ ಕೂಡ ಕ್ಲಿನಿಕ್ ಮುಗ್ದೇನೆ ಪ್ರಾಕ್ಟೀಸ್ ಮುಂದುವರಿಸಿದ್ರು. ಆಮೇಲೆ ಹೀಗೆ ಪಾಸಿಟಿವ್ ಬಂದ 24 ಗಂಟೆ 48 ಗಂಟೆ ಒಳಗಾಗಿ ತೀರ್ಕೊಂಡು. ಅವ್ರ ಮನೆಯ ಸ್ಥಿತಿಯನ್ನು ನೀವು ಊಹಿಸಿ. ಇತ್ತೀಚೆಗೆ ತಾನೇ ನನ್ನ ಸೋದರ ಸಂಬಂಧಿ ಉಮಾ ಅಂತ, ಆಕೆಯ ಗಂಡ 76 ವರ್ಷ, ಆಕೆಗೆ ಕೋವಿಡ್ ಬಂತು. ಮಗ ಇಂಗ್ಲೆಂಡ್ನಲ್ಲಿದ್ದ, ತಾಯಿ ನೋಡೋಕ್ಕೋಸ್ಕರ ಅಲ್ಲಿಂದ ಓಡ್ ಬಂದ, ಚಿಕಿತ್ಸೆ ಶುರು ಮಾಡಿಸ್ದ. 3ನೇ ದಿವಸ ತಂದೆಗೆ ಇನ್ಫೆಕ್ಷನ್ ಆಯಿತು. ಇವೆಂಟ್ ಇನ್ ಟು ಡೆಲಿರಿಯಸ್ ಸ್ಟೇಟ್. ಗೊಂದಲ, ಕನ್ಫ್ಯೂಷನ್ನು, ಹುಚ್ಚುಚ್ಚ ಮಾತಾಡೋದು, ಆ ಸ್ಥಿತಿಗೆ ಹೋದ. ಎಂಕೆಫೆಲೋಪತಿ ಅಂತ ಡಯಾಗ್ನೋಸ್ ಮಾಡಿದ್ರು. ಆಮೇಲೆ ಲಂಗ್ ಇನ್ಫೆಕ್ಷನ್ ಪಾಸಿಟಿವ್ ಬಂತು. ಆಮೇಲೆ ತೀರ್ಕೊಂಡ್ರು. ಸೊ ಮಗ ಬಂದಿದ್ದು ತಾಯಿಯನ್ನ ಆರೈಕೆ ಮಾಡಲಿಕ್ಕೆ, ಆದರೆ ಸತ್ತು ಹೋದದ್ದು ತಂದೆ. ಹಾಗೆ ಉಮಾ ತಮ್ಮ, ಆತ ಇವ್ರ ಮನೆ ಬಂದು 2 ಸತಿ ಭೇಟಿ ಮಾಡಿ ಹೋದ. ಅವನು ಇನ್ಫೆಕ್ಷನ್ ಆಗಿ 24 ಗಂಟೆ ಒಳಗಾಗಿ ತೀರ್ಕೊಂಡ. ಈ ರೀತಿ ಅನೇಕ ಕುಟುಂಬಗಳು ಮಾನಸಿಕ ಆಘಾತಗೊಳಗಾಗ್ತವೆ. ಸಾವು ಯಾರೂ ನಿರೀಕ್ಷೆ ಮಾಡಿರೋದಿಲ್ಲ. ಟಕ್ಕನೆ ಸಾವು ಬಂದಾಗ, ಕೋವಿಡ್ ಸಾವು ಬಂದಾಗ ಇಡೀ ಫ್ಯಾಮಿಲಿ ಶಾಕ್ಗೊಳಗಾಗುತ್ತೆ, ಮಾನಸಿಕ ಆಘಾತಗೊಳಗಾಗುತ್ತೆ. ದುಡಿಯುವ ವ್ಯಕ್ತಿಯನ್ನ ಕಳ್ಕೊಳ್ತಾರೆ, ಅಥವಾ ಆಧಾರ ಸ್ತಂಭವನ್ನು ತಾಯಿಯನ್ನ ಕಳ್ಕೊಳ್ತಾರೆ, ಮಕ್ಕಳನ್ನು ಕಳ್ಕೊಳ್ತಾರೆ. ಈಗ ಸಾವು ಮೊದಲನೇನಲ್ಲಿ 60 ವರ್ಷ ಆದ್ಮೇಲೆ ಬರ್ತಾ ಇತ್ತು, 70 ವರ್ಷ ಆದ್ಮೇಲೆ ಕೋಮಾರ್ಬಿಡಿಟಿ ಇದ್ರೆ ಮಾತ್ರ ಬರ್ತಾ ಇತ್ತು. ಈಗ ಯಾವ ಕೋಮಾರ್ಬಿಡಿಟಿ ಟ್ಯಾಬ್ಲೆಟ್ಸ್ ಇರ್ಬೇಕಾದಿಲ್ಲ, BP ಇರ್ಬೇಕಾದಿಲ್ಲ, ಉಸಿರಾಟದ ಸಮಸ್ಯೆ ಇರ್ಬೇಕಾದಿಲ್ಲ. ಚೆನ್ನಾಗಿ ಆರೋಗ್ಯವಾಗಿ ಇದ್ದಂತ ಮಧ್ಯವಯಸ್ಕರು ಅಥವಾ ವಯಸ್ಕರಲ್ಲೇ ಈಗ ಕೋವಿಡ್ ನಿಂದಾಗಿ ಸಾವುಗಳು ಸಂಭವಿಸ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಮತ್ತು ಆ ಕುಟುಂಬಗಳ ಪರಿಸ್ಥಿತಿನ ನಾವು ಊಹಿಸ್ಕೊಳ್ಬಹುದು. ಸತ್ತಾಗ ಈಗ ಮುಖ ನೋಡೋದಕ್ಕೂ ಅವಕಾಶ ಇರೋದಿಲ್ಲ, ಬರೀ 2-3 ಮಾತ್ರ ಹೋಗ್ಬೋದು. ಅವರು ಅಲ್ಲಿ 24 ಗಂಟೆ 48 ಗಂಟೆ ಬಾಡಿ ಬಂದ್ ಮಾಡ್ಬೇಕು ಅಂದ್ರೆ ಕಾಯ್ಬೇಕಾಗತ್ತೆ. ಈ ಒಂದು ಅತ್ಯಂತ ಸಂಕಷ್ಟಕರ ಪರಿಸ್ಥಿತಿಯನ್ನ ಜನ ಎದುರಿಸೋದನ್ನ ನೋಡಿ ಕೇಳಿ ಅನೇಕ ಜನರ ಭಯ ತಾರಕಕ್ಕೇರಿದೆ. ಹಾಗೆ 15 ದಿವಸದಿಂದ ಇನ್ನು 15 ದಿವಸ ಕಾಲ ನಾವು ಲಾಕ್ಡೌನ್, ಸೆಮಿ ಲಾಕ್ಡೌನ್ ಇದ್ದೇವೆ. ಕೇಳಿಸ್ತಾ ಇದೆಯಾ? ಹಲೋ ಸರ್, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ಓಕೆ, ಬನ್ನಿ ಸುನೀಲ್, ಬನ್ನಿ ಸರ್. ಆಡಿಯೋ ವಿಡಿಯೋ 2 ಕ್ಲಿಯರ್ ಇದೆ. 2 ಕ್ಲಿಯರ್ ಇದೆ. ಪ್ರೆಸೆಂಟೇಷನ್ ಕ್ಲಿಯರ್ ಇದೆ, ಮೂವ್ ಆಗ್ತಾ ಇದೆ. ಹೌದು. ಸರ್, ಪ್ರೆಸೆಂಟೇಷನ್ ಫುಲ್ ಸ್ಕ್ರೀನ್ ಮಾಡಿ. ಓಕೆ ಸರ್. ಸೊ
ಇಂಥ ಸಂಕಷ್ಟಮಯ ಸಮಯದಲ್ಲಿ ನಾವು ಪ್ರತಿಯೊಬ್ಬರು ಕೂಡ, ನಮ್ಮಲ್ಲಿ ಕೆಲವರು ವೈದ್ಯರಿದ್ದೇವೆ ಅಥವಾ ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡೋರಿದ್ದೇವೆ, ಜನಸಾಮಾನ್ಯರಿದ್ದೀರಿ, ಅದು ಜನಗಳಿಗೆ ತಿಳುವಳಿಕೆ ಹೇಳತಕ್ಕಂತ ಸ್ಥಾನಮಾನದಲ್ಲಿದ್ದೀರಿ. ಹಾಗಾಗಿ ಕೋವಿಡ್ ಎದುರಿಸಬೇಕಾದ್ರೆ ಕೋವಿಡ್ ಹಾಕಿರ್ತಕ್ಕಂಥ ಸವಾಲನ್ನ ನಾವು ಸ್ವೀಕಾರ ಮಾಡಿ ಅದ್ರ ಜೊತೆ ಹೋರಾಟ ಮಾಡಬೇಕು ಅಂತಂದ್ರೆ ಮಾನಸಿಕ ನೆಮ್ಮದಿ ಬಹಳ ಬಹಳ ಮುಖ್ಯ ಆಗತ್ತೆ. ಮನಸ್ಸು ಪ್ರಶಾಂತವಾಗಿರ್ಬೇಕು, ಮನಸ್ಸು ಸಮಾಧಾನ ಚಿತ್ತರಾಗಿರ್ಬೇಕು. ಆಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗೆ ನಾವು ಭಯಕ್ಕೆ ಒಳಗಾಗ್ದೇನೆ, ಭಯದ ಲಕ್ಷಣಗಳಿಗೆ ಒಳಗಾಗ್ದೇನೆ ನಮ್ಮ ಪೂರ್ಣ ಸಾಮರ್ಥ್ಯವನ್ನ ಬಳಸಿಕೊಂಡು ಕೋವಿಡ್ ಬಂದರೂ ಕೂಡ, ಕೋವಿಡ್ ಇಂದ ಮನೆಯೊಬ್ಬರು ಸಫರ್ ಆದ್ರೂ ಕೂಡ ಅಥವಾ ಮನೆಯಲ್ಲಿ ಒಬ್ಬರು ಸತ್ರು ಕೂಡ ನಾವು ಅದನ್ನ ಧೈರ್ಯವಾಗಿ ಹಾಗೆ ಒಂದು ರೀತಿಯ ಸ್ಥಿತಪ್ರಜ್ಞತೆಯಿಂದ ಎದುರಿಸತಕ್ಕಂತ ಸ್ಥಿತಿಯನ್ನ ನಾವು ಮುಟ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಮತ್ತು ಕೋವಿಡ್ ತಂದಿರ್ತಕ್ಕಂಥ ಅನೇಕ ಕಷ್ಟಗಳು, ಏನೇನು ಕಷ್ಟ ಇದೆ. ಒಂದು, ಅವತ್ತು ದುಡಿದು ಅವತ್ತು ಊಟ ಮಾಡ್ತಕ್ಕಂಥ ಜನಕ್ಕೆ ಆಹಾರವಿಲ್ಲ, ಆದಾಯವಿಲ್ಲ, ಆಹಾರವಿಲ್ಲ, ಕೆಲಸವಿಲ್ಲ, ಉದ್ಯೋಗವಿಲ್ಲ. ಸುಮಾರು ಬೆಂಗಳೂರಿಂದಾನೇ ಸುಮಾರು 10 ಲಕ್ಷ ಜನ ಈಗ ವಾಪಸ್ ಹೋಗಿದ್ದಾರೆ, ಹಳ್ಳಿಗೆ ಹೋಗಿದ್ದಾರೆ. ಇಲ್ಲಿ ಕೆಲಸ ಮಾಡ್ತಿದ್ದವರು, ತಮ್ಮ ಬದುಕನ್ನ ಕಟ್ಕೊಳ್ತಿದ್ದಂತ 10 ಲಕ್ಷ ಮಂದಿ ಸಿಕ್ಕ ವಾಹನಗಳನ್ನ ಹಿಡಿದು ಊರಿಗೂ ವಾಪಸ್ ಹೋಗಿದ್ದಾರೆ. ಏನ್ ಮಾಡ್ತಾರೆ, ಹೇಗೆ ಬದುಕ್ತಾರೆ, ಅಲ್ಲಿ ಅವ್ರ ಊಟ ಹೇಗ್ ಸಿಗತ್ತೆ, ಆದಾಯ ಹೇಗಿರುತ್ತೆ ಗೊತ್ತಿಲ್ಲ. ಹಾಗೆ ಹಣಕಾಸಿನ ಏರುಪೇರು ಎಲ್ಲ ಕಳೆದ ವರ್ಷ ಎಲ್ಲಾ ಉದ್ಯಮಗಳು ನೆಲ ಕಚ್ಚಿದ್ದು, ಎಲ್ಲಾ ವ್ಯಾಪಾರಸ್ಥರು ನಷ್ಟ ಮಾಡ್ಕೊಂಡ್ರು. ಇನ್ನಿತರೆ ವ್ಯಾಪಾರಿಗಳು ಹೊತ್ತಿಗೆ ಊಟ ಇಲ್ದೇನೆ, ಆದಾಯ ಇಲ್ದೇನೆ ನರಳಿದ್ರು. ಹಾಗಾಗಿ ಇದರಿಂದ ಮನಸ್ಸು ಇನ್ನಷ್ಟು ಪ್ರಕ್ಷುಬ್ಧ ಆಗುತ್ತೆ. ಒಂದ್ ಕಡೆ ಇನ್ಫೆಕ್ಷನ್ ಬರ್ತಕ್ಕಂಥ ಕಾಯಿಲೆಯಿಂದ ಬರ್ತಕ್ಕಂಥ ಸಾವು ಒಂದು ಭಯವಾಯ್ತು ಅಂತಂದ್ರೆ ಇದು ಇನ್ನೊಂದು ಭಯ. ಸೊ ಹಾಗಾಗಿ ಇದ್ರ ಬಗ್ಗೆ ನಾವೇನ್ ಮಾಡ್ಬೇಕು. ಹಾಗೆ ಕೋವಿಡ್ ಪೀರಿಯಡ್ ನಲ್ಲಿ ಇವನ್ ಕಳೆದ ವರ್ಷ ಮತ್ತೆ ಈಗಲೂ ಕೂಡ ನಮ್ಮ ಅನುಭವ ಸಮಾಜದ ಸೆಂಟರ್ನಲ್ಲಿ ಅಥವಾ ಇಡೀ ಸಮಾಜದ ಅನುಭವ, ನಮ್ಮ ಇಂಡಿಯಾ ಒಂದೇ ಅಲ್ಲ, ಎಲ್ಲಾ ದೇಶಗಳಲ್ಲಿ ಸಂಬಂಧಗಳು ಹಾಳಾಗ್ತಾ ಇದೆ. 24 ಗಂಟೆ ಗಂಡ ಹೆಂಡತಿ ಮನೆಯ ಒಳಗಡೆ ಇರಬೇಕು, ಹೊರಗಡೆ ಬರುವಂಗಿಲ್ಲ, ವರ್ಕ್ ಫ್ರಮ್ ಹೋಮ್. ಹಾಗಾಗಿ ಗಂಡ ಹೆಂಡತಿ ನಡುವೆ ಸಂಬಂಧ ಹಾಳಾಗ್ತಾ ಇದೆ, ಫೈಟಿಂಗ್ ಜಾಸ್ತಿ ಆಗ್ತಾ ಇದೆ, ಮಹಿಳೆಯರ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ. ಹಾಗೆ ಮಕ್ಕಳ ಮೇಲೆ ಕೂಡ ಮಕ್ಕಳು ಕೂಡ ಸಾಕಷ್ಟು ಕಷ್ಟಕ್ಕೊಳಗಾಗಿದ್ದಾರೆ. ಶಾಲೆ ಇಲ್ಲ, ಆಟವಿಲ್ಲ, ಪಾಠವಿಲ್ಲ, ಆನ್ಲೈನ್ ಕ್ಲಾಸ್ ಯಾರಿಗೂ ಅರ್ಥವಾಗೋದಿಲ್ಲ, ಮನೆ ಒಳಗಡೆನೆ ಇರಬೇಕು, ಹೊರಗಡೆ ಬರುವಾಗಿಲ್ಲ. ಈ ರೀತಿ ಅನೇಕ ಕುಟುಂಬಗಳಲ್ಲಿ ಕೋವಿಡ್ ಇಂದಾಗಿ ತಂದೆ ತಾಯಿ ಮಕ್ಕಳ ನಡುವೆ ಸಂಬಂಧ, ಹಾಗೆ ಗಂಡ ಹೆಂಡತಿ ಸಂಬಂಧ, ಹಾಗೆ ಹಿರಿಯರು. ಈಗ ಅನೇಕ ಕುಟುಂಬಗಳಲ್ಲಿ ಹಿರಿಯರು ಒಂದು ದೊಡ್ಡ ಹೊರೆಯಾಗಿದ್ದಾರೆ. ಇದು ಕೋವಿಡ್ ನಲ್ಲಿ ಆದಾಯನೇ ಕಮ್ಮಿ, ಇನ್ನ ವಯಸ್ಸಾದವರಿಗೆ ಅವ್ರಿಗೆ ಚಿಕಿತ್ಸೆ ಕೊಡಿಸ್ಬೇಕು, ಔಷಧಿ ತರಬೇಕು, ಅವ್ರು ನೋಡ್ಕೊಡ್ಬೇಕು. ಮತ್ತೆ ಇವತ್ತು ಬೆಳಿಗ್ಗೆ ಹೋಗ್ಲಿಕ್ಕೆ ಹೇಳ್ತಾ ಇದ್ರು, ಸರ್ ಮನೇಲಿ ಹಿರಿಯರಿದ್ದಾರೆ, ಹೊರಗಡೆ ಹೋಗ್ಬೇಡಿ ಅಂತಂದ್ರೆ ಮಾತು ಕೇಳಲ್ಲ ಸರ್, ಹೊರಟೋಗ್ತಾರೆ. ಮಾಸ್ಕ್ ಹಾಕೊಳ್ಳಿ ಅಂತಂದ್ರೆ ಹಾಕೊಳ್ಳಲ್ಲ ಸರ್, ಟೈಮ್ ಸರಿ ಊಟ ಮಾಡಲ್ಲ ಸರ್. ಏನ್ ಸರ್ ಮಾಡೋದು, ವಯಸ್ಸಾಗಿದೆ, ಹೆಚ್ಚಿಗೆ ಹೋಯ್ತು ಅಂತಂದ್ರೆ ಸಿಟ್ ಮಾಡ್ಕೊಡ್ತಾರೆ, ಅಲಕ್ಷ್ಯ ಮಾಡ್ತಾರೆ, ಏನ್ ಸರ್ ಮಾಡೋದು. ಹಾಗೆ ಉದ್ಯೋಗ. ಸೊ ಉದ್ಯೋಗದಲ್ಲಿ ಕೂಡ ಅನೇಕರಿಗೆ ಉದ್ಯೋಗದ ಅಭದ್ರತೆ. ಇವತ್ತು ಉದ್ಯೋಗ ಇದೆ, ಅರ್ಧ ಸಂಬಳ ಕೊಡ್ತೇವೆ, ನಾಳೆ ಫುಲ್ ಸಂಬಳ ಎಲ್ಲ ಮನೆಗೆ ಹೋಗಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಕೀಳರಿಮೆ, ಹಾಗೆ ನೆಗೆಟಿವ್ ಆಲೋಚನೆಗಳು, ಒಂಟಿತನ. ಕೋವಿಡ್ ತಂದಿರ್ತಕ್ಕಂಥ ಇನ್ನೊಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಒಂಟಿತನ. ಯಾಕೆಂದ್ರೆ ನಾವೀಗ ಒಂದು ಮಿತ್ರದ ಜೊತೆ ಮಾತಾಡುವಾಗಿಲ್ಲ, ನಾವು ಇನ್ನೊಬ್ಬರ ಮನೆಗೆ ಹೋಗೋಗಿಲ್ಲ, ಬೇರೆಯವ್ರ ನಮ್ಮ ಮನೆ ಬರುವಾಗಿಲ್ಲ, ಒಂಟಿತನ. ಹಾಗೆ ಆಸರೆ ಇಲ್ಲ. ಅನೇಕರು ಒಬ್ಬೊಬ್ಬರೇ ಇರ್ತಕ್ಕಂಥವ್ರು ಅಥವಾ ಹಿರಿಯರು ಇರ್ತಕ್ಕಂಥ ಮನೆಗಳಲ್ಲಿ ಅವ್ರಿಗೆ ಯಾವ ಆಸರೆನೂ ಇಲ್ಲ, ಯಾರು ಅವರಿಗೆ ಔಷಧ ತಂದು ಕೊಡೋದಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗೋರಿಲ್ಲ, ಆರೈಕೆ ಮಾಡೋರಿಲ್ಲ. ಹಾಗೆ ನೆಗೆಟಿವ್ ಆಲೋಚನೆ. ಕೋವಿಡ್ ಬಂದ ತಕ್ಷಣ ಬರೀ ನೆಗೆಟಿವ್ ಆಲೋಚನೆ, ಮುಖ್ಯವಾಗಿ ಪತ್ರಿಕೆಗಳಲ್ಲಿ ಮತ್ತೆ ಟಿವಿನಲ್ಲಿ ಏನ್ ನೋಡ್ತೇವೆ ಅದು ನಮಗೂ ಆಗ್ಬಹುದು, ನಾವು ಅಂತ ದುಸ್ಥಿತಿಯನ್ನ ಮಟ್ಟಬಹುದು ಅಂತಕ್ಕಂಥ ನೆಗೆಟಿವ್ ಆಲೋಚನೆ, ಅದರಿಂದ ವಾಪಸ್ ಬರಬಲ್ಲವೇ, ಅಥವಾ ಈಗ
ಎಲ್ಲರೂ ಈಗ ಸರ್ಕಾರನ ಬೈತಿದ್ದೇವೆ, ಹಾಗೆ ವೈದ್ಯಕೀಯ ವ್ಯವಸ್ಥೆಯನ್ನು ಬೈತಿದ್ದೇವೆ. ಏಕೆಂದ್ರೆ ಇಂಡಿಯಾದಲ್ಲಿ ಈಗ ವೈದ್ಯಕೀಯ ವ್ಯವಸ್ಥೆ ಮುರಿದು ಹೋಗ್ತಕ್ಕಂಥ ಅಥವಾ ನಿಷ್ಕ್ರಿಯವಾಗ್ತಕ್ಕಂಥ ಸ್ಥಿತಿಯನ್ನು ಅಂಚನ್ನ ಮಟ್ಟಿಬಿಟ್ಟಿದೆ. ಎಂಟೈರ್ ಮೆಡಿಕಲ್ ಸಿಸ್ಟಮ್ ಈಸ್ ಬ್ರೇಕಿಂಗ್ ಡೌನ್. ಒಂದು ಮೊದಲನೇ ಅಲೆಯಲ್ಲಿ ಸರ್ಕಾರಿ ವೈದ್ಯ ವ್ಯವಸ್ಥೆ ಉತ್ತಮ ಆಯಿತು. ಪ್ರಾಥಮಿಕ ಆರೋಗ್ಯ ಕೇಂದ್ರ, PHUಗಳಲ್ಲಿ, PSCಗಳಲ್ಲಿ, CSCಗಳಲ್ಲಿ, ತಾಲೂಕು ಹಾಸ್ಪಿಟಲ್ಗಳಲ್ಲಿ ಇಂಪ್ರೂವ್ಮೆಂಟ್ ಆಯಿತು. ಕೋವಿಡ್ ಸವಾಲನ್ನ ಬಹಳ ಚೆನ್ನಾಗಿ ಸ್ವೀಕಾರ ಮಾಡಿದ್ರು. ಹಾಗೆ ಜನಗಳಲ್ಲಿ ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಒಂದು ಒಳ್ಳೆ ಅಭಿಪ್ರಾಯ ಪರವಾಗಿ ನಡ್ಕೊಂಡ್ರು. ಅದು ಎರಡನೇ ಅಲೆಯಲ್ಲಿ ಅದನ್ನ ನಾವು ಕಾಣ್ತಾ ಇಲ್ಲ. ಈಗ ದೇ ಆರ್ ಬ್ರೇಕಿಂಗ್ ಡೌನ್. ಮೊದಲನೇ ದಿನದಲ್ಲಿ ಸಾಕಷ್ಟು ವೈದ್ಯರು 3-4 ದಿವಸ ಆಸ್ಪತ್ರೆಗೆ ಉಳ್ಕೊಂಡ್ರು, ಮನೆಗೆ ಹೋಗ್ಲಿಲ್ಲ, ಹೆಂಡತಿ ಮುಖ ನೋಡ್ಲಿಲ್ಲ, ಗಂಡನ ಮುಖ ನೋಡ್ಲಿಲ್ಲ, ಮಕ್ಕಳ ಮುಖ ನೋಡ್ಲಿಲ್ಲ. 24 ಗಂಟೆ ಅವಿರತವಾಗಿ ಕೆಲಸ ಮಾಡಿ, ನರ್ಸಿಂಗ್ ಸ್ಟಾಫ್ ಅಥವಾ ಬೇರೆ ಸ್ಟಾಫ್ ಕೂಡ ಕೆಲಸ ಮಾಡಿ ಸಹಿ ಅನಿಸ್ಕೊಂಡ್ರು. ಎರಡನೇ ಅಲೆನಲ್ಲಿ ಗವರ್ಮೆಂಟ್ ವ್ಯವಸ್ಥೆ ಕೂಡ ದುರ್ಬಲಗೊಳ್ತಾ ಇದೆ. ಯಾಕೆಂದ್ರೆ ಔಷಧಿಗಳಿಲ್ಲ, ICU ಬೆಡ್ ಸಂಖ್ಯೆ ಬಹಳ ಕಡಿಮೆ, ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಇದೆ ಮತ್ತು ಅಸಹಾಯಕತೆ. ಅದೇ ಪ್ರೈವೇಟ್ ಸೆಕ್ಟರ್ ಇದೊಂದು ದುರಂತ ನಮ್ಮ ದೇಶದಲ್ಲಿ ಅಥವಾ ಹಲವಾರು ದೇಶಗಳಲ್ಲಿ. ಖಾಸಗಿ ವೈದ್ಯಕೀಯ ವ್ಯವಸ್ಥೆ ಅದು ಬರೀ ಸಮಾಜ ಮುಖ್ಯ ಆಗುವುದಿಲ್ಲ, ಬರೀ ಹಣದ ಮುಖ್ಯ ಆಗಿದೆ ಅಥವಾ ಧನದಾಹ ಖಾಸಗಿ ಆಸ್ಪತ್ರೆಗಳಲ್ಲಿ ಕಾಣ್ತಾ ಇದ್ದೇವೆ. 3 ಲಕ್ಷದಿಂದ 10 ಲಕ್ಷ 15 ಲಕ್ಷ ತನಕ ಚಾರ್ಜ್ ಮಾಡ್ತಾರೆ. ಹಾಗೆ ರೋಗಿಯ ಸ್ಥಿತಿಯನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಹಾಗೆ ಇಂಜೆಕ್ಷನ್ ಇದ್ರೂ ಕೂಡ ಇಲ್ಲ ಅಂತ ಹೇಳ್ತಾರೆ, ಪ್ರೊಮನೆ ಅಂತ ಹೇಳ್ತಾರೆ. ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನಮ್ಮಲ್ಲಿ ರೆಮಿಡಿಸಿವಿರ್ ಇಂಜೆಕ್ಷನ್ ಇಲ್ಲ, ಹೋಗ್ತೋಮನಿ ಬೆಡ್ಡು ಕೂಡ ಡಿಸ್ಟರ್ಬ್ ಆಗ್ತಾ ಇದೆ. ಮ್ಯೂಟ್ ಮಾಡ್ಕೊಳ್ಳಿ. ಸ್ವಲ್ಪ ಬೇರೆಯವರು ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಹಲೋ, ಮ್ಯೂಟ್ ಮಾಡ್ಕೊಳ್ಳಿ. ಜಾನಕಿ ಹೊಸೂರವರು ಪ್ಲೀಸ್ ಮ್ಯೂಟ್ ಮಾಡಿ. ಹಾಗೆ ಸರ್ಕಾರ ಕೂಡ ಖಾಸಗಿ ಆಸ್ಪತ್ರೆ ವ್ಯವಸ್ಥೆಯ ವಿರುದ್ಧ ಮಂಡಿಯೂರಿ ಕುಳಿತುಕೊಂಡಿದೆ. ಸುಗ್ರೀವಾಜ್ಞೆ ಪಾಸ್ ಮಾಡಿ ಅವ್ರ ಮೇಲೆ ನೀವು ಕೋವಿಡ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಡ್ಲೇಬೇಕು ಅಂತಕ್ಕಂಥ ಆದೇಶ ಹೊರಡ್ಸಕ್ಕಂಥ ಧೈರ್ಯ ಸರ್ಕಾರ ಮಾಡ್ತಾ ಇಲ್ಲ. ಅಥವಾ ಆಸ್ಪತ್ರೆಯನ್ನು ತಮ್ಮ ಅವಶ್ಯಕತೆ ಇಟ್ಕೊಂಡು ನಡೆಸಕ್ಕಂತಹ ಧೈರ್ಯವನ್ನು ತೋರಿಸ್ತಾ ಇಲ್ಲ. ಬರೀ ವಿನಂತಿ ಅಥವಾ ಕ್ರಮ ಕೈಗೊಳ್ತೇವೆ ಅಂತಾನೆ ಹೇಳ್ತಾ ಹೋಗ್ತಿದ್ದಾರೆ. ಖಾಸಗಿ ವೈದ್ಯಕೀಯ ವ್ಯವಸ್ಥೆಯ ಶೋಷಣೆ ಬಿಡದೆ ಮುಂದುವರೆದಿದೆ. ಅವುಗಳ ಮುಂದೆ ಜನ ಅಸಹಾಯಕರಾಗ್ತಿದ್ದಾರೆ. ಮೊನ್ನೆ ಪೇಪರ್ನಲ್ಲಿ ಗಂಡ ಸತ್ತಿದ್ದಾರೆ, 4 ಲಕ್ಷ ಬಿಲ್ ಬಂತು. ಹೆಂಡತಿ ಜನ ನೀವೇ ಇಟ್ಕೊಳ್ಳಿ ಅಂತ ವಾಪಸ್ ಹೋಗಿ 4 ಲಕ್ಷ ಎಲ್ಲಿ ಹಂಚ್ತಾರೆ ಅವರು. ಈ ರೀತಿ ವೈದ್ಯಕೀಯ ವ್ಯವಸ್ಥೆ ಬ್ರೇಕ್ ಡೌನ್ ಆಗ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ. ವೈದ್ಯರು ತಮ್ಮ ಆತ್ಮಸ್ಥೈರ್ಯವನ್ನ ಕಳ್ಕೊಳ್ತಿದ್ದಾರೆ. ಖಾಸಗಿಯವರು, ಖಾಸಗಿನಲ್ಲಿ ಕೂಡ ಅನೇಕ ವೈದ್ಯರು ನನಗೆ ಹೇಳ್ತಾರೆ, ಸರ್ ವಿ ಆರ್ ಹೆಲ್ಪ್ಲೆಸ್. ನಾವು ಚಿಕಿತ್ಸೆ ಕೊಡೋಷ್ಟೇ ನಮ್ಮ ಕೆಲಸ. ಎಷ್ಟು ಬಿಲ್ ಮಾಡ್ತಾರೆ, ಹೇಗೆ ವಸೂಲು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಸರ್. ನಾವೇನಾದ್ರೂ ಬಾಯಿ ಸೈನ್ ಮಾಡಿದ್ರೆ ನೀವು ಬರ್ಬೇಕು, ಮನೆಗೆ ಹೋಗಿ ಅಂತ ಹೇಳ್ತಾರೆ. ನಮ್ಮ ಜಾಬು ಕೂಡ ಸುರಕ್ಷಿತವಾಗಿಲ್ಲ. ಹಾಗಾಗಿ ಜಸ್ಟ್ ವಿ ಹ್ಯಾವ್ ಟು ಫಾಲೋ ದ ಇನ್ಸ್ಟ್ರಕ್ಷನ್ ಗಿವನ್ ಬೈ ದ ಮ್ಯಾನೇಜ್ಮೆಂಟ್. ಈ ರೀತಿ ಇನ್ನೊಂದು ಜನಗಳಲ್ಲಿ ಅಸಹಾಯಕತೆಯನ್ನ ಉತ್ಪತ್ತಿ ಮಾಡ್ತಾ ಇದೆ, ಕ್ರೋಧವನ್ನು ಉತ್ಪತ್ತಿ ಮಾಡ್ತಾ ಇದೆ. ಜನ ವೈದ್ಯರ ಮೇಲೆ, ವೈದ್ಯಕೀಯ ಆಸ್ಪತ್ರೆಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಆ ಒಂದು ಸಂದರ್ಭ. ಹಾಗೆ ಧನದಾಹಿ ಜನ ಔಷಧಿಗಳನ್ನ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಆಂಬ್ಯುಲೆನ್ಸ್ ಡ್ರೈವರ್ಸು 15-20 ಸಾವಿರ ಕೇಳ್ತಿದ್ದಾರೆ 5 ಕಿಲೋಮೀಟರ್ ಸಾಗಿಸೋದಿಕ್ಕೆ. ಈ ರೀತಿ ಅಸಹಾಯಕತೆ, ನೆಗೆಟಿವ್ ಆಲೋಚನೆಗಳು, ಹಾಗೆ ಒಂಟಿತನ, ಆಸೆ ಇಲ್ಲ ಅಂತಕ್ಕಂಥ ಸಮಸ್ಯೆ ನಾವು ಕಾಣ್ತಾ ಇದ್ದೇವೆ. ಸುನೀಲ್, ಸ್ಲೈಡ್ ಮೂವ್ ಆಗ್ತಾ ಇಲ್ಲ. ಹಾಗೆ ಜನಗಳಲ್ಲಿ ಭಯದ ಜೊತೆಗೆ ಒಂದು ಆಂಗರ್ ಶುರುವಾಗಿದೆ, ಕೋಪ ಶುರುವಾಗಿದೆ, ಹಾಗೆ ದುಃಖ ಶುರುವಾಗಿದೆ, ಹಾಗೆ ಗಿಲ್ಟ್. ನಮ್ಮ ತಂದೆಯನ್ನ ಇನ್ನೂ ಒಳ್ಳೆಯ ಆಸ್ಪತ್ರೆಗೆ ಸೇರಿಸಿದ್ರೆ ಬದುಕ್ತಾ ಇದ್ರೆ ಏನೋ, ನನ್ನ ಹೆಂಡತಿಯನ್ನ ಒಳ್ಳೆ ಡಾಕ್ಟರ್ ನೋಡಿದ್ರೆ ಉಳಿಸ್ಕೊಳ್ತಾ ಇದ್ರೆ ಏನೋ, ಅಥವಾ ಕೇಳಿದ ತಕ್ಷಣ ಔಷಧ ಸಿಕ್ಕಿದ್ರೆ ಬದುಕ್ತಾ ಇದ್ರೆ ಏನೋ. ಸಾವಿಗೆ ನಾವು ಕಾರಣ ಆದ್ವಿ, ಸಾವಿಗೆ ಸರ್ಕಾರವೂ ಕಾರಣ ಆಯ್ತು.
ಈಗ ಸುಪ್ರೀಂ ಕೋರ್ಟೇ ಡೆಲ್ಲಿ ಸರ್ಕಾರದ ಬಗ್ಗೆ ಚಾಟಿ ಬೀಸಿದೆ. ನೀವು ಸರ್ಕಾರ ಕೊಲೆ ಮಾಡ್ತಾ ಇದೆ, ಜನಗಳನ್ನ ಅಸಹಾಯಕತೆ ಹಂಚಿಕೆ ದೂಡ್ತಾ ಇದ್ದೀರಿ, ಸರಿಯಾದ ವ್ಯವಸ್ಥೆ ಮಾಡ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟೇ ಚಾಟಿ ಬೀಸಿದೆ. ಈ ರೀತಿ ಎಲ್ಲೆಡೆ ಸಂಬಂಧಪಟ್ಟಲ್ಲಿ ಗಿಲ್ಟ್ ಫೀಲಿಂಗ್, ತಪ್ಪಿತಸ್ಥ ಭಾವನೆ, ಹಾಗೆ ದುಃಖ, ಹಾಗೆ ಭಯ ಮತ್ತೆ ಕೋಪ. ಸೊ ಇದಾದಾಗ ನಿಮಗೆ ಇಡೀ ಹಾರ್ಮೋನ್ ವ್ಯವಸ್ಥೆ ವ್ಯತ್ಯಾಸ ಆಗುತ್ತೆ. ನಂತರ ಇರ್ತಕ್ಕಂಥ ಕಾಯಿಲೆಗಳೆಲ್ಲ ಹೃದಯ ವ್ಯತ್ಯಾಸ ಆಗುತ್ತೆ, ಶ್ವಾಸಕೋಶ ತೊಂದರೆ ಆಗುತ್ತೆ, ಕೋವಿಡ್ ಹಾಳು ಮಾಡುತ್ತೆ, ಜೊತೆಗೆ ನೆಗೆಟಿವ್ ಎಮೋಷನ್ಸ್ ಕೂಡ ಉಸಿರಾಟಕ್ಕೆ ಸಮಸ್ಯೆ ತಂದೊಡ್ಡುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಶುರುವಾಗುತ್ತೆ, ಕೀಲುಬೇನೆ ಶುರುವಾಗುತ್ತೆ, ತಲೆನೋವು ಶುರುವಾಗುತ್ತೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ. ಇವತ್ತು ಇಮ್ಯುನೋ ಬೂಸ್ಟರ್ಸ್, ಇಮ್ಯುನೋ ಎನ್ಹಾನ್ಸರ್ಸ್ ಅಂತ ಹೇಳಿ ಎಲ್ಲಾ ಸಿಸ್ಟಮ್ನವರು ಮಾರ್ಕೆಟ್ಗೆ ಅನೇಕ ವಸ್ತುಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದನ್ನು ತಗೊಳ್ಳಿ, ನಿಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಅದನ್ನು ಕುಡೀರಿ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಶುಂಠಿ ಕಷಾಯ ಕುಡೀರಿ, ಇಲ್ಲ ನಿಂಬೆಹಣ್ಣು ರಸ ಬಿಟ್ಕೊಳ್ಳಿ. ಸೊ ಈ ರೀತಿ ಜನಗಳಿಗೆ ಮೂಗಿನ ತುದಿಗೆ ತುಪ್ಪ ಸವರಿ ತಮ್ಮ ಎಲ್ಲಾ ಪ್ರಾಡಕ್ಟ್ಸ್ ಅನ್ನು ಮಾರ್ತಾ ಇದ್ದಾರೆ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಅಂತ. ಅದು ಅವ್ರು ಯಾರಿಗೂ ಗೊತ್ತಿಲ್ಲ. ಇಮ್ಯುನಿಟಿ ಜಾಸ್ತಿ ಆಗ್ತಕ್ಕಂಥದ್ದು ಒಂದ್ ದಿವಸ ಆಗೋದಿಲ್ಲ. ಒಂದ್ ದಿವಸ ನೀವು ನಿಂಬೆಹಣ್ಣು ರಸ ಹಾಕೊಂಡ್ಬಿಟ್ರೆ, ಒಂದ್ ದಿವಸ ಒಂದು ವಾರ ನೀವು ಶುಂಠಿ ಕಷಾಯ ಕುಡಿದ್ರೆ ಅಥವಾ ತುಳಸಿ ರಸದ ಕಷಾಯ ಕುಡಿದ್ರೆ ನಿಮ್ಮ ಇಮ್ಯುನಿಟಿ ಏನು ಜಾಸ್ತಿ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ನಿಮ್ಮ ಇಡೀ ಜೀವನ ಶೈಲಿ ಹಾಗೆ ಇತ್ತೀಚಿನ ನಿಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಪರಿಹಾರ ಏನು? ಸೊ ಮುಂದಿನ 15 ಪರಿಹಾರಗಳನ್ನ ತಾವು ದಯವಿಟ್ಟು ಗಮನಿಸಬೇಕು. ಇದನ್ನ ಎಲ್ರಿಗೂ ಹೇಳಬೇಕಾಗತ್ತೆ. ಸೊ ಒಂದನೇದಾಗಿ, ಇವತ್ತು ಇಡೀ ಜೀವನ ಶೈಲಿನಲ್ಲಿ ಕರೋನಾ ಬಂದಾದ್ಮೇಲೆ ಹೇಳ್ತಾರೆ, ಸರ್ ನಮ್ಮ ಮಗ ವರ್ಕ್ ಫ್ರಮ್ ಹೋಮ್ ಮಾಡ್ತಾನೆ, ಬೆಳಿಗ್ಗೆ ಸ್ನಾನ ಮಾಡೋದಿಲ್ಲ, ಬೆಳಿಗ್ಗೆ ಟಿಫನ್ ಕೇಳೋದಿಲ್ಲ, ಅವ್ನು ಹೇಳೋದು 10 ಗಂಟೆಗೆ ಹೇಳ್ತಾನೆ, ರಾತ್ರಿ 2 ಗಂಟೆ ತನಕ ಕೆಲಸ ಮಾಡ್ತಿರ್ತಾನೆ ಕಂಪ್ಯೂಟರ್ ಮುಂದೆ. ಇದು ಗಂಡಂಟಿ ಇಬ್ರಿಗೂ ಅನ್ವಯ ಆಗುತ್ತೆ. ಸೊ ಹಾಗಾಗಿ ಟೈಮಿಗೆ ಸರಿಯಾಗಿ ಆಹಾರ ಸೇವನೆ ಮಾಡ್ತಕ್ಕಂಥದ್ದು, ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡ್ತಕ್ಕಂಥದ್ದು ಕೋವಿಡ್ ಸಮಯದಲ್ಲಿ ಅಥವಾ ಈಗಿನ ನಮ್ಮ ಜೀವನ ಶೈಲಿನಲ್ಲಿ ನಾವು ಮತ್ತೆ ಬಿಟ್ಟಿದ್ದೇವೆ. ಯಾವಾಗ ನೀವು ಸಮಯಕ್ಕೆ ಸರಿಯಾಗಿ ಹಿತಮಿತವಾದ ಆಹಾರ ಸೇವನೆ ಮಾಡೋದಿಲ್ಲ, ಆಗ ನಿಮ್ಮ ದೇಹದ ಶಕ್ತಿ ಕಮ್ಮಿ ಆಗುತ್ತೆ. ಸೊ ಆ ದೃಷ್ಟಿಯಿಂದ ದಯಮಾಡಿ ಎಲ್ರಿಗೂ ನಾವು ಹೇಳ್ಬೇಕಾಗತ್ತೆ, ನೀವು ಮನೆ ಒಳಗಡೆನೆ ಇದ್ದೀರಿ, ಅದರಿಂದ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಿ. ಹಾಗೆ ಆಹಾರದಲ್ಲಿ ಹಿತ ಮತ್ತು ಮಿತ, ಸಾತ್ವಿಕ ಆಹಾರ ಮತ್ತೆ ಸಸ್ಯಾಹಾರವೇ ಹೆಚ್ಚು ಆರೋಗ್ಯಕರ ಅಂತಕ್ಕಂಥದ್ದು WHO ಕೂಡ ಬಹಳ ಸ್ಪಷ್ಟವಾಗಿ ಸಾರಿದೆ. ಇಲ್ಲಿ ಧರ್ಮದ ವಿಚಾರ ನಾವು ತರೋದು ಬೇಡ, ಅಥವಾ ಮಾಂಸಾಹಾರ ಉತ್ತಮವೇ ಸಸ್ಯಾಹಾರ ಉತ್ತಮವೇ ಆ ಡಿಬೇಟ್ ಬೇಡ. ಅದು ಆರೋಗ್ಯ ದೃಷ್ಟಿಯಿಂದ ಈ ಸಂಕಷ್ಟ ಕಾಲದಲ್ಲಿ ಸಾತ್ವಿಕ ಆಹಾರ, ಹೆಚ್ಚು ಹಣ್ಣುಗಳನ್ನ, ತರಕಾರಿಗಳನ್ನ, ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸಮಯಕ್ಕೆ ಸರಿಯಾಗಿ ಎಲ್ಲರಿಗೆ, ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆ ನಾವು ಕೊಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಆಗುತ್ತೆ. ಏಕೆಂದ್ರೆ ಸಮಯಕ್ಕೆ ಸರಿಯಾಗಿ ನಾವು ಆಹಾರ ಸೇವನೆ ಮಾಡ್ತೀವಿ ಅಂತಂದ್ರೆ ದೇಹಕ್ಕೆ ಬೇಕಾದಂತ ಇಂಧನ ಸಿಗುತ್ತೆ, ಮನಸ್ಸು ನಿರ್ಮಲವಾಗುತ್ತೆ, ಪ್ರಶಾಂತವಾಗುತ್ತೆ. ಹಾಗೆ ಇದು ಹಣ್ಣು ತರಕಾರಿಗಳು, ಇದು ಅತ್ಯಂತ ಹೆಚ್ಚು ಪುಷ್ಟಿದಾಯಕ ಮತ್ತು ಹೆಚ್ಚು ಇಮ್ಯುನಿಟಿಯನ್ನ ಕೊಡ್ತಕ್ಕಂಥ ವಸ್ತುಗಳು. ಇದನ್ನ ಹೆಚ್ಚು ಬಳಸ್ತಕ್ಕಂಥದ್ದು ಮುಖ್ಯ. ಹಾಗೆ ನಾಲಿಗೆಗೆ ರುಚಿಯಾದಂತ ಪದಾರ್ಥಗಳು, ಎಣ್ಣೆಲೆ ಕರೆದಂತಹ ಪದಾರ್ಥಗಳು, ಸಕ್ಕರೆ ಪದಾರ್ಥಗಳು ಅಥವಾ ಜಂಕ್ ಫುಡ್ಗಳನ್ನ ದಯವಿಟ್ಟು ಅವಾಯ್ಡ್ ಮಾಡ್ತಕ್ಕಂಥದ್ದು ಹೆಚ್ಚು ಕ್ಷೇಮ. ಸೊ ಹಾಗಾಗಿ ಮನೆಯಲ್ಲಿದ್ದಾಗ ಈಗ ನಾವೇನು ಅಡಿಗೆ ಮಾಡಬೇಕಾದಿಲ್ಲ, ಒಂದು ಫೋನ್ ಮಾಡ್ತು ಅಂತಂದ್ರೆ ನಿಮಗೆ ಸ್ವಿಗ್ಗಿಯಿಂದನೋ ಇಲ್ಲ ಝೊಮ್ಯಾಟೊ ಇಂದನೋ ಯಾರೋ ನಿಮ್ಗೆ ಬೇಕಾದ ಹೋಟೆಲಿಂದ ತಿಂಡಿ ತಂದು ಕೊಡ್ತಾರೆ. ಇವತ್ತು ಕೂಡ ಲಾಕ್ಡೌನ್ ಪೀರಿಯಡ್ ನಲ್ಲಿ ಪಾರ್ಸಲ್ ತರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ, ಪಾರ್ಸಲ್ ಒಯ್ಯೋರಿಗೆ ಅವಕಾಶ ಇದೆ. ಹಾಗಾಗಿ ಅನೇಕ ಜನ ಮನೇಲಿ ಅಡಿಗೆ ಮಾಡ್ದೇನೆ ಹೋಟ್ಲಿಂದ ತಮಗೆ ಬೇಕಾದಂತಹ ತಿಂಡಿ ಪದಾರ್ಥಗಳನ್ನ ತರಿಸಿ ತಿಂತಕ್ಕಂಥದ್ದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ವಯಸ್ಸಿನ ಹುಡುಗಿಯರು ರೂಢಿ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಕೋವಿಡ್ ಅನ್ನ ನಾವು ಹೊರವಾಗಿ ಪರಿವರ್ತನೆ ಮಾಡ್ಬೇಕು ಅಂತಂದ್ರೆ ಕೋವಿಡ್ ನಿಂದಾಗಿ ನಮ್ಮ ಜೀವನ ಶೈಲಿಯನ್ನ ನಾವು ಉತ್ತಮಪಡಿಸಿಕೊಳ್ಳೋಣ. ಆಹಾರ ಸೇವನೆಯಲ್ಲಿ ಶಿಸ್ತನ್ನ, ಸಂಯಮವನ್ನ ಕಾಯ್ದುಕೊಳ್ಳೋಣ. ಆಗ ನಮ್ಮ ಆರೋಗ್ಯವೂ ಉಳಿಯುತ್ತೆ, ಮನಸ್ಸಿನ ನೆಮ್ಮದಿ ಉಳಿಯುತ್ತೆ. ಹಾಗೆ ನಿದ್ರೆ. ಈಗ ಪುನಃ ನಿದ್ರೆ ವಿಚಾರ ಬಂತು ಅಂತಂದ್ರೆ ಅನೇಕ ಜನ ಹಗಲೊತ್ತು ನಿದ್ದೆ ಮಾಡ್ತಾರೆ, ರಾತ್ರಿ ಹೊತ್ತೆಲ್ಲ ಎದ್ದಿರ್ತಾರೆ. ಕೆಲಸ ಮಾಡೋರು ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ,
ಮಧ್ಯರಾತ್ರಿ 1 ಗಂಟೆ 2 ಗಂಟೆ. ಈಗ IT BT ವರ್ಕರ್ಸ್ ಎಲ್ಲ ವರ್ಕ್ ಫ್ರಮ್ ಹೋಮ್ 12 o'clock 1 o'clock 2 o'clock ಕೆಲಸ ಮಾಡ್ಬೇಕು ಸರ್. ಆಮೇಲೆ ಬೆಳಿಗ್ಗೆ 10 ಗಂಟೆಗೆ 11 ಗಂಟೆಗೆ ಹೇಳ್ತೇವೆ ಅಂತ ಮನೇಲಿ ಇದ್ದೇವೆ. ಹಗಲೊತ್ತಲ್ಲಿ ರಿಲ್ಯಾಕ್ಸ್ ಮಾಡ್ಬಿಡ್ತೇವೆ, ರಾತ್ರಿ ನಿದ್ದೆ ಬರೋದಿಲ್ಲ. ನಿದ್ದೆ ಬರ್ತಾ ಇದ್ದಾಗ TV ನೋಡ್ತೇವೆ, ಮೊಬೈಲ್ ನೋಡ್ತೇವೆ, ಗೇಮ್ ಆಡ್ತೇವೆ. ಈ ರೀತಿ ನಾವು ನಿಶಾಚರ ಪ್ರಾಣಿಗಳಾಗ್ತಿದ್ದೇವೆ. ನಾವು ಸ್ವಭಾವತಃ ನಿಶಾಚರ ಪ್ರಾಣಿಗಳೆಲ್ಲ. ಹಗಲೊತ್ತಲ್ಲಿ ಕೆಲಸ ಮಾಡಬೇಕು, ರಾತ್ರಿ ಹೊತ್ತು ನಿದ್ದೆ ಮಾಡಬೇಕು. 6-7 ಗಂಟೆಯ ನಿದ್ರೆ ಬಹಳ ಮುಖ್ಯ. ಹಾಗೆ ನಿದ್ರೆ ಮಾಡುವಾಗ ಯಾವುದೇ ಚಿಂತೆ ಬೇಡ. ಹಾಗೆ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ. ಇದು 2ನೇ ಸೊಲ್ಯೂಷನ್. ಮನೆಯವರೆಲ್ಲ ಇದನ್ನ ಫಾಲೋ ಮಾಡ್ಬೇಕಾಗತ್ತೆ. ಎಲ್ಲರೂ ಕೂಡ 10 ಗಂಟೆಗೆ ಸ್ವಿಚ್ ಆಫ್, ಮೊಬೈಲ್ ಸ್ವಿಚ್ ಆಫ್, TV ಸ್ವಿಚ್ ಆಫ್. ಹಾಗೆ ನೀವು ಮನೆಗೆ ನಿದ್ದೆ ಮಾಡಿ, ಬೆಳಿಗ್ಗೆ ಬೇಗ ಹೇಳಿ 5:30-6ಕ್ಕೆ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಇಸ್ ದ ಬೆಸ್ಟ್ ಪಾಲಿಸಿ. ಹಾಗೆ ಸಂಯಮ ಮತ್ತೆ ಶಿಸ್ತು. ಸಂಯಮ ಮತ್ತು ಶಿಸ್ತು. ಯಾಕೆಂದ್ರೆ ಮನೆಯಲ್ಲಿ ಎಲ್ಲ ಒಟ್ಟಿಗೆ ಇದ್ದಾಗ ಒಂದು ಚಟುವಟಿಕೆ, ಸುಮ್ಮನೆ ಕೂತಿದ್ದೇವೆ ಏನು ಮಾಡಕ್ಕೆ ಕೆಲಸವಿಲ್ಲ ಅಂತಂದ್ರೆ ನಮ್ಮ ಮನೆಗಳನ್ನ, ನಮ್ಮ ಕೊಠಡಿಗಳನ್ನ, ನಮ್ಮ ವಸ್ತುಗಳನ್ನ ಶಿಸ್ತಿನಿಂದ ಮತ್ತೆ ಅಚ್ಚುಕಟ್ಟಾಗಿ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಎಲ್ಲರೂ ಮಾಡ್ಬೇಕು. ಯಾಕಂದ್ರೆ ಸ್ವಚ್ಛವಾದಂತ ಮನೆ, ಹಾಗೆ ಅಚ್ಚುಕಟ್ಟಾಗಿರ್ತಕ್ಕಂಥ ವಸ್ತುಗಳು ನೋಡೋದಕ್ಕೆ ಚಂದ, ಹಾಗೆ ಮನಸ್ಸಿಗೆ ಮುದ ಕೊಡುತ್ತೆ. ಹಾಗೆ ಯಾವ ವಸ್ತು ಬೇಕೋ ನಮಗೆ ತಕ್ಷಣ ಸಿಗುತ್ತೆ. ಇಲ್ಲ ಹುಡುಕಾಡೋದ್ರೆ ಸಾಕಷ್ಟು ಸಮಯವನ್ನ ಕಳೆದು ಬಿಡ್ತೇವೆ. ಹಾಗೆ ಷರತ್ತಿಲ್ಲದ ಪ್ರೀತಿ. ಈಗ 24 ಗಂಟೆ ಮನೆಯ ಸದಸ್ಯರು ಒಟ್ಟಿಗೆ ಇರಬೇಕಾಗತ್ತೆ. ಅಲ್ಲಿ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಹೆಣ್ಣೆಣ್ಣತಿ ಇರ್ಬೋದು. ಇವರು ಯಾವುದೇ ಷರತ್ತಿಲ್ಲದೆ, ಯಾಕಂದ್ರೆ ಸಾಕಷ್ಟು ಜನ ಹಿಂದೆ ಆಗಿದ್ದು, 6 ವರ್ಷ ಹಿಂದೆ ಆಗಿದ್ದು, 5 ವರ್ಷ ಹಿಂದೆ ಆಗಿದ್ದು, ವರ್ಷದಿಂದ ಆಗಿದ್ದು, ಅಥವಾ ಮದುವೆ ಆದಾಗ ಆದಂತಹ ಜಗಳಗಳನ್ನ, ಮನಸ್ತಾಪಗಳನ್ನ, ತಪ್ಪುಗಳನ್ನ ಅದನ್ನ ಎತ್ತಾಡ್ಕೊಂಡೇ ಕಾಲ ಕಳೀತಿರ್ತಾರೆ. ಹಾಗೆ ಒಬ್ಬರನ್ನೊಬ್ಬರು ಪರಸ್ಪರ ದೂಷಣೆ ಮಾಡಿಕೊಂಡು ಡೊಮೆಸ್ಟಿಕ್ ವೈಲೆನ್ಸ್ ಜಾಸ್ತಿ ಆಗಿ ಇದೇ ಕಾರಣ. ಯಾಕಂದ್ರೆ 8 ಗಂಟೆ ಕಾಲ ಹೊರಗಡೆ ಇದ್ದಂತ ಗಂಡ ಈಗ 24 ಗಂಟೆ ಜೊತೆ ಇದ್ದಾನೆ. 8 ಗಂಟೆ ಹೆಂಡತಿಯ ಮುಖ ನೋಡುವ ಅವಶ್ಯಕತೆ ಇಲ್ಲದಂತ ಗಂಡನಿಗೆ ಈಗ 24 ಗಂಟೆ ಹೆಂಡತಿಯ ಮುಖವನ್ನ ಅದೇ ಹೆಂಡತಿ ಅದೇ ಗಂಡ ನೋಡುವಂತ ಪರಿಸ್ಥಿತಿ. ಈ ರೀತಿ ಬಂದಾಗ ಷರತ್ತಿಲ್ಲದ ಪ್ರೀತಿ ಮತ್ತು ಸ್ನೇಹ ಮನಸ್ಸಿಗೆ ಬಹಳ ಸಂತೋಷ ಕೊಡುತ್ತೆ. ಒಂದು ನಾಯಿ ಮೇಲೆ ಸಾಕಿರ್ತೇವೆ ಅಥವಾ ಒಂದು ಪ್ರಾಣಿನ ಸಾಕಿದಾಗ ಆ ಪ್ರಾಣಿಗಳು ಯಾವುದೇ ನಿರೀಕ್ಷೆ ಇಲ್ಲದೇನೆ ಎಷ್ಟು ನಮಗೆ ಪ್ರೀತಿ ಕೊಡ್ತವೆ. ಅವಳಿಗೆ ಆಹಾರ ಕೊಡ್ತಕ್ಕಂಥದ್ದು, ಮುದ್ದಾಡ್ತಕ್ಕಂಥದ್ದು, ಅವಳಿಗೆ ಆಟ ಆಡ್ತಕ್ಕಂಥದ್ದು ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತ ಪ್ರಾಣಿಗಳನ್ನ ಸಾಕಿದವ್ರಿಗೆ ಬಂದರು. ಆ ದೃಷ್ಟಿಯಿಂದ ಮನುಷ್ಯನಲ್ಲೂ ಕೂಡ ಇಂತಹ ಷರತ್ತಿಲ್ಲದ ಸ್ನೇಹ ಮತ್ತು ಪ್ರೇಮವನ್ನ ತೋರಿಸ್ತಕ್ಕಂಥದ್ದು ಮನಸ್ಸಿಗೆ. ಇದೊಂದು ಈಗೇನು ಕೋವಿಡ್ ನಮಗೆ ತಂದಿರ್ತಕ್ಕಂಥ ವಾರ, ಇದು ಮನೆಯವರನ್ನ ಒಟ್ಟುಗೂಡಿಸಿದೆ. 24 ಗಂಟೆ ಜೊತೆಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ವಯಸ್ಸಾದವರು ದೂರ ಆಯ್ತು ಅಂತಂದ್ರೆ ಅವ್ರನ್ನ ಮನೆಗೆ ಕರೆದು ನೀವು ನಮ್ಮ ಜೊತೆಲೇ ಇರಿ, ನಾವೆಲ್ಲ ಒಟ್ಟಿಗೆ ಇರೋಣ ಅಂತ ಹೇಳ್ತಕ್ಕಂಥ ಅವಕಾಶವನ್ನ ಅದು ಕಲ್ಪಿಸಿಕೊಟ್ಟಿದೆ. ಇದು ನಾವು ಬಳಸ್ಕೊಳ್ಬೇಕು. ಹಾಗೆ ಯಾಕೆ ಜಗಳ ಅಂತಂದ್ರೆ ನಾವು ಮನೆಯವರನ್ನ, ಬೇರೆಯವರನ್ನ ಮೆಚ್ಚೋದಕ್ಕಿಂತ ಹೆಚ್ಚಾಗಿ ಟೀಕೆ ಮಾಡ್ತೇವೆ. ನೀನು ಆ ತಪ್ಪು ಮಾಡಿದ್ದೆ, ಏನ್ ಮಾಡಿ ಸರಿ ಇಲ್ಲ, ಹೀಗೇನಾ. ನಿನ್ನೆ ಒಬ್ಬ 35 ವರ್ಷದ ಪುರುಷ ಬಂದು ಸಲ 6 ತಿಂಗಳಿಂದ ನನ್ನ ಹೆಂಡತಿ ದೂರ ಇದ್ದಾಳೆ. ಯಾಕೆ ಅಂತಂದ್ರೆ ಆಕೆಯ ಸ್ವಭಾವ ನನಗೆ ಸ್ವಲ್ಪ ನಿಲ್ಲಿಸೋದಿಲ್ಲ. ಮನೆ ಸ್ವಲ್ಪ ಕೂಡ ವರ್ಣವಾಗಿ ಇಟ್ಕೊಳ್ಳೋದಿಲ್ಲ. ಹೀಗೆಗೂ ಕೂತಿರ್ತಾಳೆ. ಮನೆಗೆ ನೆಂಟು ಬಂತು ಅಂತಂದ್ರೆ ನೈಟಿನಲ್ಲೇ ಇರ್ತಾಳೆ. ನಾನು ಬೇಡ ಅಂತಂದ್ರೆ ಸಿಟ್ಟು ಮಾಡ್ಕೊಳ್ತಾಳೆ. ಈಗ 6 ತಿಂಗಳಿಂದ ನಾವು ಬೇರೆ ಬೇರೆ ಇದ್ದೇವೆ. ನಿತ್ಯ ಇದೇ ಜಗಳ, ಇದೇ ಮನಸ್ತಾಪ. ಆಕೆ ಕೇಳ್ತು ಅಂತಂದ್ರೆ ಸರಿ ಬರೀ ಒಂದು ಸರಿ ಕೂಡ ಮಾತಾಡೋದಿಲ್ಲ, ನನ್ನ ಬಗ್ಗೆ ಒಳ್ಳೆ ಮಾತಾಡೋದಿಲ್ಲ. ಕೇಳಿ ಸಾಕಾಗ್ಬಿಟ್ಟಿದೆ. ಇವತ್ತು ಸವಾಸವೇ ಬೇಡ ಅಂತ ನಾನು ಬೇರೆ ಇದ್ದೀನಿ ಸರ್. ಹಾಗಾಗಿ ನಾವು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಆಗ್ತಿಲ್ಲ ಸರ್ ಅಂತ. ಹಾಗೆ ಮಕ್ಕಳ ವಿಚಾರದಲ್ಲಿ ಈಗ ನಾವು ಮಕ್ಕಳ ವಿಚಾರದಲ್ಲಿ 24 ಗಂಟೆ ಮಕ್ಕಳು ನಮ್ಮ ಜೊತೆ ಇರ್ತಾರೆ. ಅವ್ರು ಮಾಡುವಂತ ಪ್ರತಿಯೊಂದು ಚಟುವಟಿಕೆ ಕೆಲಸವನ್ನು ನಾವು ಅದ್ದಗಣ್ಣಿನ ನೋಡ್ತೇವೆ. ಆಮೇಲೆ ಟೀಕೆ ಮಾಡ್ತಾ ಹೋಗ್ತೇವೆ. ನೀನು ಪುಸ್ತಕ ಹಿಡಿಲಿಲ್ಲ, ಓದ್ತಾ ಇಲ್ಲ, ಹೆಚ್ಚು ಮೊಬೈಲ್ ನೋಡ್ತಿದ್ಯಾ, ಆಟ ಆಡ್ತಿದ್ಯಾ, ಕಾಲ ಕಳೀತಿದ್ಯಾ, ನೀನ್ ಪ್ರಯೋಜನ ಇಲ್ಲ. ಈ ರೀತಿ ಮನೆ ಒಳಗಡೆ ಹಾಗೆ ಹಿರಿಯರು ಟೀಕೆ ಮಾಡ್ತಕ್ಕಂಥದ್ದು ಹೆಚ್ಚು. ಆ ದೃಷ್ಟಿಯಿಂದ ಈ ಪೀರಿಯಡ್ ನಲ್ಲಿ ನಾವು ನಮ್ಮ ಮನೆಯವರನ್ನ, ಹಾಗೆ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರನ್ನ ಮೆಚ್ಚತಕ್ಕಂಥದ್ದು, ಶ್ಲಾಘನೆ ಮಾಡ್ತಕ್ಕಂಥದ್ದು. ಅವ್ರು ನಮ್ಮನ್ನು ಮೆಚ್ಚಿಕೊಳ್ತಾರೆ, ಅವ್ರು ನಮ್ಮನ್ನು ಶ್ಲಾಘನೆ ಮಾಡ್ತಾರೆ. ಅವಾಗ ಮನಸ್ಸು ಪ್ರಫುಲ್ಲವಾಗುತ್ತೆ. ಟೀಕೆ ಟಿಪ್ಪಣಿಗಳಿಂದ ಅಥವಾ ಯಾವುದೇ ತಪ್ಪು ಕಂಡಿಡಿದು ಬೈಯೋದ್ರಿಂದ ಮನಸ್ಸಿಗೆ ಹಿಂಸೆ ಆಗುತ್ತೆ. ಹಾಗೆ ಸಂಬಂಧಗಳಲ್ಲಿ ದೊಡ್ಡ ಬೆರಕು ಬೀಳುತ್ತೆ.
ಹಾಗೆ ಈ ಚಿತ್ರ ನೋಡ್ತಾ ಇದ್ರಿ ನೀವು. ಈಗ ಕರೋನಾದಿಂದಾಗಿ ಈ ಚಿತ್ರ ವಾಪಸ್ ಬರ್ತಾ ಇದೆ. ಈಗ ಇಂದಿನ ಕೂಡು ಕುಟುಂಬಗಳಲ್ಲಿ 3 ತಲೆಮಾರು, ಅಜ್ಜಿ, ಸೊಸೆ ಅಥವಾ ಮಗಳು ಅಥವಾ ಮೊಮ್ಮಕ್ಕಳು ಒಟ್ಟಿಗೆ ಸೇರಿ ಒಂದು ಆಟ ಆಡ್ತಕ್ಕಂಥದ್ದು. ಅದು ಸಾಂಪ್ರದಾಯಿಕ ಆಟಗಳಾಗ್ಬೋದು ಅಥವಾ ಕತೆ ಹೇಳೋದಾಗ್ಬೋದು. ಇವತ್ತು ಅನೇಕ ತಾಯಂದ್ರಿಗೆ ಮಕ್ಕಳಿಗೆ ಕತೆ ಹೇಳೋ ಅಭ್ಯಾಸವೇ ಇಲ್ಲ. ಏನ್ ಕತೆ ಹೇಳೋಣ ಸರ್ ಅವರಿಗೆ? ಯಾಕಂದ್ರೆ ಇವರೇನೆ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗೋಗಿರ್ತಾರೆ, ಯಾವ ಕಥೆನೂ ಹೇಳಕ್ ಬರಲ್ಲ. ಹಾಗೆ ಮಕ್ಕಳು ಕೂಡ ಆ ತಾಯಿ ಅಥವಾ ಅಜ್ಜಿ ಹೇಳೋ ಕತೆ ಇಷ್ಟ ಆಗೋದಿಲ್ಲ ಅವರಿಗೆ. ಸೂಪರ್ ಮ್ಯಾನ್ ಬೇಕು ಅಥವಾ ಮೊಬೈಲ್ ಆಟಗಳು ಬೇಕು. ಈ ರೀತಿ ಇಡೀ ಒಂದು ಸಂಸ್ಕೃತಿಯೇ ಮಾಯವಾಗ್ಬಿಟ್ಟಿದೆ. ಕೂಡು ಕುಟುಂಬದಲ್ಲಿ 2, 3, 4 ತಲೆಮಾರಿನ ವ್ಯಕ್ತಿಗಳು ಒಟ್ಟಿಗೆ ಸೇರಿ ಊಟ ಮಾಡ್ತಕ್ಕಂಥದ್ದು, ಒಟ್ಟಿಗೆ ಸೇರಿ ಆಟ ಆಡ್ತಕ್ಕಂಥದ್ದು, ಹಾಗೆ ಒಬ್ರಿಗೊಬ್ರು ನೆರವಾಗ್ತಕ್ಕಂಥದ್ದು. ಈ ಒಂದು ದೃಶ್ಯ ಈಗ ಕರೋನಾ ಕೃಪೆಯಿಂದ ಮತ್ತೆ ವಾಪಸ್ಸು ಚಾನ್ಸ್ ಇದೆ. ಅದನ್ನ ಬರಮಾಡ್ಕೊಳ್ಳೋಣ. ಹಾಗೇನೆ ಒಂದಷ್ಟು ಹಾಬೀಸ್ ಬೆಳೆಸ್ಕೊಳ್ಳೋಣ. ಏನು ಅಲ್ಲಿರುವಾಗ ನಾವು ಯಾವುದೇ ಈಗ ಜನರಿಗೆ ಅನೇಕ ಹಾಬಿಗಳು ಎಲ್ಲ ಮರ್ತೋಗಿದೆ. ಯಾಕೆಂದ್ರೆ ಸಂಗೀತ ಕೇಳಲಿಕ್ಕೆ ಪುನಃ ಕಂಪ್ಯೂಟರ್ ಇದೆ, ಮೊಬೈಲ್ ಇದೆ, ನಾವು ಸಂಗೀತ ಹಾಡಬೇಕಾದಿಲ್ಲ. ಹಾಗೆ ಡಾನ್ಸ್ ಮಾಡೋದಕ್ಕೆ ನಾವು ಡಾನ್ಸ್ ಮಾಡ್ಬೇಕಾದ್ರೆ ಯಾರು ಡಾನ್ಸ್ ಮಾಡಿದ್ರೆ ನಾವು ನೋಡಬಹುದು. ಈ ರೀತಿ ಮನೋರಂಜನೆಗೆ ನಾವು ಗ್ಯಾಡ್ಜೆಟ್ಸ್ ಅನ್ನ ಅಥವಾ ಉಪಕರಣಗಳನ್ನು ನಾವು ನಂಬ್ಕೊಂಡಿದ್ದೇವೆ. ನಾವೇ ಹಾಡ್ತಕ್ಕಂಥದ್ದು, ನಾವೇ ಡಾನ್ಸ್ ಮಾಡ್ತಕ್ಕಂಥದ್ದು, ನಾವೇ ಚಿತ್ರ ಬರೀತಕ್ಕಂಥದ್ದು. ಕ್ರಿಯೇಟಿವಿಟಿ, ನಾವು ಹೊರಗಡೆಯಿಂದ ಆಟ ಸಾಮಾನು ತರಬಹುದು, ನಾವೇ ಆಟ ಸಾಮಾನುಗಳನ್ನು ಮನೆಯಲ್ಲೇ ಮಾಡಬಹುದೇ, ನಮ್ಮ ಮಕ್ಕಳಿಗೆ ಅದನ್ನು ಕಲಿಸಬಹುದೇ, ಅವರ ಜೊತೆಗೆ ನಾವು ಸೇರ್ಕೊಂಡು ಈ ಕ್ರಿಯೇಟಿವ್ ಆಕ್ಟಿವಿಟಿನ ತೊಡಗಿಕೊಡ್ಬಹುದೇ. ಇದು ಒಂದ್ಸಲ ಕ್ರಿಯೇಟಿವ್ ಆಕ್ಟಿವಿಟಿನ ತೊಡಗಿರಿ, ನಿಮಗೆ ಗಂಟೆಗಳು ಉರುಳೋಗಿದ್ದ ಗೊತ್ತಾಗೋದಿಲ್ಲ, ಒಂಟಿತನ ನಿಮ್ಮ ಹತ್ತಿರಕ್ಕೆ ಬರೋದಿಲ್ಲ. ಹಾಗೆ ಒಬ್ರು ಮಾಡಿದ್ದನ್ನ ಇನ್ನೊಬ್ರು ಶ್ಲಾಘನೆ ಮಾಡಿದಾಗ ಅಥವಾ ಇನ್ನೊಬ್ಬರ ಕೆಲಸದಲ್ಲಿ ಮತ್ತೊಬ್ರು ಜಾಯಿನ್ ಆದಾಗ ಸಿಗ್ತಕ್ಕಂಥ ಸಂತೋಷದ ಪ್ರಮಾಣ ಊಹೆಗೆ ನಿಲ್ಕತ್ತು. ಹಾಗೆ ಮನಸ್ಸು ಜಾಗ ಇದೆ, ಒಂದು ಗಿಡ ನೆಡಿ, ಗಿಡ ಬೆಳೆಸಿ, ಈ ರೀತಿ ಕ್ರಿಯೇಟಿವ್ ಆಕ್ಟಿವಿಟೀಸ್ ಮಾಡ್ತಕ್ಕಂಥದ್ದು. ಹಾಗೆ ಕೋಆಪರೇಷನ್, ಹಾಗೆ ವೃತ್ತಿ. ಇವತ್ತು ಅನೇಕ ವೃತ್ತಿಗಳಲ್ಲಿ ನಾವು ಹಣಕ್ಕೋಸ್ಕರ ವೃತ್ತಿ ಮಾಡ್ತೇವೆ. ಅದೇ ಮುಖ್ಯ ಗುರಿ. ಏನು ಉದ್ಯೋಗ ಮಾಡ್ತೇನೆ, ಈ ಉದ್ಯೋಗ ಉದ್ದೇಶ ಏನು? ಹಣ ಸಂಪಾದನೆ. ಸೊ ಹಣ ಸಂಪಾದನೆಯೇ ಉದ್ಯೋಗದ ಮುಖ್ಯ ಗುರಿ ಆದ್ರೂ ಕೂಡ ಮಾಡುವ ಉದ್ಯೋಗವನ್ನ ಪ್ರೀತಿಯಿಂದ ಮಾಡ್ತಕ್ಕಂಥದ್ದು, ಹಾಗೆ ಅದರಿಂದ ಸಂತೋಷ ಪಡ್ತಕ್ಕಂಥ ಮನೋಭಾವ ಅನೇಕ ಜನರಲ್ಲಿಲ್ಲ. ಹಾಗೆ ಈಗ ಉದ್ಯೋಗದಲ್ಲಿ ಯಾವುದೇ ಭದ್ರತೆ ಇಲ್ಲ. ಇವತ್ತು ಕೆಲಸ ಇದೆ, ನಾಳೆ ಕೆಲಸ ಹೋಗ್ಬೋದು. ಸೊ ಈ ದೃಷ್ಟಿಯಿಂದ ಯಾರೇ ಆಗಲಿ, ಪುರುಷನಾಗಲಿ ಸ್ತ್ರೀ ಆಗಲಿ, ಮಾಡುವ ಉದ್ಯೋಗವನ್ನ ಪ್ರೀತಿಯಿಂದ ಮಾಡ್ತಕ್ಕಂಥದ್ದು, ಸಂತೋಷದಿಂದ ಮಾಡ್ತಕ್ಕಂಥದ್ದು, ಹಾಗೆ ಮಾಡಿ ಸಂತೋಷ ಪಡ್ತಕ್ಕಂಥದ್ದನ್ನ. ಈಗ ವರ್ಕ್ ಫ್ರಮ್ ಹೋಮ್ ಇದೆ, ಇಲ್ಲಿ ಬಂದ ಅನೇಕ ಜನ ಕಂಪ್ಲೇಂಟ್, ಸರ್ ಸಾಕಾಗ್ಬಿಟ್ಟಿದೆ ಸರ್, ಜೀವನನೇ ದೊಡ್ಡ ಹೊರೆಯಾಗ್ಬಿಟ್ಟಿದೆ. ಯಾಕಂದ್ರೆ ವರ್ಕ್ ಫ್ರಮ್ ಹೋಮ್ ಲೋಡ್ ಜಾಸ್ತಿ ಇದೆ, ಟಾಸ್ಕ್ ಜಾಸ್ತಿ ಇದೆ. ಕೆಲಸ ಇಲ್ದರೂ ಕೂಡ ಕಂಪ್ಯೂಟರ್ ಆನ್ ಮಾಡಿ ಕೂತ್ಕೋಬೇಕಾಗತ್ತೆ, ಲಾಗಿನ್ ಆಗಿ ಕೂತ್ಕೋಬೇಕಾಗತ್ತೆ. ಯಾವಾಗ ಏನ್ ಟಾಸ್ಕ್ ಕೊಡ್ತಾರೋ ಗೊತ್ತಿಲ್ಲ, ಕೊಟ್ಬಿಟ್ಟು ತಕ್ಷಣ ಮಾಡಿ ಅಂತ ಹೇಳ್ತಾರೆ. ಸಾಕಾಗ್ಬಿಟ್ಟಿದೆ ಸರ್ ಅಂತ. ಹಾಗಾಗಿ ಈ ಒಂದು ಆಟಿಟ್ಯೂಡ್ ಅನ್ನ, ನಾವು ಮಾಡೋ ಉದ್ಯೋಗವನ್ನ ಪ್ರೀತಿಯಿಂದ ಮಾಡ್ತಕ್ಕಂಥದ್ದು, ಸಂತೋಷ ಪಡ್ತಕ್ಕಂಥದ್ದು. ಹಾಗೆ ಈಗ ನಾವು ಎಲ್ಲರೂ ಆರ್ಥಿಕ ಸಂಕಷ್ಟಕ್ಕೊಳಗಾಗಿದ್ದೇವೆ. ಇವಾಗ ಶ್ರೀಮಂತರು ಕೂಡ ಆರ್ಥಿಕ ಸಂಕಷ್ಟಕ್ಕೊಳಗಾಗಿದ್ದಾರೆ. ಹಾಗೆ ಬಹುತೇಕ ಜನ ಸಾಲ ಮಾಡ್ತಾರೆ, ಬಹುತೇಕ ಜನ EMI ಕಟ್ಟಬೇಕು, ಬಹುತೇಕ ಜನ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು. ಕೋವಿಡ್ ಪೀರಿಯಡ್ ನಲ್ಲಿ ಸರ್ EMI, ಅನೇಕ ಟ್ಯಾಕ್ಸಿ ಡ್ರೈವರ್ಸು ಮತ್ತೆ ನಿತ್ಯ ವ್ಯಾಪಾರ ಮಾಡ್ತಕ್ಕಂಥ ಜನ, ಅವ್ರು ಸಾಲ ಮಾಡೇ ವ್ಯಾಪಾರ ಮಾಡ್ತಾರೆ. ಸಾಲ ತೀರ್ಸಕ್ಕೆ ಹೋಗುತ್ತಿದ್ದಾಗ ಇಡೀ ತಮ್ಮ ಜೀವನವರಿಗೆ ಕಷ್ಟ ಆಗ್ಬಿಡುತ್ತೆ. ಆ ದೃಷ್ಟಿಯಿಂದ ಅಟ್ಲೀಸ್ಟ್ ಕೋವಿಡ್ ಬಂದಾಯ್ತು, ಇರುವ ಆದಾಯವನ್ನ ವಿವೇಚನೆಯಿಂದ ಬಳಸ್ತಕ್ಕಂಥದ್ದು, ಸಾಲ ಮಾಡಿದ್ರೆ ಅದನ್ನು ಹೇಗೆ ತೀರಿಸ್ಬೇಕು ಅಂತಕ್ಕಂಥ ಪರಿಶೀಲನೆ ಮಾಡ್ತಕ್ಕಂಥದ್ದು, ಮತ್ತೆ ಹೊಸ ಸಾಲ ಮಾಡೋದು ಬೇಡ ಅಂತ ನಿರ್ಧಾರ ಮಾಡಿಕೊಳ್ಳಿ. ಸೊ ಮನಿ ಮ್ಯಾನೇಜ್ಮೆಂಟ್ ಪುನಃ ಕರೋನಾ ನಮಗೆ ಕಲಿಸ್ಕೊಡುವಂತ ದೊಡ್ಡ ಪಾಠ ಆಗುತ್ತೆ. ಹಾಗೆ ಮಾನ್ಯತೆ, ಗೌರವ, ಇವೆಲ್ಲ ಇವತ್ತು ನೋಡ್ತಾ ಇದ್ದೀವಿ ಕೆಲವು ಪೇಪರ್ನಲ್ಲಿ. ಇವತ್ತು ಒಬ್ಬ ವೃದ್ಧ, 85 ವರ್ಷ ವೃದ್ಧ, ತನ್ನ ICU ಬೆಡ್ ಅನ್ನ ಇನ್ನೊಬ್ಬ ಯೋಗಕ್ಕೆ ಬಿಟ್ಟುಕೊಟ್ಟು 2,000 ಮನೆ ಸತ್ತಿದ್ದಾನೆ. ಅರ್ಥ ಮಾಡಿದಿಷ್ಟೇ, ನನಗೆ 85 ವರ್ಷ ಆಯ್ತು, ನನಗೆ ICU ಟ್ರೀಟ್ಮೆಂಟ್ ಬೇಕಾಗಿ ಡಾಕ್ಟರ್ ಹೇಳ್ತಾರೆ, ಆದ್ರೆ ನಾನು ಸಾಕ 85 ವರ್ಷ ಬದುಕಿದ್ದೇನೆ, ನನ್ನ ಬೆಡ್ ಅನ್ನ ಇನ್ನೊಬ್ಬ ಯುವಕನ ಕೊಡ್ತಾನೆ, ಅವನು ಬದುಕೊಳ್ಳಿ ಅಂತ ಹೇಳಿ ಅವನ ತ್ಯಾಗವನ್ನು ಮಾಡಿ ಆ ವ್ಯಕ್ತಿ ಸತ್ತಿದ್ದಾನೆ. ಆತನಿಗೆ ಕೈ ಮುಗಿದು ನಮಸ್ಕಾರ ಹೇಳ್ಬೇಕು. ಇದು ಯಾವುದೇ ಸಾಮಾನ್ಯ ಮನುಷ್ಯ ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಅವಕಾಶವನ್ನ ಕರೋನಾ ನಮಗೆ ತಂದುಕೊಟ್ಟಿದೆ.
ಹಸಿದವರಿಗೆ ಊಟ ಆಗ್ತಕ್ಕಂಥದ್ದು, ಅಥವಾ ನೊಂದವರ ಕಣ್ಣೀರನ್ನ ಒರೆಸ್ತಕ್ಕಂಥದ್ದು, ಅಥವಾ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ಅಥವಾ ಔಷಧಿಗೆ ದುಡ್ಡಿಲ್ಲ ಅಂತಂದ್ರೆ ಔಷಧಿಗೋಸ್ಕರ ದುಡ್ಡು ಕೊಡ್ತಕ್ಕಂಥದ್ದು. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಅತಿ ಸಣ್ಣ ವ್ಯಕ್ತಿ ಕೂಡ ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಮನಸ್ಸಿಗೆ ತೃಪ್ತಿಯನ್ನು ಪಡಿಬಹುದು. ಹಾಗೆ ಅತ್ಯಂತ ಹೆಚ್ಚಿನ ಸಂತೋಷ ಅಂತಂದ್ರೆ ನಮ್ಮ ಸಂತೋಷಕ್ಕೆ, ನಮ್ಮ ಲಾಭಕ್ಕೆ ದುಡಿಯೋದು ಸಂತೋಷ ಅಲ್ಲ, ಇನ್ನೊಬ್ಬರ ಸಂತೋಷಕ್ಕೆ ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ದೊಡ್ಡ ಮಟ್ಟದ ಸಂತೋಷನ ಕೊಡುತ್ತೆ. ಈ ಕೋವಿಡ್ ಸಮಯದಲ್ಲಿ ನಾವು ಆ ಒಂದು ದೊಡ್ಡ ಮಟ್ಟದ ಸಂತೋಷ, ಸಾಮಾಜಿಕ ಸೇವೆಯನ್ನ, ರೋಗಿಗಳ ಸೇವೆಯನ್ನ, ಅಥವಾ ರೋಗಿಯ ಮನೆಯವರಿಗೆ ನೆರವಾಗ್ತಕ್ಕಂಥದ್ದು, ಅಥವಾ ಸಾವಾಗಿದೆ, ಈಗ ನನ್ನ ಕಸಿನ್ ಒಂದು ವಾರ ಆಕೆ ಒಬ್ಳೇನೆ, ಯಾರು ಇಲ್ಲ, ಮಗ ಒಬ್ನೇನೆ. ಸೊ ಅಕ್ಕಪಕ್ಕದರೆಲ್ಲ ಆಹಾರ ತಂದು ಕೊಡ್ತಾರೆ, ನೀವು ಅಡಿಗೆ ಮಾಡಬೇಡಿ, ನಾವು ತಂದು ಕೊಡ್ತೇವೆ ಅಂತ ಹೇಳಿ 6 ದಿವಸ 6 ಮನೆಯವ್ರನ್ನ ಆಕೆ ಕೃತಜ್ಞತೆ ನಡೀತಾಳೆ, ನಮಗೆ ಅನ್ನ ಕೊಟ್ಟು ಅಕ್ಕಪಕ್ಕದವರು. ಹಾಗಾಗಿ ಈ ರೀತಿಯ ಒಂದು ಸಣ್ಣ ಪುಟ್ಟ ಸಹಾಯವನ್ನ ನಾವು ಮಾಡೋದ್ರಿಂದ ನಮಗೆ ಅತೀವ ಮನಃಶಾಂತಿ ಸಿಗುತ್ತೆ. ಬೇರೆಯವರ ಸಹಾಯ ಮಾಡೋದ್ರಿಂದ ನಾವು ಸಂತೋಷನ ಪಡಬಹುದು. ಹಾಗೆ ಆಶಾವಾದಿ ಆಗಿರ್ಬೇಕು. ಇದು ಭಗವಾನ್ ಬುದ್ಧ ಹೇಳಿದಂತ ಮುತ್ತಿನಂತಹ ಮಾತು. ಸದಾ ಆಶಾವಾದಿಯಾಗಿರಿ, ಕೆಟ್ಟದಾಗತ್ತೆ ಅಂತ ಯೋಚನೆ ಮಾಡಬೇಡಿ, ಇನ್ನೂ ದುರಂತ ಬರುತ್ತೆ ಅಂತ ಯೋಚನೆ ಮಾಡಬೇಡಿ, ಇನ್ನೂ ಮೇಲಿನ ಮೇಲೆ ನೋವುಗಳಾಗತ್ತೆ ಅಂತ ಯೋಚನೆ ಮಾಡಬೇಡಿ. ಆ ಥರ ಯೋಚನೆ ಮಾಡಿದ್ರೆ ಬರೀ ನೋವು, ದುಃಖ, ಭಯ. ಹಾಗಾಗಿ ಹೌದು, ಕಷ್ಟ ಬಂದಿದೆ, ನೋವು ಬಂದಿದೆ, ಸಾವಾಗಿದೆ, ತೊಂದರೆ ಆಗಿದೆ, ಇದು ಹೋಗುತ್ತೆ. ಇವತ್ತು ಕಷ್ಟ, ನಾಳೆ ಈ ಕಷ್ಟ ಹೋಗುತ್ತೆ ಅಂತಕ್ಕಂಥ ಆಶಾವಾದವನ್ನ ನಾವು ಬೆಳೆಸ್ಕೊಂಡು ಸಂಬಂಧಪಟ್ಟ ವ್ಯಕ್ತಿಗಳಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಹಾಗೆ ಜ್ಞಾನ, ತಿಳುವಳಿಕೆ. ಇವತ್ತು ಕೋವಿಡ್ ಬಗ್ಗೆ ಅಥವಾ ಇಡೀ ವ್ಯವಸ್ಥೆಯ ಬಗ್ಗೆ ಅನೇಕ ತಪ್ಪು ತಿಳುವಳಿಕೆಗಳು, ತಪ್ಪು ಮಾಹಿತಿಗಳು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಅದಕ್ಕೆ ತಲೆ ಇಲ್ಲ, ಬುಡ ಇಲ್ಲ, ಕಾಲಿಲ್ಲ, ಕೈ ಇಲ್ಲ. ತಮ್ಮ ತೋಚದಂತ ಕೆಟ್ಟ ಸುದ್ದಿಗಳನ್ನ ಅಥವಾ ಬುದ್ಧಿವಾದಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೇವೆ. ಅದು ಮಾಡಿ, ಇದು ಮಾಡಿ, ಇದು ಮಾಡಬೇಡಿ, ಅಲೋಪತಿಗೆ ಹೋಗ್ಬೇಡಿ, ಆಯುರ್ವೇದಕ್ಕೆ ಹೋಗ್ಬೇಡಿ, ಹೋಮಿಯೋಪತಿಗೆ ಹೋಗಿ. ಈ ರೀತಿ ಅನೇಕ ಜನ ತಮಗೆ ಏನೂ ತಿಳುವಳಿಕೆ ಇಲ್ಲ, ಆದ್ರೆ ಯಾರೋ ಹೇಳೋದು ಅಂತ ಹೇಳಿ ಅದನ್ನ ಫಾಲೋ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಅದನ್ನ ಪಾಸ್ ಆನ್ ಮಾಡ್ತಕ್ಕಂಥದ್ದು, ಅದ್ರ ಸತ್ಯಾಸತ್ಯತೆ ಗೊತ್ತಿಲ್ಲ. ಹಾಗೆ ಅನೇಕ ಮೂಢನಂಬಿಕೆ, ಅಜ್ಞಾನಗಳು ಇವತ್ತು ಟಿವಿನಲ್ಲಿ ಬರ್ತಾ ಇವೆ. ನಿಮ್ಮ ಯಾವುದೇ ಸಂಕಟಕ್ಕೆ ನಮ್ಮಲ್ಲಿ ಪರಿಹಾರ ಇದೆ. ನಿಮ್ಮ ಜಾತಕದಲ್ಲಿ ಪಾನಮತಿ ದೋಷ ಇದೆಯಾ, ನಮ್ಮ ಹತ್ರ ಬನ್ನಿ. ನಿಮಗೆ ಕಣ್ಣಾಡಿ ಜಗಳ ಆಡ್ತಿದ್ರ, ನಮ್ಮ ಹತ್ರ ಬನ್ನಿ, ನಾವು ಪರಿಹಾರ ಮಾಡ್ಬಿಡ್ತೇವೆ. ಮೆಣಸಿನಕಾಯಿ ಹೋಮ ಮಾಡ್ಬಿಡ್ತೇವೆ. ಎಷ್ಟು ಹಾಸ್ಯಾಸ್ಪದ, ಜನ ಅದನ್ನು ನಂಬಿ ಹೋಗ್ತಾರೆ. ಸೊ ಹಾಗಾಗಿ ದಯಮಾಡಿ ನಾವು ಈಗ ಶಶಿಶೇಖರ್ ರೆಡ್ಡಿಯವರು ಮತ್ತೆ ಹಿರೇಮಠ ದಂಪತಿಗಳು ನೀವೆಲ್ಲ ಮಾಡ್ತಿರೋ ಕೆಲಸ ಇದು ಬಹಳ ಒಳ್ಳೆಯ ಕೆಲಸ. ಯಾಕೆಂತಂದ್ರೆ ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿಯನ್ನ ಜನಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ. ಅದು ಅನೇಕ ಜನ ಆರೋಗ್ಯದ ಬಗ್ಗೆ, ಅನಾರೋಗ್ಯದ ಬಗ್ಗೆ ಬರೀ ತಪ್ಪು ತಿಳುವಳಿಕೆಯನ್ನ, ಅಂಧಶ್ರದ್ಧೆಯನ್ನ, ಮೂಢನಂಬಿಕೆಗಳನ್ನ ಪ್ರಚಾರ ಮಾಡ್ತಾರೆ. ಇದನ್ನ ತೆಗಿಬೇಕು. ಹಾಗೆ ಪ್ರವಾಸ ಬಂದಾಗ ಈಗ ಜನ ನೀವು ನೋಡ್ತಾ ಇದ್ರಿ, ಮೊದಲಲ್ಲಿ ಮುಗಿತಾ ಇತ್ತು. ಎಲ್ಲಾ ಪ್ರವಾಸಿ ಸ್ಥಳದಲ್ಲಿ, ದೇವಸ್ಥಾನಗಳಲ್ಲಿ ಅಥವಾ ತೀರ್ಥ ಪುಣ್ಯಕ್ಷೇತ್ರಗಳಲ್ಲಿ ಜನ ಸಂದಣಿ ಕರೋನಾ ಮಾಡ್ತಿರೋ, ಮಾಸ್ಕ್ ಮಾಡ್ತಿರೋ, ಅಂತರ ಮಾಡ್ತಿರೋ, ಓಡಾಡರು. ಯಾಕಂದ್ರೆ ಮನುಷ್ಯನ ಸ್ವಭಾವ ಒಂದು ಕಡೆ ನಾವು ಕೂತ್ಕೊಳ್ಳೋದಿಲ್ಲ, ತಿರುಗಬೇಕು, ಅಡ್ಡಾಡ್ಬೇಕು, ದೇಶ ನೋಡ್ಬೇಕು, ಅಥವಾ ಸ್ಥಳಗಳಿಗೆ ಹೋಗ್ಬೇಕು, ಖುಷಿ ಪಡ್ಬೇಕು, ಮನೋರಂಜನೆ ಪಡಿಬೇಕು. ಈ ರೀತಿ ಮನುಷ್ಯನ ಈ ಸ್ವಭಾವ ಇದು ಕರೋನಾ ಬ್ರೇಕ್ ಹಾಕಿದೆ. ಆದ್ರೆ ಇತಿಮಿತಿನಲ್ಲಿ ಹೊರಗಡೆ ಸುತ್ತಾಡೋದಕ್ಕೆ ಬೆಳಗಿನ ಜಾವ ಅಥವಾ ರಾತ್ರಿ ಹಿರಿಯರು ನಾನು ಅವ್ರಿಗೆ ಹೇಳಿದೆ, ನೀವು ಬೆಳಿಗ್ಗೆ 6 ಗಂಟೆ 6 ಗಂಟೆಗೆ ಮನೆಯಿಂದ ಹೊರಗಡೆ ಬನ್ನಿ, ನಿಮ್ಮ ಮನೆ ಮುಂದೆ ರಸ್ತೆಯಲ್ಲೇ ಓಡಾಡಿ, ಟೆರೇಸ್ಗೆ ಹೋಗಿ ಅಲ್ಲೂ ಓಡಾಡಿ. ಮನೆ ಒಳಗೆ ಕೂತು ಕಷ್ಟ ಆಗ್ತಿದೆ, ಕೈಕಾಲುಗಳೆಲ್ಲ ನೋವು ಬರ್ತಾ ಇದೆ. ಸೊ ಇತಿಮಿತಿನಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು, ಇತಿಮಿತಿನಲ್ಲಿ ಹತ್ತಿರದ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು ನಾವು ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಆತ್ಮಾವಲೋಕನ, ಯಾವುದೇ ಕಷ್ಟಕರ ಸಮಯ ಬಂದಾಗ ನಮ್ಮ
ಇತಿಮಿತಿ ಏನು, ನಮ್ಮಲ್ಲಿ ಏನಿದೆ, ಏನುಂಟು, ಏನಿಲ್ಲ, ನಾವು ಯಾವಾಗ ಯಾರ ಸಹಾಯವನ್ನು ಪಡಿಬೇಕು ಅಂತಕ್ಕಂಥದ್ದನ್ನು ಇಂಟ್ರೋಸ್ಪೆಕ್ಷನ್ ಮಾಡಿಕೊಂಡು, ನಮ್ಮಲ್ಲಿ ಆಂಜನೇಯ ಸಿಂಡ್ರೋಮ್ ಇರಬಾರ್ದು, ಹಾಗೆ ವತ್ಸಕುಮಾರನೂ ಇರಬಾರ್ದು, ಅದಕ್ಕೆ ಅಭಿಮನ್ಯನೂ ಇರಬಾರ್ದು. ಆಂಜನೇಯನಿಗೆ ತನ್ನ ಶಕ್ತಿ ಅರಿವಿಲ್ಲ, ಹಾಗೆ ವತ್ಸಕುಮಾರನಿಗೆ ತನ್ನ ಶಕ್ತಿಯ ಬಗ್ಗೆ ಅತಿಯಾದಂತ ಅಪೇಕ್ಷಿತ ಬಗ್ಗೆ, ಹಾಗೆ ಅಭಿಮನ್ಯುವಿಗೆ ನಾನೊಬ್ಬನೇ ಸಾಕು ಕೌರವ ಸೇನೆಯನ್ನ ಸೋಲಿಸೋದಕ್ಕೆ, ನೀವ್ಯಾರು ಬರಬೇಡಿ ನಿಂದ್ರಿ ಅಂತ ಹೇಳ್ತಾರೆ. ನಮ್ಮ ಇತಿಮಿತಿನಲ್ಲಿ ನಮ್ಮ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು, ಹಾಗೆ ನಮ್ಮ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡು ಕೋವಿಡ್ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು, ಹಾಗೆ ಸುತ್ತಮುತ್ತ ನಮ್ಗೆ ಯಾರು ಸಹಾಯ ಮಾಡಬಲ್ಲರು ಅವರ ಸಹಾಯವನ್ನು ಪಡ್ಕೊಳ್ತಕ್ಕಂಥದ್ದು, ಇದನ್ನ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಹಾಗೆ ಚಿಂತೆ, ಸೊ ಯಾವುದೇ ಕರೋನಾಗೆ ಸಂಬಂಧಪಟ್ಟ ಕಷ್ಟಗಳು ಬಂದಾಗ ಅಯ್ಯೋ ಬಂತಲ್ಲ ಅಂತ ಚಿಂತೆ ಮಾಡುವ ಬದಲು ಅದನ್ನ ಹೇಗೆ ನಿಭಾಯಿಸ್ಬೇಕು ಅಂತ ವರ್ಕೌಟ್ ಮಾಡಿ, ಬರೀ ಚಿಂತೆ ಮಾಡೋದ್ರಿಂದ, ದುಃಖ ಪಡೋದ್ರಿಂದ, ಹೊರಗೋದ್ರಿಂದ, ಮುಖ್ಯವಾಗಿ ನಾನು ಎಲ್ಲಿ ಯಾರ ಮನೆಯಲ್ಲಿ ಸಾವಾಗಿದೆ ಆ ಸಾವಿನ ಬಗ್ಗೆ ನಾವು ಹೇಗೆ ನಿಭಾಯಿಸ್ಬೇಕು. ಯಾಕಂದ್ರೆ ಇವತ್ತು ಅನೇಕ ಕುಟುಂಬಗಳಲ್ಲಿ ಕರೋನಾ ಸಾವು ಬಂದಾಗ ಇದು ಅನಿರೀಕ್ಷಿತ ಸಾವು, ಈ ಸಾವನ್ನು ಅವರು ನಿರೀಕ್ಷೆ ಮಾಡಿರ್ಲಿಲ್ಲ. ಸಾಯಬಾರದ ವಯಸ್ಸಿನಲ್ಲಿ ಚೆನ್ನಾಗಿದ್ದವರು ಕರೋನಾ ಇನ್ಫೆಕ್ಷನ್ ಸತ್ತಿರಲ್ಲ ಸರ್, ಬಹಳ ದುಃಖ ಆಗುತ್ತೆ. ಅಥವಾ ದುಡಿಯುವ ವ್ಯಕ್ತಿನೇ ಸತ್ಯನೇ, ನಾವು ಬೀದಿಗೆ ಬಂದಿದ್ದೇವೆ, ಅತ್ಯಂತ ಪ್ರೀತಿ ಪಾತ್ರದ ವ್ಯಕ್ತಿಯನ್ನ ಕಳ್ಕೊಂಡಿದ್ದೇವೆ. ಈ ರೀತಿ ಸಾವನ್ನ ನಾವು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಆಗಿರ್ಬೇಕಾಗತ್ತೆ. ಕರೋನಾ ಸಾವು ಮನುಷ್ಯ ನಿರ್ಮಿತವೇ, ಸರ್ಕಾರದಿಂದ ಆದಂಥದ್ದೇ, ಅಥವಾ ವೈದ್ಯರ ನಿರ್ಲಕ್ಷ್ಯದಿಂದ ಆದಂಥದ್ದೇ, ಅಥವಾ ನಾವು ನಿಧಾನ ಮಾಡಲ್ವೇ ಕರೋನಾ ಇನ್ಫೆಕ್ಷನ್ ಬಂದರೂ ಕೂಡ ಅದನ್ನ ಉದಾಸೀನ ಮಾಡಿ ಬೇಗ ಆಸ್ಪತ್ರೆಗೆ ಹೋದೇನೆ, ಬೇಗ ಚಿಕಿತ್ಸೆ ಶುರು ಮಾಡಿದೇನೆ ಉದಾಸೀನ ಮಾಡಿದ್ರಿಂದ ನಾವು ಸಾವನ್ನು ತಂದುಕೊಂಡಿವೆ. ಸಾವಿಗೆ ಯಾರೇ ಕಾರಣ ಇದ್ರೂ ಈಗ ದೂರಿಫಲವಿಲ್ಲ. ಆದ ಸಾವನ್ನ ಒಪ್ಕೊಳ್ತಕ್ಕಂಥದ್ದು ಆಯ್ತು. ಇದು ವಿಜಯ ಹೆಚ್ಚೆ ಅಥವಾ ದೇವರ ನಿಯಮ ಅಂತ ಹೇಳಿ ಸಾವನ್ನ ಒಪ್ಕೊಳ್ತಕ್ಕಂಥದ್ದು, ಹಾಗೆ ಸತ್ತವರ ಹೆಸರಿನಲ್ಲಿ ದಾನ ಧರ್ಮ ಪರೋಪಕಾರವನ್ನು ಮಾಡ್ತಕ್ಕಂಥದ್ದು. ಎಲ್ಲ ದುಃಖ ಪೀಡಿತ ಕುಟುಂಬಗಳಿಗೆ ನಾವು ಹೇಳ್ಬೇಕಂತದ್ದು, ಹೌದು ನಿಮ್ಮ ತಂದೆ ಸತ್ತಿದ್ದಾರೆ, ತಾಯಿ ಸತ್ತಿದ್ದಾರೆ, ಮಗ ಸತ್ತಿದ್ದಾನೆ, ಮಗಳು ಸತ್ತಿದ್ದಾಳೆ, ಅದರಿಂದ ತಾವು ಬರಬಾರ್ದಿತ್ತು, ಅದು ಬಂದಾಯ್ತು. ಹಾಗಾಗಿ ಸಾವನ್ನ ದಯವಿಟ್ಟು ಒಪ್ಪಿಕೊಳ್ಳಿ. ಯಾಕೆಂದ್ರೆ ಗ್ರೀಫ್ ರಿಯಾಕ್ಷನ್ ಬಹಳ ಸಿವಿಯರ್ ಆಗಿರುತ್ತೆ, ದುಃಖದ ಪ್ರತಿಕ್ರಿಯೆ ಬಹಳ ತೀವ್ರವಾಗಿರುತ್ತೆ. ಎಷ್ಟೋ ಜನ ಆತ್ಮೀಯ ಸತ್ತಾಗ ತಾವು ಆತ್ಮಹತ್ಯೆ ಮಾಡ್ಕೊಂಡು ಹೋಗಿದ್ದಾರೆ, ಅಥವಾ ತೀರ ನಿಷ್ಕ್ರಿಯಾಗಿ ಏನೂ ಸಾಧ್ಯವಿಲ್ಲ ಅನ್ನೋ ಹತಾಶ ಸ್ಥಿತಿಗೆ ಮುಟ್ಟಿದ್ದಾರೆ, ತೀವ್ರ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ. ಅದರಿಂದ ಅವರಿಗೆ ಸಾಂತ್ವನ ಹೇಳ್ತಕ್ಕಂಥ, ಸಮಾನ ಹೇಳ್ತಕ್ಕಂಥ ಕೆಲಸವನ್ನ ಬಾಕಿಯವ್ರು ಮಾಡ್ಬೇಕಾಗತ್ತೆ, ಹಾಗೆ ನಾವೇ ಮಾಡ್ಕೋಬೇಕಾಗತ್ತೆ. ಹಾಗೆ ಹವ್ಯಾಸಗಳನ್ನ ದಯವಿಟ್ಟು ನಾವು ರಿನ್ಯೂ ಮಾಡ್ಬೇಕಾಗತ್ತೆ. ಹವ್ಯಾಸಗಳು ಮುಖ್ಯವಾಗಿ ಎಲ್ಲ ಲಲಿತ ಕಲೆಗಳು ನಾವೇ ಈಗ ಆನ್ಲೈನ್ ನಲ್ಲಿ ಎಲ್ಲವನ್ನೂ ಕಲಿಬಹುದು. ಈಗ ಮನೇಲೇ ಇದ್ದೇವೆ, ಮನೇಲಿ ಇಂಟರ್ನೆಟ್ ಕನೆಕ್ಷನ್ ಇದೆ, ಅದು ಇದು ಬರೀ ಮನೋರಂಜನಾ ಚಟುವಟಿಕೆ ನೋಡುವ ಬದಲು ಅದನ್ನ ಮಾಡೋದನ್ನ ಕಲಿಸಿ, ಮಕ್ಕಳಿಗೆ ಕಲಿಸಿ. ಸಂಗೀತ ಕಲಿಯಪ್ಪ ನೀನು, 1 ಮಂತ್ ಕ್ಲಾಸ್ ತೆಗೆದುಕೋ, ಅಥವಾ ನೃತ್ಯ ಕಲಿ, ಪೇಂಟಿಂಗ್ ಕಲಿ, ಅಥವಾ ಮಕ್ಕಳಿಗೆ 10 ವಯಸ್ಸಿನವರಿಗೆ, ಅಥವಾ ವಯಸ್ಸಾದ್ರೂ ಕೂಡ ನೀವು ಆನ್ಲೈನ್ ಮುಖಾಂತರ ಸಾಕಷ್ಟು ಹವ್ಯಾಸಗಳನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬಹುದು. ಆಗ ಮನೇಲಿ ಇರ್ತಕ್ಕಂಥ ಕ್ವಾರಂಟೈನ್ ಆಗೋದು, 15 ದಿವಸ ಕ್ವಾರಂಟೈನ್ ದೊಡ್ಡ ಶಿಕ್ಷೆ. ಅನೇಕ ಜನ ಸರ್ ಇದು ಆ ಒಂದು ಅನುಭವ ಯಾರಿಗೂ, ಈ ಕೆಟ್ಟ ಅನುಭವ ಯಾರಿಗೂ ಆಗ್ಬಾರ್ದು ಸರ್. ಅಷ್ಟು ನಾನು ನೋವನ್ನು ಅನುಭವಿಸಿದ್ದೇನೆ ಕ್ವಾರಂಟೈನ್ ಆಗಿದ್ದಾಗ. ಯಾರ ಮುಖ ನೋಡೋಂಗಿಲ್ಲ, ಸ್ಪೃಶ್ಯ ಆಗ್ಬಿಡ್ತಾನೆ, ಬಾಗಿಲ ಹತ್ರ ಆಹಾರ ತಂದಿಟ್ಟು ಹೋಗ್ತಾರೆ, ನಾನೊಬ್ಬನೇ ತಿಂದು ಅಲ್ಲೇ ಇರಬೇಕು, 24 ಗಂಟೆ ಒಂಟೆ ಆಗಿರ್ಬೇಕು, ಟಿವಿ ಎಷ್ಟು ನೋಡೋಕ್ಕಾಗತ್ತೆ. ರೀತಿ ಕ್ವಾರಂಟೈನ್ ಆದಾಗ ಅಥವಾ ಮನೆಯಲ್ಲಿ ಒಂಟಿತನ ಬಂದಾಗ ಈ ಒಂದು ಹವ್ಯಾಸ ನಮ್ಮನ್ನ ಕಾಪಾಡುತ್ತೆ, ನಮ್ಮ ಮನಸ್ಸಿನ ಸ್ವಾಸ್ಥ್ಯವನ್ನ ಉಳಿಸುತ್ತೆ. ಹಾಗೆ ಸೊ ಆರೋಗ್ಯವನ್ನ, ಈಗ ನಿಮ್ಮ ಟೈಟ್ಲೇ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಯಾಕೆಂದ್ರೆ ಕಾಯಿಲೆ ಬಂದಾಗ ಚಿಕಿತ್ಸೆ ಕೊಡೋದಕ್ಕೆ ವೈದ್ಯರಿದ್ದೇವೆ. ಚಿಕಿತ್ಸೆ ಕೊಟ್ಟು ಕಾಯಿಲೆ ವಾಸಿ ಆಗಬಹುದು, ವಾಸಿ ಆಗದೇನೆ ಹೋಗ್ಬೋದು. ಈಗ ಕರೋನಿಂದ ಇಂಪ್ರೂವ್ ಆಗ್ತಕ್ಕಂಥವ್ರ ಸಂಖ್ಯೆ 88% ಈಗ ಇದೆ. ಮತ್ತು 98% ಇತ್ತು.
ಈಗ 10% ಇಳಿದು ಹೋಗಿದೆ. 88% ಜನ ಕೋವಿಡ್ ಪಾಸಿಟಿವ್ ಆಗಿರೋ ಕೋವಿಡ್ ನೆಗೆಟಿವ್ ಆಗ್ತಾರೆ. ಇನ್ನು ಉಳಿದವರು ನೆಗೆಟಿವ್ ಆಗ್ಲಿಕ್ಕೆ ಸಮಯ ಹಿಡಿತಾ ಇದೆ ಅಥವಾ ಸಾಯಬಹುದು. ಆ ದೃಷ್ಟಿಯಿಂದ ಪ್ರಿವೆನ್ಷನ್ ಬಹಳ ಮುಖ್ಯ ಆಗ್ತದೆ. ಸೊ ಪ್ರಿವೆನ್ಷನ್ ನಲ್ಲಿ ನಾವು ಕರೋನಾ ನಮ್ ಹತ್ರ ಬರೋದಿಲ್ಲ, ಅದೇ ಬರೋದಿಲ್ಲ, ನಾವೇ ಅದ್ರ ಹತ್ರ ಹೋಗ್ತೇವೆ. ಹಾಗಾಗಿ ಕರೋನಾ ಹತ್ರ ಹೋಗೋದನ್ನ ನಾವು ತಪ್ಪಿಸ್ಕೋಬಹುದು. ಮುಖ್ಯವಾಗಿ SMS, ಕಡ್ಡಾಯವಾಗಿ ಮಾಸ್ಕ್ ಹಾಕ್ತಕ್ಕಂಥದ್ದು, ಸರಿಯಾದ ರೀತಿಯಲ್ಲಿ ಮಾಸ್ಕ್ ನ ಧರಿಸ್ತಕ್ಕಂಥದ್ದು, ಹಾಗೆ ಜನಗಳಿಂದ ಗುಂಪಿನಿಂದ ದೂರ ಇರ್ತಕ್ಕಂಥದ್ದು, ಹಾಗೆ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು. ನಾವು ಭಾರತೀಯರು ಸ್ವಚ್ಛತೆ ಬಗ್ಗೆ ಮೊದಲಿನೂ ಜಾಸ್ತಿ ಗಮನ ಕೊಟ್ಟವರೇ ಅಲ್ಲ. ಹಿಂದಿನ ಕಾಲದಲ್ಲಿ ಬಹಳ ಗಮನ ಕೊಡ್ತಾ ಇದ್ರು. ಈಗ ಕಳೆದ 2-3 ಶತಮಾನಗಳಲ್ಲಿ ನಾವು ಭಾರತೀಯರು ಬೆಳಕಿಗೆ ಹೆಚ್ಚು ಫೇಮಸ್ ಆಗ್ಬಿಟ್ಟಿದ್ದೇವೆ. ಮನೆಯ ಒಳಗಡೆ ಮನೆಯ ಹೊರಗಡೆ ಸ್ವಚ್ಛವಾಗಿ ಇಟ್ಕೊಳ್ಳೋದಿಲ್ಲ. ನಾವು ಸ್ವಚ್ಛತೆ 50% ಜನ ದಿನ ಸ್ನಾನ ಮಾಡಲ್ಲ, ಒಳ ಉಡುಪನ್ನು ಬದಲಾಯಿಸೋದಿಲ್ಲ. ಹಾಗೆ ಕೈ ತೊಳೆದೇ ಆಹಾರ ಮುಟ್ಟುತ್ತಾರೆ, ಆಹಾರ ಬಡಿಸ್ತಾರೆ, ಆಹಾರ ತಿಂತಾರೆ. ಈ ರೀತಿ ಅನೇಕ ಕೊಳುಕು ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಅಟ್ಲೀಸ್ಟ್ ಕೊರೋನಾ ಬಂದು ನಮಗೆ ಸ್ವಚ್ಛತೆಯ ಪಾಠವನ್ನ ಹೇಳ್ಕೊಟ್ಟಿದೆ. ಇದಕ್ಕೆ ಕೊರೋನಾಗೆ ನಾವು ಥ್ಯಾಂಕ್ಸ್ ಹೇಳೋಣ. ಹಾಗಾಗಿ ಆರೋಗ್ಯ ವರ್ಧನೆ, ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ನಮ್ಮ ಕೈಯಲ್ಲೇ ಇದೆ. ಇದು ಈ ಕಾರ್ಯಕ್ರಮದ ಮುಖ್ಯ ಟೈಟಲ್ ಮತ್ತೆ ಮುಖ್ಯ ತಿರುಳು. ನಾನು ಇಷ್ಟೇಳಿ ನಿಲ್ಲಿಸ್ತೇನೆ. ಹಾಗಾಗಿ ಒಂದು ಸಮ್ಮರಿ ಅಂತಂದ್ರೆ, ಕರೋನಾ ಬಗ್ಗೆ ಇತಿಮಿತಿಯ ಭಯ ಇರಲಿ, ಅತಿ ಭಯ ಬೇಡ. ಇತಿಮಿತಿಯ ಭಯ ನಮಗೆ ಪ್ರಿಕಾಷನ್ಸ್, ಎಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಅದು ಪೂರಕ ಕೆಲಸ ಮಾಡುತ್ತೆ. ಹಾಗೆ ಕರೋನಾ ಜಾಡ್ಯ ತಂದಿರತಕ್ಕಂಥ ಆರ್ಥಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳನ್ನ ನಾವು ಖಂಡಿತ ನಿವಾರಿಸಿಕೊಳ್ಬಹುದು. ಹಾಗೆ ಈ ಒಂದು ಪರಿಸ್ಥಿತಿಯನ್ನ ನಮ್ಮ ಕೌಟುಂಬಿಕ ಪರಿಸರ ಉತ್ತಮ ಆಗ್ಲಿಕ್ಕೆ, ಸಾಮಾಜಿಕ ಸಂಬಂಧಗಳು ಉತ್ತಮ ಆಗ್ಲಿಕ್ಕೆ, ಹಾಗೆ ನಮ್ಮ ಬದುಕಿನ ಗುರಿ ಒಂದು ನಾವು ಕ್ಷೇಮ ಜೊತೆಗೆ ಬೇರೆಯವರ ಕ್ಷೇಮಕ್ಕೆ ದುಡಿತಕ್ಕಂಥದ್ದು, ನಮ್ಮ ಕೈಲಾದನ್ನ ಬೇರೆಯವರಿಗೆ ಕೊಡ್ತಕ್ಕಂಥದ್ದು, ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನ ಕರೋನಾ ನಮಗೆ ಸೃಷ್ಟಿ ಮಾಡಿಕೊಟ್ಟಿದೆ. ಅನೇಕರಿದ್ದಾರೆ, ಅವರಿಗೆ ಸಹಾಯ ಹಸ್ತ ಬೇಕಾಗಿದೆ. ಆ ಸಹಾಯ ಹಸ್ತವನ್ನ ನೀಡೋಣ. ಮತ್ತೆ ಕರೋನಾವನ್ನ ಧೈರ್ಯದಿಂದ, ಅತಿ ಭಯ ಇಲ್ಲದೇನೆ ಎದುರಿಸೋಣ. ಹಾಗೆ ಕರೋನನ್ನ ಸೋಲಿಸೋದಕ್ಕೆ ಛಲ, ಏಕೆಂದ್ರೆ ಕರೋನಾ ನಮ್ಮನ್ನು ಸೋಲಿಸಬಾರ್ದು, ನಾವು ಕರೋನಾವನ್ನ ಸೋಲಿಸಬೇಕು, ಸೋಲಿಸುತ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿ ಅಂತ ಹೇಳಿ ನಾನು ಈ ಒಂದು ಪ್ರೆಸೆಂಟೇಷನ್ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಶ್ನೆ ಇತ್ತು ಅಂತಂದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಪ್ರಶ್ನೆ ಕೇಳಿ. ಅದರ ಚಾಟ್ ಬಾಕ್ಸ್ ಅನ್ನು ಹಾಕ್ಸಿ, ಶಶಿಶೇಖರ್ ರೆಡ್ಡಿ ಅವರು ಪ್ರಶ್ನೆ ಕೇಳ್ತಾರೆ, ನಾನು ಉತ್ತರ ಕೊಡ್ತೇನೆ. ಥ್ಯಾಂಕ್ ಯು ಸರ್. ನಮಸ್ತೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಪವಿತ್ರ ಆಲೂರ್ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಸರ್. ಅವರು ನೇರವಾಗಿ ಕೇಳಬೇಕು ಅಂತ ಅವರಲ್ಲಿ ನೆನೆಸ್ಕೊಳ್ತಾರೆ. ಪವಿತ್ರ ಆಲೂರ್ ಅವರು ಕೇಳಿ. ಇದರ ಅವರು ಹಲೋ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕೇಳಿ ಅಮ್ಮ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಪ್ರಶ್ನೆ ಕೇಳಿದ್ದೆ ಸರ್ ನಾನು. ಇನ್ನು ಬಹಳಷ್ಟು ಕ್ವಶನ್ಸ್ ಇದೆ ಸರ್. ಕೇಳಿ. ಹಾ ಸರ್. ಸರ್, ಕೋವಿಡ್ ಬಂದಾಗ ಮೆಂಟಲ್ ಹೆಲ್ತ್ ಅನ್ನ ಹೇಗೆ ಕಾಪಾಡಬೇಕು ಸರ್? ಟಿಪ್ಸ್ ಅನ್ನ ಕೊಡ್ಬೋದಾ ಸರ್? ಕೋವಿಡ್ ಪೇಷಂಟ್ ಅದೇ ಅಲ್ಲಲ್ಲ, ಪೇಷಂಟ್ ಏನ್ ಮಾಡ್ಬೇಕು ಆ ಟೈಮ್ ಅಲ್ಲಿ? ಲೈಕ್ ಇಫ್ ದ ಪೇಷಂಟ್ ಈಸ್ ಆನ್ ಬೆಡ್. ನನಗೆ ಪಾಸಿಟಿವ್ ಬಂದಿದೆ, ಆಸ್ಪತ್ರೆ ಇದ್ದೇನೆ. ಒಂದು ಏರಿಯಾ ಇಲ್ಲೇನಾಗುತ್ತೆ, ಕೋವಿಡ್ ಪಾಸಿಟಿವ್ ಆಯ್ತು, ಎಲ್ಲಿ ನಾನು ಸತ್ತೋಗ್ತೇನೆ, ನನಗೆ ಒಳ್ಳೆಯ ಚಿಕಿತ್ಸೆ ಕೊಡ್ತಾರೋ ಇಲ್ವೋ, ಉದಾಸೀನ ಮಾಡ್ತಾರೋ ಏನೋ, ಸಾವಿನ ಭಯ ಶುರು ಆಗುತ್ತೆ ಪ್ರತಿ ಕೋವಿಡ್ ಪೇಷಂಟ್ಗೆ. ಹಾಸ್ಪಿಟಲ್ ಇರ್ತಕ್ಕಂಥ ಪೇಷಂಟ್, ಯಾಕೆಂದ್ರೆ ನಾವು ಹಾಸ್ಪಿಟಲ್ ಸೇರಿಸ್ಬೇಕು ಅಂತಂದ್ರೆ ಕಂಡೀಷನ್ ಸೀರಿಯಸ್ ಆಗಿದೆ ಅಂತ. ಆಕ್ಸಿಜನ್ ಕಾನ್ಸಂಟ್ರೇಷನ್ 90ಕ್ಕಿಂತ ಕಡಿಮೆ ಇಳಿದಿದೆ, ಉಸಿರಾಟ ಸಮಸ್ಯೆ ಇದೆ, ಜ್ವರ ಮೇಲಿನ ಮೇಲೆ ಬರ್ತಾ ಇದೆ ಅಂತಂದ್ರೆ ಮಾಡರೇಟ್ ಟು ಸಿವಿಯರ್ ಕೇಸಸ್ ಮಾತ್ರ ಅಡ್ಮಿಷನ್ ಮಾಡ್ತೇವೆ. ಮೈಲ್ಡ್ ಅನ್ನ ಮನೇಲಿ ಇಟ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಅಂತ ಹೇಳ್ತೇವೆ. ಹಾಗಾಗಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದಂತ ವ್ಯಕ್ತಿ ಸಾವಿನ ಭಯವನ್ನ ಮುಂದೂಡಬೇಕಾಗತ್ತೆ.
ನಾನು ಸಾಯುವುದಿಲ್ಲ, ನನ್ನ ಆಯಸ್ಸು ಗಟ್ಟಿಯಾಗಿದೆ, ಈಗ ಈ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ವೈದ್ಯರು ನನ್ನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ಅವರು ಹೇಳ್ತಕ್ಕಂಥ ಮಾತುಗಳನ್ನು ನಾನು ಕೇಳಿಸ್ಕೊಳ್ತೇನೆ. ಮತ್ತೆ ಹಾಸಿಗೆ ಮೇಲೆ ಮಲಗಿ ಇದ್ದಾಗ ಅಥವಾ ಕೂತಿದ್ರೆ ಅಕ್ಕಪಕ್ಕದ ಪೇಷಂಟ್ ಜೊತೆ ಮಾತಾಡಿ. ಯಾಕಂದ್ರೆ ಸುಮ್ಮನೆ 24 ಗಂಟೆ ಮಲಗಿಯೋದಕ್ಕೆ ಸಾಧ್ಯ ಇಲ್ಲ, ಮೌನವಾಗಿದ್ದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಾರ್ಡಿನ ಮೊದಲನೇ ಅಲೆನಲ್ಲಿ ಅನೇಕ ವಾರ್ಡ್ಗಳಲ್ಲಿ ಪೇಷಂಟ್ ಪರಸ್ಪರ ಕೂತ್ಕೊಂಡು ಮಾತಾಡ್ಕೊಂಡಿದ್ದಾರೆ, ಕಷ್ಟ ಸುಖ ಹೇಳ್ಕೊಂಡಿದ್ದಾರೆ, ಹಾಡುಗಳನ್ನ ಹಾಡಿದ್ದಾರೆ, ಡಾನ್ಸ್ ಮಾಡಿದ್ದಾರೆ. ಈ ರೀತಿ ಕಮ್ಯುನಿಕೇಶನ್ ಮತ್ತು ಒಬ್ರು ಇನ್ನೊಬ್ರಿಗೆ ಸಾಂತ್ವನ ನೀಡಿದ್ದಾರೆ, ಒಬ್ರು ಇನ್ನೊಬ್ರಿಗೆ ಧೈರ್ಯ ಹೇಳಿದ್ದಾರೆ. ಹಾಗಾಗಿ ಸುಮ್ಮನೆ ಮೌನವಾಗಿರೋ ಬದಲು ನೀವು ಮಾತಾಡಬೇಕು. ಹಾಗೆ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಬೇಡ, ಪಾಸಿಟಿವ್ ಥಾಟ್ಸು. ಮತ್ತೆ ನೀವು ದೇವರಲ್ಲಿ ಭಕ್ತಿ ಇರೋರಾಯ್ತು ಅಂತಂದ್ರೆ ನಿಮ್ಮ ಮನೆ ದೇವರನ್ನ ನೆನೆಯಿರಿ, ಮನೆ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ. ಹಾಗೆ ಮನೆಯವ್ರು ನೋಡಕ್ ಬಂದಾಗ ನಗ್ನಗ್ತಾ ಮಾತಾಡಿಸಿ. ಯಾಕೆಂತಂದ್ರೆ ನೀವು ತೀರಾ ಸೀರಿಯಸ್ ಆಗಿ ಮುಖದಲ್ಲಿ ಲಘುಮುಖ ಇಲ್ಲ ಅಂತಂದ್ರೆ ಬಂದವ್ರಿಗೂ ಗಾಬರಿ ಆಗುತ್ತೆ, ಅವ್ರ ಗಾಬರಿ ನಿಮ್ಗೆ ಇನ್ನಷ್ಟು ಗಾಬರಿ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವುದೇ ಸಂಕಟ ಸಮಯದಲ್ಲಿ ಮುಖದ ಮೇಲೆ ಒಂದು ಮುಗುಳ್ನಗೆ ಇರಲಿ. ಆ ಮುಗುಳ್ನಗೆ ನಿಮಗೆ ಆತ್ಮವಿಶ್ವಾಸ ತಂದುಕೊಡುತ್ತೆ, ಹಾಗೆ ಬೇರೆ ಪೇಷಂಟ್ಸ್ಗೆ ಸಾಂತ್ವನ ಹೇಳುತ್ತೆ, ಅವ್ರಿಗೂ ಆತ್ಮವಿಶ್ವಾಸ ತರುತ್ತೆ. ಹಾಗಾಗಿ ಆತ್ಮವಿಶ್ವಾಸ, ನಾನು ಸಾಯುತ್ತೇನೆ, ನನ್ನ ಬದುಕು ಇನ್ನ ಕೊನೆಗೆ ಬಂದ್ಬಿಟ್ಟಿದೆ, ನಾನು ಸತ್ತೇ ಹೋಗ್ತೀನಿ ಅಂತಕ್ಕಂಥ ಅತಿಯಾದ ಭಯವನ್ನ ಮಾಡಬಾರ್ದು. ಪ್ಯಾನಿಕ್ ಹೋಗ್ಬೇಡಿ, ಪ್ಯಾನಿಕ್ ಅಟ್ಯಾಕ್ ಹೋಗ್ಬಾರ್ದು. ಇದು ಮುಖ್ಯವಾಗಿ ಪೇಷಂಟ್ ಆಗಿ ಮಾಡ್ಬೇಕಂತದ್ದು. ಹಾಗೆ ಐಸಿಯು ಹೋದಾಗ ನಿಮ್ಗೆ ಅರೆಬರೆ ಜ್ಞಾನ ಇರ್ತದೆ, ಏನಾಗ್ತದೆ ಗೊತ್ತಾಗೋದಿಲ್ಲ. ಹಾಗಾಗಿ ಐಸಿಯುನಲ್ಲಿ ಅಲ್ಲೂ ಕೂಡ ನಾವು ಎಲ್ಲ ನರ್ಸಸ್ ಹೇಳ್ತಕ್ಕಂಥದ್ದು, ಪ್ರಜ್ಞೆ ಇದ್ದು ಮಾತಾಡ್ತಕ್ಕಂಥ ವ್ಯಕ್ತಿಯನ್ನು ಆಗಾಗ ಮಾತಾಡ್ಸಿ ಅಂತ. ಅವ್ರನ್ನ ಹಾಗೆ ಸುಮ್ಮನೆ ಮಲಗಲಿಕ್ಕೆ ಬಿಡಬೇಡಿ. ಯಾಕೆಂದ್ರೆ ಅವರಿಗೆ ಮಾತಾಡೋದಕ್ಕೆ ಇಷ್ಟ ಇರುತ್ತೆ, ಮಾತಾಡೋಕೆ ಅವಕಾಶ ಇಲ್ಲ. ಆಕ್ಸಿಜನ್ ಮಾಸ್ಕ್ ಹಾಕಿದ್ದಾರೆ, ಮಾಸ್ಕ್ ತೆಗೆಯೋದಕ್ಕೆ ಅವಕಾಶ ಇತ್ತು ಅಂತಾನೆ ಮಾಸ್ಕ್ ತೆಗೆದು 1 ನಿಮಿಷ 2 ನಿಮಿಷ ಅವರು ನರ್ಸ್ ಜೊತೆನೋ ವಾರ್ಡ್ ಬಾಯ್ ಜೊತೆನೋ ಬೇರೆಯವ್ರ ಜೊತೆ ಮಾತಾಡ್ತಕ್ಕಂಥ ಬಹಳ ಮುಖ್ಯ ಆಗುತ್ತೆ. ಐಸಿಯು ಮ್ಯಾನೇಜ್ಮೆಂಟ್ ಅಲ್ಲಿ ಇದೆಲ್ಲ ಇಲ್ಲ ಅಂತಂದ್ರೆ ದೇ ಗೋ ಟು ವಾಟ್ ಯು ಕಾಲ್ ಐಸಿಯು ಇಂಡ್ಯೂಸ್ಡ್ ಸೈಕೋಸಿಸ್. ತೀವ್ರತರ ಮಾನಸಿಕತೆಗೆ ಭ್ರಮೆಗೊಳಗಾಗ್ತಾರೆ, ಕಿಚ್ಚಾಡಕ್ಷರ ಮಾಡ್ತಾರೆ, ಕೂಗಾಡಕ್ಷರ ಮಾಡ್ತಾರೆ, ಅಥವಾ IV ಡಿಸ್ಚಾರ್ಜ್ ತೆಗೆದು ಎಸಿತಾರೆ. ದೇ ಗೋ ಟು ಸಿವಿಯರ್ ಸೈಕೋಟಿಕ್ ಸ್ಟೇಟ್. ಯಾಕೆಂದ್ರೆ ಐಸಿಯು ಕಂಡೀಷನ್ ವೆರಿ ಮನಾಟನಿ ಆಗಿರುತ್ತೆ, ಮತ್ತೆ ಬಹಳ ಭಯವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಸನ್ನಿವೇಶ ಆಗ್ಬಿಡುತ್ತೆ ಐಸಿಯು ಸನ್ನಿವೇಶ. ಇನ್ನೊಂದು ಪ್ರಶ್ನೆ ಸರ್, ಪೇಷಂಟ್ ಬೆಡ್ ಅಲ್ಲಿ ಇದ್ದಾಗ ಮಾಸ್ಕ್ ಹಾಕೊಳ್ಳೋದ್ರಿಂದ ಆಕ್ಸಿಜನ್ ಲೆವೆಲ್ ಅಲ್ಲಿ ಕಡಿಮೆ ಆಗುತ್ತಾ ಸರ್? ಚಾನ್ಸಸ್ ಇರುತ್ತಾ ಆ ತರ? ಇಲ್ಲ, ಮಾಸ್ಕ್ ಹಾಕೋದು ಪೇಷಂಟ್ ಅಲ್ಲಿ ಬೇರೆಯವರಿಗೆ ಇನ್ಫೆಕ್ಷನ್ ಹೋಗದೆ ಇರ್ಲಿಂದ ಅಷ್ಟೇ. ಅದರಿಂದ ಅವಾಗ ಇಲ್ಲ, ಐಸಿಯು ನಲ್ಲಿ ನಿಮಗೆ ಆಕ್ಸಿಜನ್ ಮಾಸ್ಕ್ ಇರುತ್ತೆ. ಐಸಿಯು ಅಲ್ಲ ಸರ್, ನಾರ್ಮಲ್ ಜನರಲ್ ವಾರ್ಡ್ ಅಲ್ಲಿ ಇದ್ದ ಪೇಷಂಟ್ ಗೆ ಮಾಸ್ಕ್ ಹಾಕೊಳ್ಳೋ ಮುಖ್ಯ ಉದ್ದೇಶ ಏನು? ನಿಮಗೆ ಪಾಸಿಟಿವ್ ಇದೆ, ನಿಮ್ಮ ಮೂಗು ಮತ್ತೆ ಬಾಯಿ ಮುಖಾಂತರ ವೈರಾಣುಗಳು ಬೇರೆಯವ್ರಿಗೆ ಹರಡಬಾರ್ದು. ಹಾಗಾಗಿ ಮಾಸ್ಕ್ ಹಾಕೊಳ್ತಕ್ಕಂಥದ್ದು, ಒಂದು ನಿಮಗೆ ನೆಗೆಟಿವ್ ಇದೆ, ನನಗೆ ಬರಬಾರ್ದು, ನನಗೆ ಪಾಸಿಟಿವ್ ಇದೆ, ಇನ್ನೊಬ್ರಿಗೆ ಅದು ಹರಡಬಾರ್ದು. ಅದಕ್ಕೋಸ್ಕರ ಮಾಸ್ಕ್ ಹಾಕೊಳ್ತಕ್ಕಂಥದ್ದು. ಹಾಗಾಗಿ ಮಾಸ್ಕ್ ಹಾಕೊಳ್ತಕ್ಕಂಥದ್ದು ಎರಡೂ ದೃಷ್ಟಿಯಿಂದ, ವ್ಯಕ್ತಿಯ ದೃಷ್ಟಿಯಿಂದ ಹಾಗೆ ಇತರ ದೃಷ್ಟಿಯಿಂದ ಬಹಳ ಮುಖ್ಯ ಆಗುತ್ತೆ. ಬಟ್ ಅದರಿಂದ ಏನಾದ್ರೂ ಆಕ್ಸಿಜನ್ ಲೆವೆಲ್ ಅಲ್ಲಿ ಕಡಿಮೆ ಆಗುತ್ತಾ ಸರ್? ಕಮ್ಮಿ ಆಯ್ತು ಅಂತಂದ್ರೆ ಹೇಳಿದ್ರೆ ಮಾಸ್ಕ್ ತುಂಬಾ ಬಿಗಿಯಾಗಿ ಹಾಕೊಂಡಿದ್ರಿ, ಉಸಿರಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಅದರಿಂದ ಸ್ವಲ್ಪ ಮಾಸ್ಕ್ ತೀರಾ ಬಿಗಿಯಾಗಿರ್ಬಾರ್ದು, ತೀರಾ ಸಡಿಲವಾಗಿರ್ಬಾರ್ದು, ಹಿತಕರವಾಗಿ ಮಾಸ್ಕ್ ಉಪಯೋಗಿಸಿದ್ರೆ ಅದು ಸರಿಯಾದ ಮಾಸ್ಕ್. ಈಗ 95 ಮಾಸ್ಕ್ ಬೆಸ್ಟ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ಆ ಮಾಸ್ಕ್ ನ ಧರಿಸ್ತು ಅಂತಂದ್ರೆ ನಿಮಗೂ ತೊಂದರೆ ಇಲ್ಲ, ಬೇರೆಗೂ ತೊಂದರೆ ಆಗೋದಿಲ್ಲ, ಉಸಿರಾಟಕ್ಕೆ ತೊಂದರೆ ಆಗೋದಿಲ್ಲ. ಹಾಗೆ ಓನ್ಲಿ ವಾಕಿಂಗ್ ಮಾಡುವಾಗ ಯಾಕಂದ್ರೆ ಪೇಷಂಟ್ ವಾಕಿಂಗ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ವಯಸ್ಸಾದವರು ವಾಕಿಂಗ್ ಮಾಡ್ಬೇಕು ಅಂತಂದ್ರೆ ಮಾಸ್ಕ್ ಹಾಕೊಂಡ್ರೆ ಅವ್ರಿಗೆ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗೋ ಚಾನ್ಸ್ ಇರುತ್ತೆ. ಸರ್ ಅದು ವಯಸ್ಸಾದವರಲ್ಲೇ ನಾನು ಕೇಳ್ತಾ ಇರೋದು 60 to 65 ಏಜ್ ಗ್ರೂಪ್ ಅಲ್ಲಿ ಸರ್. ಅದನ್ನ ಹಾಕೊಳ್ಳಿ, ತುಂಬಾ ಬಿಗಿಯಾಗಿ ಹಾಕೋಬೇಡಿ ಅಂತ ಹೇಳ್ತೀವಿ. ಬಿಗಿಯಾಗಿ ಹಾಕೋಬೇಡಿ, ಸ್ವಲ್ಪ ಸಡಿಲವಾಗಿ ಹಾಕೊಳ್ಳಿ. ಯಾಕಂದ್ರೆ ಗಾಳಿ ಸುಲಭವಾಗಿ ನಿಮ್ಮ ಮೂಗಿನ ಮುಖಾಂತರ ಅಥವಾ ಮಾಸ್ಕ್ ಮುಖಾಂತರ ಹೊರಗಡೆ ಹೋಗ್ಬೇಕದು. ತುಂಬಾ ಬಿಗಿಯಾಗಿ ಅಂತಂದ್ರೆ ಉಸಿರಾಡೋದು ಕಷ್ಟ ಆಗುತ್ತೆ. ಅವಾಗ ನೀವು ಬ್ರಿಸ್ಕ್ ವಾಕಿಂಗ್ ಮಾಡ್ತಿತ್ತು ಅಂತಂದ್ರೆ ಕಷ್ಟ ಆಗುತ್ತೆ. ಆವಾಗ ಬ್ರಿಸ್ಕ್ ವಾಕಿಂಗ್ ಮಾಡಿದ್ರೆ ನಿಧಾನವಾಗಿ ವಾಕ್ ಮಾಡಿ, ಅವಾಗ ಯಾವ ತೊಂದರೆ ಆಗೋದಿಲ್ಲ. ಸರ್, ಮೊನ್ನೆ ನ್ಯೂಸ್ 18 ನಲ್ಲಿ ಒಂದು ರಿಪೋರ್ಟ್ ಬಂತು. ಮಲೆಯರ ಹತ್ರ ಒಂದು ಬಸ್ ಹೋಗ್ತಾ ಇತ್ತು, ಡಿಲಕ್ಸ್ ಬಸ್. ಅದ್ರಲ್ಲಿ 50 ಜನ ಪ್ಯಾಸೆಂಜರ್ ಇದ್ರಂತೆ. ಒಬ್ರು ಡ್ರೈವರು
ಅಲ್ಲಿ ಸಿಟಿ ಎಂಟ್ರಿ ಆಗ್ಬೇಕಾದ್ರೆ ನಿಂದ್ರಿಸಿ ಎಲ್ರನ್ನ ಕೋವಿಡ್ ಟೆಸ್ಟ್ ಮಾಡಿದ್ರು. ಅದರಲ್ಲಿ 6 ಜನ ಇನ್ಕ್ಲೂಡಿಂಗ್ ಡ್ರೈವರ್ 6 ಜನಕ್ಕೆ ಪಾಸಿಟಿವ್ ಬಂತು, ಉಳಿದವರೆಲ್ಲ ನೆಗೆಟಿವ್ ಇದ್ರು. ಆದ್ರೆ ಮನೆಗೆ ಹೋದ್ಮೇಲೆ ಒಂದು 20-30 ಜನ ಅವರಿಗೆ ನೆಗೆಟಿವ್ ಇದೆ, ಏನೂ ಇಲ್ಲ. ಆದ್ರೆ ಅವರು ಪ್ಯಾನಿಕ್ ಆಗಿ ನಾ ಇಷ್ಟೊತ್ತು ಅವ್ರ ಜೊತೆ ಇದ್ನಲ್ಲ ಅಂತ ತಿಳ್ಕೊಂಡು ಅವ್ರ ಎಲ್ಲಾ ಲಕ್ಷಣಗಳು ಕಾಣ್ಲಿಕ್ಕೆ ಶುರು ಮಾಡಿದವು. ನಾನು ಮೊದಲಷ್ಟೇ ಜ್ಞಾಪಿಸ್ಕೊಳ್ಳಿ, ಭಯದ ಸ್ಟೈಡ್ನಲ್ಲಿ ಎಲ್ಲ ಹಾಕಿದ್ದಾನೆ. ಭಯ ಆದಾಗ ನಿಮಗೆ ಉಸಿರಾಟ ಕಷ್ಟ ಆಗುತ್ತೆ, ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಮನಸ್ಸಿಗೆ ಹಿಂಸೆ ಆಗುತ್ತೆ, ಹೆಚ್ಚು ಬೆವರ್ತೀರಿ, ನಿಮಗೆ ನಿಜವಾಗ ಕಾಯಿಲೆ ಬಂದಂಗೆ. ಯಾಕಂದ್ರೆ ಅವ್ರಿಗೆ ಮನಸ್ಸು ಬಂದ್ಬಿಟ್ಟಿದೆ. 20 ಜನ ಇದ್ವಿ, 5 ಜನಕ್ಕೆ ಪಾಸಿಟಿವ್ ಇತ್ತು, ಅದೇ ಗಾಳಿಯನ್ನ ಸೇವನೆ ಮಾಡಿದ್ದೇವೆ, ನಮಗೂ ಕರೋನಾ ಬಂದಿದೆ ಅಂತಕ್ಕಂಥ ನಿರ್ಧಾರವನ್ನ ಮನಸ್ಸು ಮಾಡ್ಕೊಂಡ್ಬಿಟ್ಟಿದೆ. ಯಾವಾಗ ಮನಸ್ಸು ಮಾಡ್ತು ಅವಾಗ ಭಯದ ಲಕ್ಷಣ ಕಾಣಿಸ್ಕೊಟ್ಟು, ಭಯದ ಲಕ್ಷಣದಿಂದಾಗಿ ಕೋವಿಡ್ ಲಕ್ಷಣಗಳು ಆಲ್ಮೋಸ್ಟ್ 2 ಟ್ಯಾಲಿ ಆಗುತ್ತೆ. ಕೋವಿಡ್ ಲಕ್ಷಣಗಳು ಮತ್ತೆ ಭಯದ ಲಕ್ಷಣಗಳು ಟ್ಯಾಲಿ ಆಗುತ್ತೆ, ಒಂದಕ್ಕೊಂದಕ್ಕೆ ಪೂರಕವಾಗಿರುತ್ತೆ. ಹಾಗಾಗಿ ಇದು ಸೈಕೋಜೆನಿಕ್ ಸಿಂಪ್ಟಮ್ಸ್, ಮಾನಸಿಕ ಜನ್ಯ. ಡಾಕ್ಟರ್ ಸಾಹೇಬ್ರಿಗೆ ಪ್ರಶ್ನೆಯನ್ನ ಕೇಳಬಹುದು ಬೇರೆಯವರು ಮತ್ತೆ ನೇರವಾಗಿ. ಹಲೋ ಸರ್. ನಾನು ಉಮಾಮಹೇಶ್ವರಿ ಅಂತ ಹೇಳ್ಬಿಟ್ಟು ಈಗ ನಿಂಬೆ ರಸ ಮೂಗಿನೊಳಗೆ ಹಾಕೊಂಡ್ರೆ ಆಗಿಂದಾಗ ಏನೋ ಆರಾಮಾಗ್ತದ ಅಂತ ಒಂದು ಮೆಸೇಜ್ ಬಂತು ವಾಟ್ಸ್ಆಪ್ ಒಳಗೆ. ಅದಾದ್ಮೇಲೆ ನಿಂಬೆ ರಸ ನಿಂಬೆ ಹಣ್ಣಿನ ರಸ ಅದು ತಕ್ಷಣ ಏನಾಯ್ತು, ಮತ್ತೆ ಯಾರೋ ಲೆಕ್ಚರರ್ ಮೂಗಿನೊಳಗ ಅದು ನಿಂಬೆ ರಸ ಹಾಕೊಂಡು ಸತ್ತೇ ಹೋದ್ರು ಅಂತ ಮತ್ತೊಂದು ಬಂತು. ಇದು ಏನು ಅರ್ಥ ಆಗ್ಲಿಲ್ಲ. ಮನೆ ಮದ್ದಿನ ಬಗ್ಗೆ ಈ ತರ ಅದಕ್ಕೆ ಹೇಳಿದ್ದು, ನಿಮ್ಮ ಮೊಬೈಲ್ ನಲ್ಲಿ ವಾಟ್ಸಪ್ ಗಳಲ್ಲಿ ಇರ್ತಕ್ಕಂಥ ಅನೇಕ ಈ ಮನೆ ಮದ್ದಿನ ಸಲಹೆಗಳನ್ನ ನೀವು ಪೂರ್ಣ ನಂಬಲಿಕ್ಕೂ ಹೋಗಬೇಡಿ, ಅದನ್ನ ಪ್ರಚಾರ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನಾವೆಲ್ಲ ಕೆಲಸ ಮಾಡ್ತೇವೆ, ಯಾರಿಗೂ ಗೊತ್ತಿಲ್ಲ. ಈಗ ವಿಜಯ ಸಂಕೇಶ್ವರ ಹೇಳಿದ್ರು ಅಂತ ಅಂದ್ಬಿಟ್ಟು ಅವ್ರ ಪೇಪರ್ ದೊಡ್ಡ ನ್ಯೂಸ್ ಬಂತು. ಈಗ ಅವ್ರನ್ನ ಸಪೋರ್ಟ್ ಮಾಡಿ 2-3 ಜನ ಆಯುರ್ವೇದಿಕ್ ಡಾಕ್ಟರ್ಸ್ ಎಲ್ಲ ಎಲೆಕ್ಷನ್ ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಮಾಡೋಲ್ಲ ಗೊತ್ತಿಲ್ಲ. ಇನ್ನೊಬ್ಬ ವ್ಯಕ್ತಿ ಸತ್ತಿದ್ದು ಆಮೇಲೆ ಅವನ ತಮ್ಮನೇ ಕ್ಲಾರಿಫಿಕೇಶನ್ ಕೊಟ್ಟಾನೆ, ನನ್ನ ಅಣ್ಣ ಸತ್ತಿದ್ದು ನಿಂಬೆ ಹಣ್ಣಿನ ರಸದಿಂದ, ನನಗಾಲಿ ಹಾರ್ಟ್ ವೀಕ್ ಇತ್ತು, ಹಾರ್ಟ್ ಅಟ್ಯಾಕ್ ಸತ್ತ ಅಂತ. ಸೊ ಹಾಗಾಗಿ ದಯವಿಟ್ಟು ಯಾವುದೇ ಕಾಯಿಲೆ ಬಗ್ಗೆ, ಯಾವುದೇ ಚಿಕಿತ್ಸೆ ಬಗ್ಗೆ ಈ ಮನೆ ಮದ್ದಿನ ವಿಚಾರಗಳನ್ನ, ಈಗ ತುಳಸಿ ಆಗ್ಬೋದು, ಶುಂಠಿ ಆಗ್ಬೋದು, ಆಯುರ್ವೇದ ಮೇಲದ ಮೇಲೆ ಹೇಳ್ತಾ ಹೋಗ್ತಿದ್ದಾರೆ. ಆದ್ರೆ ವೈಜ್ಞಾನಿಕವಾಗಿ ನಮಸ್ಕಾರ ಸರ್, ಚೆನ್ನಾಗಿತ್ತು. ಅವ್ರು ಕೇಳೋ ಪ್ರಶ್ನೆ, ಮೂಗಲ್ಲಿ ಲಿಂಬೆ ಹಣ್ಣು ರಸ ಹಾಕೊಳ್ಳೋದ್ರಿಂದ ಶರೀರದ ಜೀವಕಣಗಳಲ್ಲಿರುವಂತ ಕೊರೋನಾ ವೈರಸ್ ಸಾಯೋದಿಲ್ಲ. ಇದು ವೈಜ್ಞಾನಿಕ ಸತ್ಯ. ಎರಡನೇದು, ಅವರು ಮೂಗಿನಲ್ಲಿ ಲಿಂಬೆ ರಸ ಹಾಕೊಂಡು ಇವರು ಹೈಪರ್ಟೆನ್ಷನ್ ಹಾರ್ಟ್ ಅಟ್ಯಾಕ್ ಇಂದ ಸತ್ರು ಅಂತ ಅವ್ರ ಬ್ರದರ್ ಹೇಗ್ ಗೊತ್ತಾಗತ್ತೆ? ಅವರು ಡಾಕ್ಟ್ರ ಇಲ್ಲ. ಏನಾಗಿದೆ ಅಂದ್ರೆ 3 ಹನಿ ಹಾಕೊಳ್ಳೋದ್ರ ಬದಲು ಅರ್ಧ ಲಿಂಬೆ ಹಣ್ಣು ಮೂಗಲ್ಲಿ ಹಾಕೊಂಡ್ರೆ ಆಸ್ಪಿರೇಷನ್ ಆಗತ್ತೆ. ಆಸ್ಪಿರೇಷನ್ ನಿಮೋನಿಯಾ ಆಗಿ ಉಸಿರು ಕಟ್ಬಿಟ್ಟು BP ಡ್ರಾಪ್ ಆಗಿ ಹಾರ್ಟ್ ಅರೆಸ್ಟ್ ಆಗ್ಬಿಟ್ಟು ಕಾರ್ಡಿಯಾಕ್ ಅರೆಸ್ಟ್ ಇಂದ ಸಾಯ್ತಾರೆ. ಸೊ ಆ ಮನುಷ್ಯನಿಗೆ ಆಗಿರೋದು ಕಾರ್ಡಿಯಾಕ್ ಅರೆಸ್ಟ್ ಬಿಕಾಸ್ ಆಫ್ ಆಸ್ಪಿರೇಷನ್ ಅಂಡ್ ಆಸ್ಫಿಕ್ಸಿಯಾ. ಸೊ ಹಾಗಾಗಿ ಈ ಬೇರೆ ಮೆಡಿಸಿನ್ ಗಾದ್ರೆ ಇಷ್ಟು ಡೋಸ್ ಅಂತ ಇರುತ್ತೆ. ಇವ್ರು 3 ಹನಿ ಅಂತ ಹಾಕೊಳ್ಳೋದ್ ಬದಲು ಅರ್ಧ ಲಿಂಬೆ ಹಣ್ಣನ್ನ ಮೂಗಲ್ ಹಾಕೊಂಡ್ಬಿಟ್ರೆ ಆಸ್ಪಿರೇಷನ್ ಆಗಿ ಉಸಿರು ಕಟ್ತಾ ಇದ್ದಾರೆ. ಸೊ ಇಷ್ಟು ಕಾಮನ್ ಸೆನ್ಸ್ಗೆ ಇಷ್ಟೊಂದು ವಿಚಾರ ಮಾಡೋದೇ ಬೇಡ, ಜನ ಅರ್ಥ ಮಾಡ್ಕೊಳ್ಬೇಕು. ಲಿಂಬೆ ಹಣ್ಣು ಹಾಕೊಂಡೇ ಎಲ್ಲರೂ ಉಳಿಬೇಕಾಗಿದ್ರೆ ಜಗತ್ತಿನಲ್ಲಿ ಕೋಟಿ ಜನ ಸಾಯ್ತಾ ಇರ್ಲಿಲ್ಲ ಅಲ್ವಾ? ಎಲ್ಲರ ಮನೆಯಲ್ಲೂ ಲಿಂಬೆ ಹಣ್ಣು ಇದ್ದೇ ಇರುತ್ತೆ. ದಯಮಾಡಿ ಅದಕ್ಕೋಸ್ಕರ ಈ ಮನೆಯ ಮದ್ದಿನ ವಿಚಾರಗಳನ್ನ ನಾವು ಬಹಳ ಎಚ್ಚರಿಕೆಯಿಂದ ಸ್ವೀಕಾರ ಮಾಡ್ಬೇಕು, ಎಚ್ಚರಿಕೆಯಿಂದ ಪಾಲಿಸ್ಬೇಕು. ಹಾಗೆ ಎಚ್ಚರಿಕೆಯಿಂದ ಇನ್ನೊಬ್ಬರಿಗೆ ಹೇಳ್ಬೇಕು. ಇಲ್ಲ ಅಂತಂದ್ರೆ ಯಾರೋ ಹೇಳಿದ್ರು ಫಾರ್ವರ್ಡ್ ಮಾಡಿದ್ವಿ, ಪೇಪರ್ ಬಂತು, ನಾನು ಮಾಡ್ತೀನಿ ನೀನು ಮಾಡು ಅಂತಂದ್ರೆ ಅದು ಮೂರ್ಖತನದ ಪರಮಾವಧಿ ಆಗುತ್ತೆ. ಹಾಗಾಗಿ ಅದು ಒಳ್ಳೇದಾಗುತ್ತಾ ಕೆಟ್ಟದಾಗತ್ತೆ, ಯಾಕಂದ್ರೆ ಆಕ್ಸಿಜನ್ ಇಂಪ್ರೂವ್ ಆಗುತ್ತೆ ಅಂತ ವಿಜಯ ಸಂಕೇಶ ಹೇಳಿದ್ರು. 2 ತೊಟ್ಟು ನೀವು ನಿಂಬೆ ಹಣ್ಣನ್ನ ರಸವನ್ನ ಮೂಗಿ ಬಿಟ್ಕೊಳ್ಳಿ, 2 ಹೊಳೆಗೆ ಹಾಕೊಳ್ಳಿ, ಆಗ ನಿಮ್ಗೆ ಉಸಿರಾಟ ಚೆನ್ನಾಗಾಗತ್ತೆ, ನಿಮ್ಮ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ವಿಜಯ ಸಂಕೇಶ್ವರ ಅವರೇನು ವೈದ್ಯರಲ್ಲ, ವೈದ್ಯಕೀಯ ಸಂಶೋಧನೆ ಮಾಡ್ತಾರಲ್ಲ, ಅದ್ರ ಅನುಭವದಿಂದ ಹೇಳ್ತೇನೆ ಅಂತ. ಏನ್ ಅನುಭವ ಇವೆಲ್ಲ, ಅದನ್ನ ದಯಮಾಡಿ ಈ ತರದ ಮನೆ ಮದ್ದಿನ ವಿಚಾರಗಳನ್ನ ದಯಮಾಡಿ ಅದನ್ನ ತಿಳುವಳಿಕೆಯಲ್ಲಿ
ನೀವು ಸರಿಯಾದ ವ್ಯಕ್ತಿಯಿಂದ ತಿಳುವಳಿಕೆಯನ್ನು ಪಡೆದು ಅದನ್ನ ಬೇರೆಯವ್ರಿಗೆ ಹಂಚಿ. ಈಗ ವಿಜಯ ಬಾಳೆ ಕುಂದಿದ್ದಾರೆ, ವಿಜಯಲಕ್ಷ್ಮಿ ಬಾಳೆ ಕುಂದಿದ್ದಾರೆ, ಅವರು ಹೇಳೋ ಮಾತುಗಳನ್ನ ನೀವು ಕೇಳಿಸ್ಕೊಂಡು ಪಾಸನ್ ಮಾಡಿ. ನಾನು ಮನೋವೈದ್ಯನಾಗಿ ನಾನು ಹೇಳೋ ಮಾತುಗಳನ್ನ ನೀವು ಪಾಸನ್ ಮಾಡಿ. ಯಾರೋ XYZ ಹೇಳಿದ್ರು ಅಂತ ಹೇಳಿ ನೀವು ಯಾವುದೇ ಸಲಹೆಗಳನ್ನ ನೀವು ಫಾಲೋ ಮಾಡಕ್ ಹೋಗ್ಬೇಡಿ. ಕೇಳಿಸ್ಕೊಳ್ಳಿ, ಸುಮ್ಮನೆ ನಕ್ಬಿಟ್ಟು ಸುಮ್ಮನೆ ಇನ್ನೊಬ್ರಿಗಂತೂ ಖಂಡಿತ ಪಾಸ ಮಾಡಕ್ ಹೋಗ್ಬೇಡಿ. ಇದು ಎಲ್ಲಾ ವಿದ್ಯಾವಂತರಲ್ಲಿ ಮುಖ್ಯವಾಗಿ ಈಗ ಸೋಷಿಯಲ್ ಮೀಡಿಯಾ ನಮ್ಮ ಅಂಗೈನಲ್ಲಿದೆ. ಹಾಗಾಗಿ ಬಂತು ಅಂತಂದ್ರೆ 50 ಜನ ಫಾರ್ವರ್ಡ್ ಮಾಡ್ತೇವೆ, ವಾಟ್ಸಪ್ ಗ್ರೂಪ್ ಹಾಕ್ತಿರ್ತೇವೆ. ಅದ್ರ ಸತ್ಯಾಸತ್ಯತೆ ನಮಗೂ ಗೊತ್ತಿಲ್ಲ, ಭಕ್ತನಿಗೂ ಗೊತ್ತಿಲ್ಲ. ಕೇಳಿದವರು ಕೆಲವರು ಅದನ್ನ ಫಾಲೋ ಮಾಡಕ್ ಹೋಯ್ತು ಅಂತಂದ್ರೆ ಅಪಾಯಕ್ಕೆ ಸಿಕ್ಕಾಕೊಳ್ತಾರೆ. ಧನ್ಯವಾದ ಸರ್, ಧನ್ಯವಾದ. ಸರ್ ನಮಸ್ಕಾರ, ನಾ ಅನಿತಾ ಅಂತ. ಹಲೋ ಹೇಳಿ. ಸರ್, ಈಗ ಕೋವಿಡ್ ನಮ್ ಸುತ್ತಮುತ್ತಲ ಯಾರು ಪಾಸಿಟಿವ್ ಇಲ್ಲ, ಬಟ್ ಸ್ಟಿಲ್ ಎಲ್ಲ ಹೇಳ್ತಾರೆ ಏರ್ ಬೋರ್ನ್ ಇಂದ ಬರುತ್ತೆ ಅಂತ. ಈಗ ಪಾಸಿಟಿವ್ ಕೇಸಸ್ ಇಲ್ಲ ಅಂದ್ರೂನು ಎಲ್ಲಾ ಕಡೆ ನಾರ್ಮಲ್ ಜನಗಳು ಇದ್ರೂನು ವಿಂಡೋ ಓಪನ್ ಮಾಡೋದ್ರಿಂದ ಅಥವಾ ಬಾಲ್ಕನಿಗೆ ಹೋಗೋದ್ರಿಂದ ಏನಾದ್ರೂ ತೊಂದರೆ ಇದೆಯಾ? ಅದೇನಾದ್ರೂ ಅದ್ರ ಡ್ರಾಪ್ಲೆಟ್ಸ್ ಏರ್ ಪಾಸ್ ಆಗುತ್ತಾ, ಅಥವಾ ವಿ ಆರ್ ಓಕೆ ಸ್ಟಿಲ್ ವಿ ಕ್ಯಾನ್ ಗೋ ಔಟ್ ಮಾಡ್ಬೋದಾ ಅಂತ? ಇಲ್ಲ, ಇದನ್ನ ಡಾಕ್ಟರ್ ರವಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಲ್ಲ ವೈರಾಲಜಿಸ್ಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏರ್ ಬೋರ್ನ್ ಆಗಿದೆ ಅನ್ನೋದಕ್ಕೆ ಯಾವುದೇ ದಾಖಲೆ ಇಲ್ಲ. ಯಾವ್ದು ಇಟಲಿಯಲ್ಲಿ ಯಾವ್ದೋ ಒಂದು ಸಂಶೋಧನೆ ಮಾಡಿ ಅದು ಪ್ರಚಾರ ಗಿಟ್ಸ್ಕೊಂಡ್ಬಿಟ್ಟಿದೆ. ಇನ್ನ ಕರೋನಾ ಏರ್ ಬೋರ್ನ್ ಆಯ್ತು ಅಂತಂದ್ರೆ ಬಹುಶಃ 90% ಇಂಡಿಯನ್ಸ್, 90% ಪ್ರಪಂಚ ಜನ ಕರೋನಾ ಪಾಸಿಟಿವ್ ಆಗ್ಬೇಕು. ಹಾಗಾಗಿ ಅದು ಏರ್ ಬೋರ್ನ್ ಅಲ್ಲ ಅಂತ ಸದ್ಯದ ಮಾಹಿತಿ. ಹಾಗಾಗಿ ಎಲ್ಲಾ ವೈರಾಲಜಿಸ್ಟ್ ಅದು ಏರ್ ಬೋರ್ನ್ ಅಲ್ಲ. ನಾವು ವ್ಯಕ್ತಿಯ ಸಮೀಪಕ್ಕೆ 1 ಅಡಿ 2 ಅಡಿ ಅಷ್ಟು ಸಮೀಪಕ್ಕೆ ಹೋದಾಗ ಅವನು ಬಿಡ್ತಕ್ಕಂಥ ಉಸಿರು ಅಥವಾ ಅವನು ಕೆಮ್ಮದಾಗ ಅಥವಾ ಅವನು ಸೀಂದಾಗ ಬರ್ತಕ್ಕಂಥ ತುಂತುರು ಹನಿಗಳು, ಅವುಗಳಲ್ಲಿ ವೈರಸ್ ಇರುತ್ತೆ. ಹಾಗಾಗಿ ವ್ಯಕ್ತಿಯ ಹತ್ತಿರ ಹೋಗಬೇಡಿ, ಕನಿಷ್ಠ 6 ಅಡಿ ಅಷ್ಟು ಅಂತರವನ್ನ ಕಾಯ್ದುಕೊಳ್ಳಿ ಅಂತಕ್ಕಂಥ ಮಾತನ್ನ WHO ಇಂದ ಸರಿ ಎಲ್ಲರೂ ಹೇಳ್ತಿದ್ದಾರೆ. ಹಾಗಾಗಿ ಇದು ಏರ್ ಬೋರ್ನ್ ಅಲ್ಲ. ಏರ್ ಬೋರ್ನ್ ಆಗೈತೆ ಅಂತಂದ್ರೆ ಪರಿಸ್ಥಿತಿ 100ಕ್ಕೆ 100 ವಿಷಮ ಸ್ಥಿತಿಗೆ ಹೋಗ್ತಾ ಇತ್ತು. ಏರ್ ಬೋರ್ನ್ ಅಲ್ಲ. ಹಾಗೆ ನೀವು ಬಾಲ್ಕನಿ ನಿಂತ್ಕೊಳ್ಳಿ, ಫ್ರೆಶ್ ಏರ್ ಸಿಗುತ್ತೆ. ಯಾಕಂದ್ರೆ ಮನೆ ಒಳಗಡೆ ನಾವು ಮನೆ ಕಟ್ಟಿರುವ ರೀತಿಯಲ್ಲಿ ಎಲ್ಲ ಕಿಟಕಿ ಬಾಗಿಲ ಮುಚ್ಚಿಬಿಟ್ಟಿರ್ತೇವೆ. ಅದೇ ಹಳೆ ಗಾಳಿ ಸುತ್ತಾ ಇರುತ್ತೆ. ನಾವು ಬಿಟ್ಟರೆ ಇಂಗಾಲಾಮ್ಲ ಅಲ್ಲೇ ಉಳ್ಕೊಂಡಿರುತ್ತೆ, ಡಸ್ಟ್ ಉಳ್ಕೊಂಡಿರುತ್ತೆ, ಮೂಲೆಗಳನ್ನು ಕ್ಲೀನ್ ಮಾಡೋದಿಲ್ಲ, ಡಸ್ಟ್ ಇರುತ್ತೆ. ಹಾಗಾಗಿ ವೆಂಟಿಲೇಟರ್ ಇದ್ರೆ ಅಥವಾ ಕಿಟಕಿನ ತೆಗಿತಕ್ಕಂಥದ್ದು, ಬಾಲ್ಕನಿ ನಿಂತಿರ್ತಕ್ಕಂಥ ನಿಮಗೆ ಫ್ರೆಶ್ ಏರ್ ಸಿಗುತ್ತಮ್ಮ. ನೀವು ನೆಗೆಟಿವ್ ಆಗಿರಿ ಪಾಸಿಟಿವ್ ಆಗಿರಿ, ಫ್ರೆಶ್ ಏರ್ಗೆ ಮುಖವನ್ನು ಒಡ್ಡಿ, ಆಗ ನಿಮಗೆ ಹಿತಕರವಾಗಿರುತ್ತೆ. ಓಕೆ, ನಾನ್ ಮಾತಾಡ್ಬೋದಾ? ವಿಜಯಲಕ್ಷ್ಮಿ ಸರ್, ಇದು ಈಗ ತಾನೇ ಡಾಕ್ಟರ್ ಹೇಳಿದ ಹಾಗೆ 3 ಅಡಿಯಿಂದ 3 ಮೀಟರ್ ವರ್ಗೂ 166 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಬೋದು. ಆದ್ರೆ ಈಗ IT ಇಂಡಸ್ಟ್ರಿ ಅವರು ಮತ್ತೆ ಪಿಕ್ಚರ್ ಥಿಯೇಟರ್ ನಲ್ಲಿ ಕೂತಿರ್ತಾರಲ್ಲ, ಅಲ್ಲಿ ಸುಮಾರು ಜನ ಪಾಸಿಟಿವ್ ಇದ್ರೆ ಅವರು ಬಾಯಿಂದ ಅಥವಾ ಸೀನ್ದಾಗ ಕೆಮ್ಮಿದಾಗ ಆ ಹವೆಯಲ್ಲಿ ಒಳಗಡೆಗೆ ತಿರುಗ್ತಾ ಇರೋದ್ರಿಂದ ಆ ಥಿಯೇಟರ್ ಅಲ್ಲಿ ಕೂತ್ಕೊಂಡವ್ರಿಗೆ ಬರ್ಬೋದು. ಅಂದ್ರೆ ಇದು ಬರೀ 3 ಅಡಿ ಅಲ್ಲ, 3 ಅಡಿವರೆಗೂ ಅದು ತೇಲ್ತಾ ಹೋಗ್ಬೋದು ವೈಜ್ಞಾನಿಕವಾಗಿ ಗೊತ್ತಾಗಿದೆ. ಹಾಗಾಗಿ ಕ್ಲೋಸ್ಡ್ 4 ಗೋಡೆ ಮಧ್ಯದಲ್ಲಿ ಇರ್ಬೇಕಾದ್ರೆ ಇದು ಹರಡೋ ಚಾನ್ಸಸ್ ಇದೆ. ಬಾಗಿಲು ತೆಗೆಯೋದ್ರಿಂದ ಫ್ರೆಶ್ ಏರ್ ಬರುತ್ತೆ. ಹಾಗಾಗಿ ದಯವಿಟ್ಟು ಕಿಟಕಿ ಬಾಗಿಲು ತೆಗೆದು ಫ್ರೆಶ್ ಏರ್ ಬರೋ ಹಾಗೆ ಮಾಡೋದು ಒಳ್ಳೇದು. ಹಾಗೆ ಎಸಿ ಆಫ್ ಮಾಡಿ. ನೀವು ಕಾರ್ನಲ್ಲಿ ಪ್ರಯಾಣ ಮಾಡುವಾಗ ಎಸಿ ಇರಬಾರ್ದು. ಯಾಕಂದ್ರೆ ಎಸಿ ನಲ್ಲಿ ಅದೇ ಅವ್ರು ಹೇಳ್ಕೋಬಹುದು, ಎಸಿ ಕಂಪ್ನಿಯವರು ಫ್ರೆಶ್ ಏರ್ ಕೊಡುತ್ತೆ ನಮ್ಮ ಎಸಿ ಎಕ್ವಿಪ್ಮೆಂಟ್ ಅಂತ. ಹಾಗಾಗಿ ಎಸಿ ಅಥವಾ ಕ್ಲೋಸ್ ಡೋರ್ಸ್ ಅಂಡ್ ವಿಂಡೋಸ್ ಇರ್ತಕ್ಕಂಥ ಥಿಯೇಟರು ಅಥವಾ ಮನೆಗಳಲ್ಲಿ ಇದೇನಾಗುತ್ತೆ ಅಂತಂದ್ರೆ ಅದೇ ಹಳೆಯ ಗಾಳಿ, ಆಕ್ಸಿಜನ್ ಕಮ್ಮಿ ಇರ್ತಕ್ಕಂಥ, ಇಂಗಾಲಾಮ್ಲ ಜಾಸ್ತಿ ಇರ್ತಕ್ಕಂಥ ಗಾಳಿ ಸುತ್ತಾ ಇರುತ್ತೆ. ಹಾಗಾಗಿ ದಯವಿಟ್ಟು ಮನೆಯ ಕಿಟಕಿಗಳನ್ನ ಬಾಗಿಲನ್ನ ಸ್ವಲ್ಪ ಸಾಕಷ್ಟು ಕಾಲ ತೆಗೆದಿಡಿ. ಈಗ ವಾಕಿಂಗ್ ಎಲ್ಲ ಮಾಡುವಾಗ ಸರ್ ಮಾತಾಡಿ ಸರ್. ಹನುಮಂತ ಯೋಗಪ್ಪನವರು ಸರ್ ಮಾತಾಡ್ತಿದ್ದಾರೆ. ಮಾತಾಡಿ ಸರ್, ಯೋಗಪ್ಪನವರು ಸರ್. ಹಲೋ, ಮಾತಾಡಿ ಸರ್. ಹಲೋ, ಮಾತಾಡಿ. ಕೇಳಿಸ್ತಾ ಇದೆ ಮಾತಾಡಿ. ಕೇಳಿಸ್ತಾ ಇದೆ ಮಾತಾಡಿ. ಹಲೋ, ಮಾತಾಡಿ ಸರ್. ಮಾತಾಡಿ ಸರ್. It is some communication. ಹಲೋ ಸರ್ ಮಾತಾಡಿ ಸರ್, ಕೇಳಿಸ್ತಾ ಇದೆ.
ಮಾತಾಡಿ ಸರ್, ಮಾತಾಡಿ. ಹಲೋ ಹಲೋ ಮಾತಾಡ್ರಿ, ಕೇಳಿಸ್ತಾ ಇದೆ, ಮಾತಾಡ್ರಿ. ಈ ಮಧ್ಯೆ ಬೇರೆಯವರು ಮಾತಾಡ್ಬೋದು ಸರ್. ಸರ್ ನೀವು ಮಾತಾಡಿದ್ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಹಿರೇಮಠ ಅವ್ರದ್ದು ಯಾಕೋ ಇದಾಗ್ತಿದೆ. ಏನೋ ಸ್ವಲ್ಪ ಸಿಸ್ಟಮ್ ಏನೋ ವ್ಯತ್ಯಾಸ ಕಾಣುತ್ತೆ. ಕೇಳಿಸ್ತಾ ಇದೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಂದೊಂದು ಪ್ರಶ್ನೆ. ಹಲೋ ಸರ್, ನಮಸ್ಕಾರ. ನಾನು ಡಿಗ್ರಿ ಕಾಲೇಜಲ್ಲಿ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದೀನಿ. ನಾವು ಅನೇಕ ರೀತಿಯ ವಿದ್ಯಾರ್ಥಿಗಳನ್ನು ಕಾಣ್ತೀವಿ. ಕೆಲವರು ತುಂಬಾ ಕೇರ್ಲೆಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ, ತುಂಬಾ ಕೋವಿಡ್ ಬಗ್ಗೆ ಪ್ಯಾನಿಕ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕಾಣ್ತೇವೆ. ಸೊ ಅವರಿಗೆ ನಾವು ಟೀಚರ್ಸ್ ಆಗಿ ಯಾವ ರೀತಿಯ ಒಂದು ಒಳ್ಳೆ ಕೌನ್ಸಿಲಿಂಗ್ ಅನ್ನ ಕೊಡ್ಬೋದು? ಸ್ವಲ್ಪ ಟಿಪ್ಸ್ ಅನ್ನ ಕೊಡಿ ಸರ್ ದಯವಿಟ್ಟು. ಭಯ ಇಲ್ಲದೆ ಇರ್ತಕ್ಕಂಥದ್ದು ನೆಗೆಟಿವ್ ಆಗುತ್ತೆ, ಅತಿಯಾದ ಭಯವೂ ನೆಗೆಟಿವ್ ಆಗುತ್ತೆ. ಹಾಗಾಗಿ ಕೇರ್ಲೆಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂರಿಸ್ಕೊಂಡು ಅವರಿಗೆ ಸರಿಯಾದ ತಿಳುವಳಿಕೆಯನ್ನು ನೀಡಿ ಕೋವಿಡ್ನ ಅಪಾಯಗಳು ಮತ್ತೆ ಪಾಲಿಸಬೇಕಾದಂತ ಪ್ರಿಕಾಷನ್ ಮೆಷರ್ಸ್ ಬಗ್ಗೆ ಅವರಿಗೆ ಮನವೊಲಿಸಿ ತಿಳುವಳಿಕೆ ಹೇಳಿ. ಹಾಗೆ ಅತಿ ಭಯ ಇರ್ತಕ್ಕಂಥವ್ರಿಗೆ ಹೇಳಿ ಅತಿ ಭಯ ಬೇಕಾಗಿಲ್ಲ, ಅತಿ ಭಯದಿಂದ ಇನ್ನಷ್ಟು ನಿಮ್ಮ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ ಜಾಸ್ತಿ ಆಗುತ್ತೆ. ಇತಿಮಿತಿಯಲ್ಲಿ ಭಯ, ಎರಡೂ ಗುಂಪಿಗೆ ಇತಿಮಿತಿಯ ಭಯವನ್ನು ನಾವು ಹೇಳ್ಕೊಡ್ಬೇಕಾಗತ್ತೆ. ಹಾಗೆ ಪ್ರಿಕಾಷನ್ ನೆಗೆಟಿವ್ ಆಗಿದ್ದರೆ ಕೋವಿಡ್ ಅನ್ನ ಅವಾಯ್ಡ್ ಮಾಡೋದು ಹೇಗೆ, ಅಥವಾ ಕೋವಿಡ್ ಬಂತು ಅಂತಂದ್ರೆ ಹೇಗೆ ನಾವು ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀವು ಟೀಚರ್ ಆಗಿ ಈ ಎರಡೂ ಗುಂಪಿನ ವಿದ್ಯಾರ್ಥಿಗಳು, ಭಯವೇ ಇಲ್ಲಿರ್ತಕ್ಕಂಥ ಬೇಜವಾಬ್ದಾರಿ ವಿದ್ಯಾರ್ಥಿಗಳು, ಹಾಗೆ ಅತಿ ಭಯ ಪಡ್ತಕ್ಕಂಥ ಅಂಜುಬುರುಕರು ಇಬ್ಬರಿಗೂ ನಾವು ಸೆಪರೇಟ್ ಆಗಿ ಕೂರಿಸ್ಕೊಂಡು ಅಥವಾ ಒಟ್ಟಿಗೆ ಕೂರಿಸ್ಕೊಂಡು ಅವರಿಗೆ ಎಷ್ಟು ಭಯ ಇರಬೇಕು ಮತ್ತು ಭಯದ ಉದ್ದೇಶ ಏನು, ಸ್ವರಕ್ಷಣೆ, ನಮ್ಮ ರಕ್ಷಣೆ, ಬೇರೆಯವರ ಸಾಮಾಜಿಕ ಜವಾಬ್ದಾರಿ ಅದನ್ನ ತಿಳುವಳಿಕೆ ಹೇಳಿ ಅವರಿಗೆ ನಾವು ವರ್ತನೆಯನ್ನ ಕಲಿಸಬೇಕಾಗುತ್ತೆ. ಸರ್ ಯೋಗಪ್ಪನವ್ರು ಸರ್ ಮಾತಾಡಿ ಸರ್, ಕೇಳಿಸ್ತಾ ಇದೆ, ಮಾತಾಡಿ ಸರ್. ಸರ್ ನನ್ ಕ್ವಶನ್ ಕೇಳಿಸ್ತೇನೆ ಸರ್. ನಂದೆ ಕೇಳಿಸಿಲ್ಲ, ಈಗ ಇನ್ನೊಂದ್ಸಲ ಕೇಳಿಸಿ ಸರ್, ಇನ್ನೊಂದ್ಸಲ. ಸರ್, ಅಪಾರ್ಟ್ ಫ್ರಮ್ ಕನ್ಸೋಲಿಂಗ್ ಅಂಡ್ ಸೆಲ್ಫ್ ಕಂಟ್ರೋಲಿಂಗ್, ಇಸ್ ದೇರ್ ಎನಿ ರೋಲ್ ಆಫ್ ಡ್ರಗ್ ಟ್ರೀಟ್ಮೆಂಟ್ ಇನ್ ದೀಸ್ ಪೇಷಂಟ್ಸ್? ಖಂಡಿತ. ಅತಿ ಭಯ ಇದ್ದಾಗ ನೀವು ಆಂಗ್ಸೈಟಿಕ್ಸ್ ಅನ್ನ, ಆಂಟಿ ಆಂಗ್ಸೈಟಿ ಮೆಡಿಸಿನ್ ಅನ್ನ ಬಳಸಬಹುದು. ಅದು ಪ್ರೊಪ್ರನಲ್ ಆಗ್ಬಹುದು, ಇಲ್ಲ ಅಂತಂದ್ರೆ ಬುಸ್ಪಿರಾನ್ ಆಗ್ಬಹುದು, ಅಥವಾ ಯಾವುದೇ ಮೈನರ್ ಟ್ರ್ಯಾಂಕ್ಯುಲೈಸರ್. ಹಾಗೆ ಡಿಪ್ರೆಷನ್ ಒಳಗಾದಾಗ, ಮಾಡಿ ಟು ಸಿವಿಯರ್ ಡಿಪ್ರೆಷನ್ ಇದ್ದಾಗ, ಸಾವಾಗಿದೆ ಅಥವಾ ಐಸಿಯುನಲ್ಲಿ ಗಂಡ ಇದ್ದಾನೆ, ಹೆಂಡತಿ ಗಾನ್ ಇಂಟು ಸಿವಿಯರ್ ಡಿಪ್ರೆಷನ್ ಅಂತಂದ್ರೆ ಖಿನ್ನತೆ ನಿವಾರಕಗಳನ್ನ ಹಾಕಬಹುದು. ನಾನು ಬೇಕು ಅಂತ ಹೇಳಿಲ್ಲ ಅಂತಂದ್ರೆ ವೈರ ನಿವಾರಣೆಗೆ ತಕ್ಷಣ ಜನ ಆಗದ ಮಾತೆ ಕುಡಿಸಂತ ಬರ್ಬಿಡ್ತಾರೆ. ಮಾತೆ ನಂಬೋದು ಬಹಳ ಸುಲಭವಾದ ಕೆಲಸ ಅಂತ. ನಮ್ ಜನ ಹಶುಗೂ ಮಾತ್ರೆ ಕೇಳ್ತಾರೆ, ಹೊಟ್ಟೆ ತುಂಬಿದ್ರು ಮಾತ್ರೆ ಕೇಳ್ತಾರೆ, ನಿದ್ರೆಗೂ ಒಂದು ಮಾತ್ರೆ ಕೇಳ್ತಾರೆ, ನಿದ್ರೆ ಬೇಡದಕ್ಕೂ ಮಾತ್ರೆ ಕೇಳ್ತಾರೆ. ಹಾಗಾಗಿ ಮಾತ್ರೆಗಳ ಮೇಲೆ ಅವಲಂಬನೆ ನಮ್ಮವರು ಜಾಸ್ತಿ. ಹಾಗಾಗಿ ಮಾಡಿಡ್ ಟು ಸಿವಿಯರ್ ಆಂಗ್ಸೈಟಿ, ಮಾಡಿಡ್ ಟು ಸಿವಿಯರ್ ಡಿಪ್ರೆಷನ್ ಅಂತಂದ್ರೆ ದಯಮಾಡಿ ಆಂಟಿ ಆಂಗ್ಸೈಟಿ ಹಾಗೆ ಆಂಟಿ ಡಿಪ್ರೆಷನ್ ಡ್ರಗ್ಸ್ ಅನ್ನ ದಯಮಾಡಿ ಬಳಸಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಹಲೋ ಕೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ಡಾಕ್ಟರ್ ವೆಂಕಟರೆಡ್ಡಿ ತುಮಕೂರಿಂದ ಮಾತಾಡ್ತಿರೋದು ಸರ್. ನಮಸ್ಕಾರ, ಹೇಳಿ ಸರ್. ನಂದೊಂದು ಪ್ರಶ್ನೆ ಇದೆ ಸರ್. ಹೇಳ್ರಿ. ಕೋವಿಡ್-19 ಕಾಯಿಲೆಯನ್ನ ಪಾರಂಪರಿಕ ಇಲ್ಲವೇ ಜನಪದ ವೈದ್ಯಕೀಯ ವಿಧಾನದಿಂದ ಗುಣಪಡಿಸಬಹುದಾ ಸರ್? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಪಾರಂಪರಿಕ ಏನೆಲ್ಲ ಯಾವುದೇ ವೈದ್ಯಕೀಯ ವ್ಯವಸ್ಥೆನಲ್ಲಿ ನಾವು ಚಿಕಿತ್ಸೆ ಇದೆ, ಅದು ಚಿಕಿತ್ಸೆ ಪರಿಣಾಮಕಾರಿಯೇ, ಚಿಕಿತ್ಸೆಯಿಂದ ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯೇ, ಅಥವಾ ಯಾರಿಗೆ ಅದು ಹೆಚ್ಚು ಪರಿಣಾಮಕಾರಿ ಅಂತಕ್ಕಂಥದ್ದನ್ನ ನಾವು ಸಂಶೋಧನೆ ಮಾಡ್ಬೇಕಾಗತ್ತೆ. ನೂರಾರು ಪೇಷಂಟ್ಗಳಿಗೆ ಕೊಟ್ಟು ಅದನ್ನ ನೋಡ್ಬೇಕಾಗತ್ತೆ. ಈಗ ವ್ಯಾಕ್ಸಿನ್ ಬರ್ಬೇಕಾಯ್ತು ಅಂದ್ರೆ 3 ಹಂತದ ಸಂಶೋಧನೆ ಆಗುತ್ತೆ. ಪ್ರಾಣಿಗಳ ಮೇಲೆ, ಆಮೇಲೆ ವಾಲಂಟಿಯರ್ಸ್ ಮೇಲೆ, ಆಮೇಲೆ ನೂರಾರು ಜನಗಳಿಗೆ ಕೊಟ್ಟು ನೋಡ್ಬೇಕಾಗತ್ತೆ. ಹಾಗಾಗಿ ಪಾರಂಪರಿಕ ವೈದ್ಯ ಆಗ್ಲಿ ಅಥವಾ ಮನೆ ಮದ್ದಾಗ್ಲಿ ಮತ್ತೊಂದಾಗ್ಲಿ ನಿಜವಾಗಿ ಕೆಲಸ ಮಾಡುತ್ತೆ ಇಲ್ವೇನೋದನ್ನ ಆಯಾ ಸಂಸ್ಥೆಗಳು, ಆಯಾ ವ್ಯವಸ್ಥೆಯವರು ಸಂಶೋಧನೆ ಮಾಡಿ ಕ್ರಮಬದ್ಧವಾಗಿ ಆಮೇಲೆ ಅದ್ರ ಎಫಿಕೇಸಿನ ಪ್ರೂವ್ ಮಾಡ್ಬೇಕಾಗತ್ತೆ.
ಅದು ನಡೀತಾ ಇದೆ. ಆದ್ರೆ ಇನ್ನು ಎಷ್ಟು ಮಟ್ಟಿನ ಫಲ ಕೊಡುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ಪಾರಂಪರಿಕ ವೈದ್ಯಕ್ಕಿಂತ ಈಗ ಅಲೋಪತಿನಲ್ಲಿ ಏನಿದೆ ಅಥವಾ ಆಯುರ್ವೇದವರು ಆಯುಷ್ ಡಿಪಾರ್ಟ್ಮೆಂಟ್ನವರು ಕೆಲವು ಅಧ್ಯಯನಗಳು ಮಾಡಿದ್ದಾರೆ. ಅವರು ಅಥೆಂಟಿಕ್ ಆಗಿ ಕೊಡ್ತಕ್ಕಂಥ ಇನ್ಫಾರ್ಮೇಶನ್ ತಾವು ಸ್ವೀಕಾರ ಮಾಡಿ ಬೇರೆಯವರು ವೈಯಕ್ತಿಕ ಕೊಡ್ತಕ್ಕಂಥ ಅಭಿಪ್ರಾಯಗಳನ್ನ ದಯವಿಟ್ಟು ಕೇಳಿಸ್ಕೋಬೇಡಿ. ಕೇಳಿಸ್ಕೊಂಡ್ರು ಇನ್ನೊಬ್ಬರಿಗೆ ಅದನ್ನ ಹೇಳಕ್ ಹೋಗ್ಬೇಡಿ. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ ಸರ್. ಮತ್ತೊಂದು ಪ್ರಶ್ನೆ. ಈಗ ಒಂದು ಸಲ ಕೋವಿಡ್ ಬಂದಾದ್ಮೇಲೆ ಅವರಲ್ಲಿ ಆಂಟಿಬಾಡೀಸ್ ಇರುತ್ತೆ ಅಂತ ಹೇಳ್ತಾರೆ. ಆಂಟಿಬಾಡೀಸ್ ಇದ್ಮೇಲೆ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಟೈಮ್ ಅಟ್ಯಾಕ್ ಆಗುತ್ತಾ? ಆದ್ರೆ ತುಂಬಾ ಸಿವಿಯರಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅದು ಸಿವಿಯರಿಟಿ ಜಾಸ್ತಿ ಇರುತ್ತೆ ಅಂತ ಜನರು ಹೇಳ್ತಾರೆ. ಆಂಟಿಬಾಡೀಸ್ ಆಲ್ರೆಡಿ ಡೆವಲಪ್ ಆಗಿರೋದ್ರಿಂದ ಸಿವಿಯರಿಟಿ ಕಡಿಮೆ ಇರಬೇಕು ಅಂತ ಒಂದ್ ನಿಮಿಷ ಕೇಳಿ. ಯಾವುದು ಅದೇ ವೈರಸ್ ಮತ್ತೆ ಮತ್ತೆ ಬರೋದಿಲ್ರಿ. ಮೊದಲನೇ ಬಂದಂತ ವೈರಸ್ಸು, ಎರಡನೇ ಬಂದಂತ ವೈರಸ್ಸು ಎರಡು ಬೇರೆ ಬೇರೆ. ಹಾಗೆ ಯಡಿಯೂರಪ್ಪನವ್ರಿಗೆ ಬಂತು, ಪುನಃ ಸೆಕೆಂಡ್ ಟೈಮ್ ಇನ್ಫೆಕ್ಟ್ ಆಯ್ತು. ಸೊ ಹಾಗಾಗಿ ಎರಡನೇ ಸರಿ ಬಂದ ವೈರಸ್ ಅದೇ ಕೋವಿಡ್ ಇರ್ಬೋದು, ಆದ್ರೆ ಅದರ ತಳಿ ಬೇರೆ, ಅದರ ರೂಪಾಂತರ ಬೇರೆ. ಹಾಗಾಗಿ ಮೊದಲನೇ ರೂಪಕ್ಕೆ ನಮ್ಮಲ್ಲಿ ಆಂಟಿಬಾಡಿ ಉತ್ಪತ್ತಿ ಆಗಿರುತ್ತೆ. ಎರಡನೇ ಸತಿ ಬಂದಂತ ವೈರಸ್ಗೆ ನಮ್ಮಲ್ಲಿ ಆಂಟಿಬಾಡಿ ಇರಲ್ಲ. ಹಾಗಾಗಿ ಎರಡನೇ ಸತಿ ಮೂರನೇ ಸತಿ ಕೋವಿಡ್ ಇನ್ಫೆಕ್ಷನ್ ಆಗ್ಬೋದು. ಇನ್ನು ವೈರಸ್ಗಳಲ್ಲಿ ಅವು ಬಹಳ ಬೇಗ ತಮ್ಮ ರೂಪವನ್ನು ಬದಲಾಯಿಸ್ಕೊಳ್ತವೆ. ಅವುಗಳ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಆಗುತ್ತೆ. DNA ಸ್ಟ್ರಕ್ಚರ್ ಇರ್ಬೋದು, RNA ಸ್ಟ್ರಕ್ಚರ್ ಇರ್ಬೋದು, ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಒಂದೇ ವ್ಯಕ್ತಿಗೆ ಒಂದ್ಸರಿ, ಎರಡ್ ಸರಿ, 3 ಸತಿ ಕೋವಿಡ್ ಬರ್ಬೋದು, ಆದ್ರೆ ತಳಿ ಬೇರೆ ತರ ಇರುತ್ತೆ. ಹಾಗಾಗಿ ಆಂಟಿಬಯೋಟಿಕ್ಸ್, ಮೊದಲನೇ ಆಂಟಿಬಯೋಟಿಕ್ಸ್ ಎರಡನೇ ತಳಿಗೆ ಕೆಲಸ ಮಾಡಲ್ಲ. COVID-19 ಸಂಬಂಧಪಟ್ಟಂತೆ ತುಂಬಾ ಉಪಯುಕ್ತವಾದಂತಹ ಮಾಹಿತಿಯನ್ನ ಮತ್ತು ಎಲ್ಲಾ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದಿರಿ. ಈಗ ಮುಂದಿನ ಹಂತ SS ಹಿರೇಮಠ್ ಸರ್ ಅವರು ಮಾತಾಡಬೇಕಂತ ಅವರನ್ನು ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಲಬುರಗಿಯ ಷೋಡಕ್ಷ ಸ್ವಾಮಿ ದಿಗ್ಗಾಂಕರ್ ಟ್ರಸ್ಟ್ ಮತ್ತು ಬೀದರಿನ ಡಾಕ್ಟರ್ SS ಸಿದ್ದಾರೆಡ್ಡಿ ಫೌಂಡೇಶನ್ ಮತ್ತು ವಿಜಯಪುರದ ಸರೋಜಿನಿ ಗದಿಗೆಪ್ಪ ಶೀಲ್ವಂತ್ ಪ್ರತಿಷ್ಠಾನ, ಈ 3 ಸಂಸ್ಥೆಗಳ ಸಹಯೋಗದಲ್ಲಿ ನಾವು ಕಳೆದ ಏಪ್ರಿಲ್ 23ರಿಂದ ನಿರಂತರವಾಗಿ 30 ದಿನಗಳ ಕಾಲ ಉಪನ್ಯಾಸ ಸರಣಿ ಮತ್ತು ಸಂವಾದ ಕಾರ್ಯಕ್ರಮವನ್ನ ತಜ್ಞರೊಂದಿಗೆ ನಡೆಸಿಕೊಂಡು ಬರ್ತಾ ಇದ್ದೇವೆ. ನಾವು ಇಟ್ಟಂತದ್ದು ಒಂದೇ ವಿಷಯ, COVID-19 ಎರಡನೇ ಅಲೆ ಮತ್ತು ಆಯಾ ಪರಿಣಿತರ ವಿಷಯಗಳನ್ನ. ಇವತ್ತು ವಿಶೇಷವಾಗಿ ನಮ್ಮ ನಾಡು ಕಂಡಂತಹ ಒಬ್ಬ ಶ್ರೇಷ್ಠ ಮನೋವೈದ್ಯರು, ಅವರನ್ನು ನಾವು ಹೆಚ್ಚಾಗಿ ಜನಸ್ನೇಹಿ ಮನೋವೈದ್ಯರು ಅಂತ ಕರಿತೇವೆ, ಎಲ್ಲರಿಗೂ ಪರಿಚಿತರಾಗಿರ್ತಕ್ಕಂಥ ಅವರು ಇವತ್ತು COVID-19 ಎರಡನೇ ಅಲೆ ಮತ್ತು ಮಾನಸಿಕ ಆರೋಗ್ಯ ಕುರಿತಾಗಿ ಸುಮಾರು 1.5 ಗಂಟೆ ಕಾಲ ಸಾಕಷ್ಟು ವಿವರವಾಗಿ, ಅತ್ಯಂತ ಸರಳವಾಗಿ, ಅಷ್ಟೇ ಅಸ್ಖಲಿತವಾಗಿ ಮತ್ತು ಅರ್ಥಪೂರ್ಣವಾಗಿ ನಮಗೆ ಅದರ ಎಲ್ಲ ಆಯಾಮಗಳನ್ನ, ವಿಶೇಷವಾಗಿ ಮನೋಸ್ವಾಸ್ಥ್ಯ ಸಂಬಂಧಪಟ್ಟ ಹಾಗೆ ವಸ್ತು ಸ್ಥಿತಿಯನ್ನ ನಾವು ಹೇಗೆ ಸ್ವೀಕಾರ ಮಾಡಬೇಕು, ಸಾವನ್ನು ಕೂಡ ನಾವು ಸ್ವೀಕಾರ ಮಾಡಿಕೊಂಡು ಅದಕ್ಕೆ ಹೊಂದಿಕೊಂಡು ಬದುಕಬೇಕು ಅಂತಕ್ಕಂಥ ಒಂದು ಹೊಸ ಜೀವನ ಶೈಲಿಗೆ ನಾವು ಈಗ ಅಣಿಯಾಗಬೇಕು ಅಂತಕ್ಕಂಥ ಮಾತುಗಳನ್ನ ಈವರೆಗೆ ಡಾಕ್ಟರ್ CR ಚಂದ್ರಶೇಖರ್ ಹೇಳಿದ್ದಾರೆ. ಸಾಕಷ್ಟು ಜನ ಇದರಲ್ಲಿ ಭಾಗವಹಿಸಿ ತಮ್ಮ ಕೆಲವೊಂದು ಸಮಸ್ಯೆಗಳನ್ನ, ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ಅವರಿಂದ ಸರಿಯಾದ ಒಂದು ಉತ್ತರ ಕೂಡ ಪಡೆದುಕೊಂಡಿದ್ರಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ಸಹೋದರಿ ಮೊನ್ನೆ ಭಾಗವಹಿಸಿದ್ರು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಕೂಡ ಅಷ್ಟೇ ಆಸಕ್ತಿಯಿಂದ ಪಾಲ್ಗೊಂಡಿದ್ದಾರೆ. ಕರ್ನಾಟಕದಂತ ಅನೇಕ ಜನ ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು ನಿಜಕ್ಕೂ ನಮಗೆ ಒಂದು ಸಂತೋಷವನ್ನು ತಂದಿದೆ. ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ನಮ್ಮ ಎಲ್ಲ 3 ಸಂಸ್ಥೆಗಳ ಪರವಾಗಿ ಆದರಣೀಯ ಡಾಕ್ಟರ್ CR ಚಂದ್ರಶೇಖರ್ ಅವರಿಗೆ, ಎಲ್ಲ ವೀಕ್ಷಕರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಲ್ಲಿ ನಮ್ಮ ಶಶಿಶೇಖರ್ ರೆಡ್ಡಿ ಅವರು ಮತ್ತು ಸೀಮಾ ರೆಡ್ಡಿ ಅವರು ಸಹಕಾರ ನೀಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಹಿರಿಯರಿಗೆ, ಆತ್ಮೀಯ ವೀಕ್ಷಕರಿಗೆ ನಾನು ನಮ್ಮ 3 ಸಂಸ್ಥೆಗಳ ಪರವಾಗಿ ಅನಂತ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ನಾಳಿನ ದಿವಸ ಕರಾರುವಕ್ಕಾಗಿ 5 ಗಂಟೆಗೆ ಡಾಕ್ಟರ್ ಪ್ರತಿಮಾ ಕಾಮರೆಡ್ಡಿ ಅವರು ನಮ್ಮೊಂದಿಗೆ ಇರ್ತಾರೆ. ಅವರು COVID-19 ಎರಡನೇ ಅಲೆ ಮತ್ತು
ಆಮ್ಲಜನಕ ಉಪಚಾರ ಅಂದ್ರೆ ಆಕ್ಸಿಜನ್ ಥೆರಪಿ ಮತ್ತು ವೆಂಟಿಲೇಟರ್ನ ಅಗತ್ಯತೆ ಎಷ್ಟು ಅನ್ನೋದ್ರ ಬಗ್ಗೆ ಅವರು ನಮ್ಮೊಂದಿಗೆ ಸಂವಾದ ಮಾಡಲಿದ್ದಾರೆ. ನಾಳೆ ಕೂಡ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಆಸಕ್ತಿಯಿಂದ ಪಾಲ್ಗೊಳ್ಳುತ್ತಂತ ತಮಗೆ ಈಗಲೇ ಆಹ್ವಾನ ನೀಡುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಮುಕ್ತಾಯ ಹೇಳ್ತೇನೆ. ನಮಸ್ಕಾರ. ಎಲ್ಲ 3 ಸಂಸ್ಥೆಗಳಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸೋಣ. ಹಿರೇಮಠ್ ದಂಪತಿಗಳಿಗೆ, ಯಶಸ್ವಿಗ ದಂಪತಿಗಳಿಗೆ, ಹಾಗೆ ಭಾಗವಹಿಸಿದ ಎಲ್ಲ ಸಹೋದರರಿಗೆ ತಾವು ಕೇಳಿಸಿಕೊಂಡಿದ್ದೀರಿ ಮತ್ತು ಈ ಒಂದು ಬಹಳ ಇದು ಒಳ್ಳೆಯ ಅನುಕರಣೀಯವಾದ ಕೆಲಸ ಮಾಡ್ತಾ ಇದ್ದೀರಿ. ಐ ಥಿಂಕ್ ಕರ್ನಾಟಕದ ಜನತೆ ಪರವಾಗಿ ನಿಮಗೆ ನಾವು ಧನ್ಯವಾದಗಳನ್ನ ಹೇಳಬೇಕಾಗತ್ತೆ. ದಯಮಾಡಿ ಸ್ವೀಕಾರ ಮಾಡಿ. ಹಾಗೆ ಈ ಒಂದು ಸರಣಿ ಮುಂದುವರೆಯಲಿ. ಆದಷ್ಟು ವೈದ್ಯರು ಮತ್ತೆ ಸರಿಯಾಗಿ ತಿಳ್ಕೊಂಡಂತಕ್ಕರು, ಇವನ್ ಆಯುರ್ವೇದ ಡಾಕ್ಟರ್ಸ್ ಕರೀರಿ ಅಥವಾ ಹೋಮಿಯೋಪತಿ ಡಾಕ್ಟರ್ ಕರೀರಿ, ಅವರು ಬಂದು ಮಾತಾಡ್ಲಿ. ಯಾಕೆಂತಂದ್ರೆ ಜ್ಞಾನ ನಿಂತ ನೀರಾಗಬಾರ್ದು. ಹಾಗಾಗಿ ಎಲ್ಲರ ಅಭಿಪ್ರಾಯಗಳನ್ನ ಹಾಗೆ ಅವರು ಹೇಳುವಾಗ ಅವರ ಅಥೆಂಟಿಸಿಟಿ ಬಗ್ಗೆ ನಮಗೆ ನಂಬಿಕೆ ಇರ್ತದೆ. ಇಲ್ಲ ಅಂತಂದ್ರೆ ಬರೀ ಹೇಳಿಕೆ ವಾಟ್ಸಪ್ ನಲ್ಲಿ ಬರ್ತಕ್ಕಂತ ಅನೇಕ ಈ ಅಡ್ವೈಸ್ ಗಳನ್ನ ದಯವಿಟ್ಟು ಜನ ಕೇಳಬಾರ್ದು ಅಂತ ಮತ್ತೊಮ್ಮೆ ಮನವಿ ಮಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. 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 ಥ್ಯಾಂಕ್ ಯು ವೆರಿ ಮಚ್.